ಶಿಕ್ಷಕರಾಗಿ ಎಲ್ಲರಿಗೂ ಅವರು ತಿಳಿದಿರ್ತಾರೆ. ಅವ್ರು ಬೇಗನೆ ಬಂದು ಪರೀಕ್ಷೆಯನ್ನು ಪ್ರಾರಂಭ ಮಾಡಬೇಕು. ಈಗಿನಂತೆಯೇ ಕಾಲಕ್ಕೆ ಎಲ್ಲರೂ ಕೂಡ ಪರೀಕ್ಷೆಯನ್ನು ಕೇಳಬೇಕು. ಮೊದಲನೇ ರೌಂಡ್ನಲ್ಲಿ ಆನಂದಮಯಾಧಿಕರಣದವರೆಗೂ ಪರೀಕ್ಷೆ, ಮುಂದಿನ ರೌಂಡ್ ಪೂರ್ತಿ ಕೇವಲ ಎರಡು ರೌಂಡ್ ಆಗ್ತದೆ. ಅದರಲ್ಲಿ LS ವೇದವ್ಯಾಸಾಚಾರ್ಯ ಜೋಶಿ, ಯದುನಂದನಾಚಾರ್ಯ ದಾಮೋದರಾಚಾರ್ಯ, ಅನಂತೇಶಾರ್, ಗುರಾಚಾರ್ಯ ಕಲ್ಕೂರ್, ಪ್ರದ್ಯುಮ್ನಾಚಾರ್ಯ ಜೋಶಿ, ಕೃಷ್ಣಾಚಾರ್ಯ ಉಪಾಧ್ಯಾಯ, ಮಾತರೇಶ್ವಾಚಾರ್ಯ, ಶ್ರೀನಿವಾಸ ತೀರ್ಥಾಚಾರ್ಯ, ರಾಮಕೃಷ್ಣಾಚಾರ್ಯ, ಪುರುಷೋತ್ತಮಾಚಾರ್ಯ, ಶೇಷಗಿರಿ ಆಚಾರ್ಯ. ದಯಮಾಡಿ ಸಾಲಕ್ಕೆ ಕೇಳ್ರಿ, ಅಲ್ಲಿಂದ ಕೇಳ್ತಾ ಬನ್ರಿ. ಮೊದಲಿಂದ ಅಲ್ಲಿಂದ ಕ್ರಮವಾಗಿ ಕೇಳ್ರಿ. ದಯಮಾಡಿ ಕ್ರಮವಾಗಿ ಕೇಳ್ರಿ. ಮೊದಲನೇ ಸಾಲು ಮೊದಲನೇ ಅವರು, ಆಮೇಲೆ ಎರಡನೇ ಸಾಲು ಕೇಳ್ರಿ. ಮುಂದಿನ ಸಾಲು ಜನ್ಮಾಧಿಕರಣದಲ್ಲಿ ಕೇಳ್ರಿ. ದಯಮಾಡಿ ಸಾಲು ಕೇಳ್ರಿ. ಜನ್ಮಾಧಿಕರಣದಲ್ಲಿ ಸಂಗತಿ ಏನು? ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುದಾಗಿ ಬ್ರಹ್ಮ ಜಿಜ್ಞಾಸವನ್ನು ಹೇಳಿದ ಮೇಲೆ ಬ್ರಹ್ಮಸ್ವರೂಪವೇ ಜ್ಞಾತವಾಗದೆ ಜಿಜ್ಞಾಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವರೂಪ ನಿರ್ಧಾರಣ ಇದು ಲಕ್ಷಣ ಜ್ಞಾನಾಧೀನವಾದದ್ದರಿಂದ ಲಕ್ಷಣ ಹೇಳುವುದಕ್ಕೆ ಜನ್ಮಾಧಿಕರಣ ಹೊರಟಿದೆ. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅನ್ನಲ್ಲಿ ಜನ್ಮಾಧಿಕರಣದಲ್ಲಿ ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತ ಹೇಳಿ ಜನ್ಮಾಧಿಕರಣದಲ್ಲಿ ವಿರೋಧೇ ತ್ವನಪೇಕ್ಷಂ ಸ್ಯಾತ್ ಸತಿ ಹನುಮಾನಂ ಅಂತ ಎರಡು ರೀತಿಯಾಗಿ ಅರ್ಥ ಮಾಡಿದ್ದಾರೆ. ಎರಡನೇದನ್ನು ಹೇಳ್ತೀಯಾ? ಎರಡನೇ ಅರ್ಥ ಏನಂತ ಹೇಳಿದ್ರೆ, ಯಾವುದು ಈಗ ಸ್ವಾತ್ಮ ಪ್ರತ್ಯಕ್ಷ ಪರಪ್ರತ್ಯಕ್ಷ ಅಂತ ಅಂದ್ರೆ ಸ್ಮೃತಿ ಇದು ಏನಾಗಿದೆ, ಶ್ರುತಿ ಎಂಬುದು ಸ್ಮೃತಿಕಾರರು ಶ್ರುತಿಯನ್ನು ನೋಡಿ ಸ್ಮೃತಿಯನ್ನು ಮಾಡ್ತಾ ಇರೋದ್ರಿಂದ ಅದು ಏನಾಗಿದೆ, ಪರಪ್ರತ್ಯಕ್ಷ ಆಗ್ಯದ. ಅಲ್ಲಿ ಏನಂತ ಹೇಳಿದ್ರೆ ವಿರೋಧಿ ಸ್ವಾತ್ಮ ಪ್ರತ್ಯಕ್ಷ ಪರಾತ್ಮ ಪ್ರತ್ಯಕ್ಷೇ ಪ್ರತ್ಯಕ್ಷ ಶ್ರುತಿ ಅನುಮಿತ ಶ್ರುತಿ ಅವುಗಳಿಗೆ ವಿರೋಧ. ಅಂದ್ರೆ ಇಲ್ಲಿ ಸ್ವಪ್ರತ್ಯಕ್ಷ ಪರಪ್ರತ್ಯಕ್ಷಗಳಲ್ಲಿ ವಿರೋಧಿ ಯದ್ ಅನಪೇಕ್ಷಂ ತತ್ ಸ್ಯಾತ್ ತದ್ ಆದರಣೀಯಂ ಸ್ಯಾತ್ ಅಸತಿ ವಿರೋಧಿ ಅಸತಿ ಸ್ವಾತ್ಮ ಪ್ರತ್ಯಕ್ಷೆ ತದ್ ಅನುಮಾನಂ ಸ್ಮೃತಿ ಎಂಬುದು ಅನುಮಾಪಕ ಆಗ್ತದೆ. ಪರವಾದಿಗಳಿಗೆ ವಿಶೇಷವನ್ನು ನಾವು ಸಮರ್ಥನೆ ಮಾಡಬೇಕಾಗಿದೆ. ಆಗ ಐಕ್ಯದವರೆಗೆ ಯಾಕೆ ಅನುಧಾವನ ಮಾಡಿದ್ರು ಶ್ರೀಮದಾಚಾರ್ಯರು ಅಂತ ಪ್ರಶ್ನೆ. ಬೇರೆ ಕಡೆ ಇದು ಅವ್ರ ಭೇದಾದಿಗಳು ಯಾವುದನ್ನು ಒಪ್ಪೋಲ್ಲ, ಅವ್ರು ಒಪ್ಪೋದೇ ಐಕ್ಯದ ಘಟದಲ್ಲಿ ತೋರಿಸ್ಬೋದಾಗಿತ್ತು. ಘಟದಲ್ಲಿ ಅವರು ಬ್ರಹ್ಮಾತಿರಿಕ್ತವಾದಂತಹ ಸತ್ಯವಾದಂತಹ ಪ್ರಪಂಚನೇ ಇಲ್ಲ. ಆದ್ರಿಂದ ತೋರಿಸ್ಬೇಕಾದ್ರೆ ಬ್ರಹ್ಮದಲ್ಲಿ ತೋರಿಸ್ಬೇಕು, ಬ್ರಹ್ಮನಲ್ಲಿ ತೋರಿಸ್ಬೇಕಾದ್ರೆ ಸತ್ಯವಾದದ್ರಲ್ಲಿ ಯಾಕೆ ತೋರಿಸ್ಬೇಕು ಅಂದ್ರೆ ನಮ್ಗೆ ಸತ್ಯಭೂತವಾದಂತಹ ಅಂದ್ರೆ ವಿಶೇಷ ಎಂಬುದು ಏನು ನಿರ್ವಾಹಕ ಭೇದ ಕಾರ್ಯಾದಿಗಳಲ್ಲಿ ಇದರಲ್ಲಿ ಆವಿದ್ಯಕವಾಗಿ ಅವ್ರ ಸಮಾಧಾನ ಕೊಡಬಹುದಿತ್ತು. ಆವಿದ್ಯಕವಾದದ್ದರಿಂದ ಎಲ್ಲ ಅನುಭವ ಅದಕ್ಕಾಗಿ ಸತ್ಯದಲ್ಲಿ ತೋರಿಸ್ಬೇಕು. ಅಲ್ಲೇ ಅದೇ ವಿಷಯ ಮುಂದೆ ಬರ್ತಾ ನಾವು ಖಂಡನ ಮಾಡುತ್ತಾ ಬರ್ತೇವೆ. ಅಖಂಡವಾದಂತಹ ವಸ್ತುವಿನಲ್ಲಿ ಅಂಶತಃ ಅವಿದ್ಯಾವರಣ ಸಂಭವಿಸೋದಿಲ್ಲ ಅಂತ ನಾವು ದೋಷ ಕೊಡ್ತೇವೆ. ಅದಕ್ಕೆ ಅವರೇನು ದೋಷ ಕೊಡ್ತಾರೆ ಅಂದ್ರೆ ಅದನ್ನು ನಿರಾಕರಣೆ ಮಾಡ್ತಾರೆ. ಅವರು ಅಂಶತಃ ಅಖಂಡ ಅವಿದ್ಯೆಯ ಒಂದು ಸಾಮರ್ಥ್ಯವನ್ನು ಹೇಳ್ತಾರೆ ಅವರು. ಅಂದ್ರೆ ದುರ್ಘಟ ಸ್ವಭಾವತ್ವ ಎಂಬುದೇ ಅಲ್ಲ, ಅಸಂಭವನೀಯ.
ಅಸಂಭವಿನ ಅವಭಾಸ ಚತುರ ಅವಿದ್ಯಾ ಅಂತ ಈ ರೀತಿಯಾಗಿ ಹೇಳೋದ್ರಿಂದ ಇದಕ್ಕೆ ನಾವೇನು ಉತ್ತರ ಕೊಡ್ತೀವಿ? ಇದಕ್ಕೆ ಎರಡು ರೀತಿಯಿಂದ ಯಾದವಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಅನುಪಪತ್ತೇಹೇ ತುಲ್ಯತ್ವ, ಅನುಪತ್ತೇಹೇ ತುಲ್ಯತ್ವಾತ್ ಅಂತ ಒಂದನೇದು, ತತ್ ಪರಿಹಾರೋಪಲಕ್ಷತೆ ಅಂತ ಹೇಳಿ ಪರಿಹಾರ ಅಂದ್ರೆ ಅನುಪತ್ತಿ ಅಂದ್ರೆ ಯಾವುದು ಅಂತ ಹೇಳಿದ್ರೆ ಎಲ್ಲ, ಹಾಗಾದ್ರೆ ಎಲ್ಲಾ ಕಡೆಗೂ ಕೂಡ ಅಂದ್ರೆ ಬ್ರಹ್ಮ ಯದಿ ಪ್ರಕಾಶ ಪ್ರಾಪ್ತೇ ನೀವು ಜಡಾದಿಗಳಲ್ಲಿ ಇದು ಮಾಡ್ಲಿಕ್ಕೆ ಹೇಳ್ತಾ ಇದ್ದೀರಿ. ಜಡಾದಿಗಳ ಅಂದ್ರೆ ಏನು, ಪ್ರಕಾಶ ಇದರಲ್ಲಿ ಆತ್ಮನಲ್ಲಿರುವಂತಹ ಪ್ರಕಾಶ ಇದು ಪ್ರಾಪ್ತಿ ಸ್ವಾಭಾವಿಕ ಅಂತ ಹೇಳಿ ಅಲ್ಲಿ ಪ್ರಾಪ್ತ ಪ್ರಕಾಶ ಪ್ರತಿಬಂಧಕತ್ವ ರೂಪವಾದದ್ದನ್ನು ಹೇಳೋದೇ ಆದ್ರೆ ಇಲ್ಲಿಯೂ ಕೂಡ ಹಾಗೆ ನಾವು ಹೇಳಲಿಕ್ಕೆ ಬರೋದ್ರಿಂದ ಜಡಾದಿಗಳಲ್ಲಿಯೂ ಕೂಡ ನಾವೇನು ಹೇಳ್ತೀವಿ, ಪ್ರಾಪ್ತ ಪ್ರಕಾಶನೇ ಆದ ಅವಿದ್ಯಾದಿಂದಲೇ ಅದು ಏನಾಗಿದೆ ಪ್ರತಿಬಂಧಕತ್ವನೇ ಹೇಳ್ತೀವಿ. ಮೊದಲನೇದ್ದು ಚೇತನೇಪಿ ತುಲ್ಯತ್ವಾತ್ ಅಂತ ಅನ್ನೋದು, ಪರಿಹಾರಸ್ಯ ತುಲ್ಯತ್ವಾತ್ ಅಂತ ಅರ್ಥ. ಅನುಪತ್ತೇ ತುಲ್ಯತ್ವಾದ್ ಎಂಬುದಕ್ಕೆ ಜಡದಲ್ಲಿ ಹೇಗೆ ರೀತಿಯಾಗಿ ನಿಮಗೆ ಈ ಬ್ರಹ್ಮ ಪುನರೇವ ವರುಣಂ ಪಿತರಂ ಉಪಸಸಾರ ಅಂತ ಪುನರುಪಸರ್ಪಣ ಶ್ರುತಿ ಇದ್ದದ್ದಕ್ಕಾಗಿ ಪೂರ್ವೋಪದಿಷ್ಟವಾದ ಅನ್ನಾದಿಗಳು ಬ್ರಹ್ಮ ಅಲ್ಲ, ಆನಂದ ಅಷ್ಟೇ ಬ್ರಹ್ಮ ಅಂತ ಹೇಳಿದರೆ ಪುನರು ಅಂದ್ರೆ ಇಲ್ಲಿ ತನ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಪೂರ್ವಜ್ಞಾತವಾದದ್ದು ಭ್ರಮ ಅಲ್ಲ, ಕಿಂತು ಅದು ಯಥಾರ್ಥವಾಗಿದೆ, ಆದರೂ ಕೂಡ ಮುಂದೆ ಆ ಉಪಾಸನೆ ಮಾಡ್ತಾನ ಅಂತ ಹೇಳಿದ್ರೆ ಇಲ್ಲಿ ಶಂಕಾ ಮಾಡಿದ್ರು. ಪೂರ್ವಜ್ಞಾತವಾದಂತಹ ಅರುಂಧತಿ ನ್ಯಾಯನ ಹೇತ್ವ ಇರೋದ್ರಿಂದಲೇನೆ ಪುನರೇವ ವರ್ಣಂ ಪಿತರಂ ಉಪಸಸಾರ ಮತ್ತು ಬ್ರಹ್ಮಜ್ಞಾನದ ಉಪದೇಶ ಮಾಡ್ರಿ, ನನಗೆ ತಿಳಿಸ್ರಿ ಅಂತ ಮತ್ತೆ ಮಾಡಿದ್ರು ಅವರು. ನೀವಾದರೂ ಏನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಆಜ್ಞಾ ಮಾಡ್ಲಿಕ್ಕಾಗಿ ಮತ್ತೆ ಹೋದ್ರು ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಉಪಸಸಾರ ಇದು ಏನು ಈ ರೀತಿಯಾಗಿ ಶಬ್ದ ಪ್ರಯೋಗ ಆದರೂ ಯಾಕೆ ಮಾಡಿದ್ರಿ ಅಂತ ಹೇಳಿದ್ರೆ ಅಹಂಕಾರ ಖಂಡನಕ್ಕಾಗಿ. ನಾ ತಿಳಿದಿದ್ದೀನಿ, ಇನ್ನೂ ನನಗೆ ವಿಶೇಷವಾಗಿ ಇದು ಮಾಡ್ರಿ ಅಂತ ಆಜ್ಞಾ ಮಾಡ್ರಿ ಅಂತ ಅಲ್ಲ, ಮತ್ತೆ ನಮ್ಗೆ ತಿಳಿಸ್ರಿ ಅಂತ ಹೇಳೋದ್ರಿಂದ ಅಹಂಕಾರ ಖಂಡನೆ ಮಾಡಲಿಕ್ಕಾಗಿ ಏತಾದೃಶವಾದಂಥ ಶಬ್ದಗಳನ್ನು ಹಾಕಿದ್ದಾರೆ. ಅಲ್ಲ, ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಅಂದ್ರೇನು ಅನ್ಯತಾನುಭವ, ಅವರೇನು ಒಂದು ಅನ್ಯತಾನುಪಪತ್ತಿ ಹೇಳಿದ್ರು. ಪುನರುಪಸರ್ಪಣ ಅನ್ಯತಾನುಪಪತ್ಯ ಪೂರ್ವೋಪದಿಷ್ಟವಾದದ್ದು ಬ್ರಹ್ಮ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ಅನ್ಯತಾನುಪಪತ್ತಿಯನ್ನ ನೀವು ಅನ್ಯಥೈವ ಉಪಪತ್ತಿನೋ ಅನ್ಯಥಾಪಿ ಉಪಪತ್ತಿನೋ ತೋರಿಸ್ಬೇಕು, ಅದನ್ನು ಹೇಳಿ ಅಷ್ಟೇ ಕೇಳಿದ್ದು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದು ಏನು ಬ್ರಹ್ಮತ್ವಂ ಅನ್ಯಥಾಪಿ ಆದರೆ ಪೂರ್ವೋಕ್ತ ವಾಕ್ಯಸ್ಯ ಅನ್ಯಥಾಪಿ ಉಪಪತ್ತಿಯನ್ನು ಹೇಳ್ತಾ ಇದ್ದೀವಿ. ಅಂದರೆ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಇದು ಏನು ಪುನರುಪಸರಣ ಎಂಬುದು ಮಾಡೋದ್ರಿಂದ ನೀವೇನು ಹೇಳ್ತಾ ಬ್ರಹ್ಮತ್ವವನ್ನು ಹೇಳ್ತಾ ಇದ್ರಿ. ಪುನರುಪಸರಣ ಎಂಬುದು ಅಲ್ಲಿ ನಾನಾ ಇದನ್ನು ಉಪದೇಶ ಮಾಡಿದ್ದಾರೆ. ತತ್ರ ವಿಶಿಷ್ಯವಾಗಿ ಒಂದೊಂದನ್ನು ಮತ್ತೆ ಮಾಡ್ಲಿಕ್ಕಾಗಿ ಅವ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪುನರುಪಸರಣ ಒಂದೊಂದನ್ನು ಮತ್ತಲ್ಲ, ಒಂದೊಂದು ರೂಪವನ್ನ ಉಪಾಸನೆ ಮಾಡಿ ಅಪರೋಕ್ಷ ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಸಮರ್ಪಣೆ ಮಾಡ್ಲಿಕ್ಕಾಗಿ ಉಪದೇಶ ಮಾಡ್ಲಿಕ್ಕೆ ಏವಂ ದೇಹಾದಿ ಪರ್ಯಂತಂ ಆಗತಂ ಹರಿಮೇವತು ಪರಾಮರ್ಶತಿ ತಸ್ಯೈವ ಪಂಚರೂಪತ್ವ ವಿತ್ತಯೇ ಅಂತನ್ನುವ ಮೂರುವರೆ ಶ್ಲೋಕ ಅನುವ್ಯಾಖ್ಯಾನವಿದೆ. ಅದರ ಅರ್ಥ ಏನು, ಅಭಿಪ್ರಾಯ ಏನು? ಅಲ್ಲಿ ಮೊದಲೇ ಸಮಸ್ಯೆ ಏವಂ ದೇಹಾದಿ ಪರ್ಯಂತಂ. ದೇಹ ಪರ್ಯಂತಂ ಅಂತಂದ್ರೆ ಒಂದು, ದೇಹಾದಿ ಅಂತಂದ್ರೆ ಎರಡು. ದೇಹಾದಿ ಪರ್ಯಂತಂ ಅಂತನ್ನೋ ಶಬ್ದನೇ ಅಬದ್ಧ. ಅನುವ್ಯಾಖ್ಯಾನದಲ್ಲಿ ದೇಹಾದಿ ಸಮಂಜಸ, ದೇಹ ಪರ್ಯಂತಂ ಸಮಂಜಸ, ದೇಹಾದಿ ಪರ್ಯಂತಂ ಅತ್ಯಂತ ಬದ್ಧ. ಇಲ್ಲಿ ಸುಪಾಂಸುಲುಕ ಎಂಬುವಂತಹ ಇತ್ಯಾದಿ ದೇಹ ಶಬ್ದಕ್ಕಿಂತ ಮುಂಚೆ ಆತ್ಮ ಶಬ್ದವನ್ನು ಅಧ್ಯಾಹಾರ ಮಾಡಬೇಕು. ತದಶ್ಚ ಆತ್ಮಾದಿ ದೇಹ ಎಂಬುದಾಗಿ ಕರೆಕ್ಟ್. ಆಗೇನಾಯ್ತು ಆತ್ಮಶಬ್ದ ಎಲ್ಲಿದೆ? ಇದು ಯಾವುದು ಆತ್ಮನ ಆಕಾಶ ಆಕಾಶ ಸಂಭೂತ ಇತ್ಯಾದಿಗಳಲ್ಲಿರುವಂತಹ ಆತ್ಮಶಬ್ದ ಇರೋದ್ರಿಂದ ದೇಹ ಶಬ್ದ ಎಲ್ಲಿದೆ? ದೇಹ ಶಬ್ದ ಇಲ್ಲೇ ಇಲ್ಲ. ಶರೀರ ಸವಾಯೇಶ ಅನ್ನಾತ್ ಪುರುಷ, ಅನ್ನಾತ್ ಪುರುಷ, ಪುರುಷ ಶಬ್ದ ಇದು ದೇಹವಾಚಕ. ಪುರುಷ ಶಬ್ದ ಇದು ದೇಹವಾಚಿ. ಹಾಗಾದ್ರೆ ಏನಾಯ್ತು ಈಗ?
ಆತ್ಮಾದಿ ದೇಹ ಪರ್ಯಂತ ಪರ್ಯಂತವಾಗಿ ಶಬ್ದಗಳಿಂದ ಶಬ್ದಗಳಿಂದ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಶರೀರತ್ವವನ್ನು ಪರಮಾತ್ಮನೇ ಎಲ್ಲ ಕಡೆಗೂ ಇದಾಗೋದ್ರಿಂದ ಅಲ್ಲಿ ನಾವು ಏನು ಹೇಳ್ತೀವಿ ಪಂಚರೂಪತ್ವ ಎಂಬುದು ಉಪಪನ್ನವಾಗ್ತದೆ ಆಗುದಿಲ್ಲ, ಒಮ್ಮೆಲಿಗೆ ಆಗುದಿಲ್ಲ. ಪಂಚರೂಪತ್ವವನ್ನು ಮುಂದೆ ಹೇಳೋರಿದ್ದಾರೆ. ಸವಾಯೇಶ ಪುರುಷೋ ಅನ್ನರ ಸಮಯ ಇತ್ಯಾದಿಯಾಗಿ ಪಂಚರೂಪತ್ವವನ್ನು ಹೇಳುವವರಿದ್ದಾರೆ. ಅಲ್ಲಿ ಸವಾಯೇಶ ಎಂದು ಪರಾಮರ್ಶ ಮಾಡುವುದಕ್ಕಾಗಿ ಪರಮಾತ್ಮನ ಪರಾಮರ್ಶ ಎಲ್ಲೋ ದೂರದಲ್ಲಿದ್ದಾನೆ ಆತ್ಮ, ಅವನ ಪರಾಮರ್ಶ ಹೇಗೆ ಅನ್ನುವ ಪ್ರಶ್ನೆಗೆ ಆತ್ಮ ಎಂಬುದು ಸರ್ವತ್ರವೂ ಇದಾಗಿದೆ. ಸೃಷ್ಟಿಯಾದಿ ಪ್ರಕರಣ ಎಲ್ಲ ಕಡೆಗೂ ಆತ್ಮ ಎಂಬುದು ತ್ರಿತ್ವೇ ಹುತ್ವಾತ ಪಂಚತ್ವಂ. ಈ ಪ್ರಸಂಗ ಏನು? ಇಲ್ಲಿ ಕೃಷ್ಣ ಧ್ಯಾನ ಚಲೇನ ಇದು ಏನು ಸ್ವಲಕ್ಷಣತ್ವವನ್ನು ಹೇಳಿದ್ರು ಅಂತ ಹೇಳಿದ್ರೆ ಇದು ಧ್ಯಾನಾನುವಾದವಾದದ್ರಿಂದ ಇದು ಯೋಗ್ಯ ಅಲ್ಲ ಅಂತ ಹೇಳಿದ್ರೆ ಅನುವಾದ ಎರಡು ರೀತಿಯಾಗಿ ಮಾಡಿದ್ ಕಂಡದ ಅಂತ ಹೇಳಿದ್ರು. ಒಂದನೇದು ಯಾವುದು ಅಂತ ಹೇಳಿದ್ರೆ ನಿರಾಕರಣೆ ಮಾಡ್ಲಿಕ್ಕಾಗಿ ಅನುವಾದ ಮಾಡಿದ್ ಕಂಡದ. ಅದು ಯಾವುದು ಅಂತ ಹೇಳಿದ್ರೆ ಯಾವತ್ ಸ್ಯಾದ್ ಗುಣ ವೈಷಮ್ಯಂ ಇತಿ, ಅಲ್ಲಿ ಏನು ಮಾಡ್ಯಾರ ತೇ ಮುಹ್ಯಂತಿ ಶುಚಾರ್ಪಿತ ಎಂಬುದು ನಿಂದಾದಿಂದ ನಿರಾಕರಣೆ ಮಾಡಿದ್ದಾರೆ. ಮತ್ತು ಕೆಲವೊಂದು ಕಡೆ ಏನು ಅಭಿಮತತ್ವವನ್ನು ಇದ್ರೂ ಕೂಡ ಅನುವಾದ ಮಾಡ್ಕೊಂಡದ. ಯಾವುದಂತ ಹೇಳಿದ್ರೆ ತ್ರಿತ್ವೇ ಹುತ್ವಾದ ಪಂಚತ್ವಂ ವಾಚಾಂ ಜೋ ಮನಸಿ ತತ್ ಪ್ರಾಣ ಇತರೇ ಪರಂ ಧೃತ್ಯ ಹ್ಯಪಾನಂ ಸೋತ್ಸರ್ಗಂ ತತ್ಪರ ಅಜುಹೋನ್ ಮುನಿ ತ್ರಿತ್ವೇ ಉತ್ವಾದ ಪಂಚತ್ವಂ ತಚ್ಚೈಕತ್ವೇ ಅಜುಹೋನ್ ಮುನಿಹಿ. ಮುನಿಹಿ ಅನ್ನೋ ಶಬ್ದಕ್ಕೆ ಅರ್ಥ ಮುನಿಹಿ ಅಂದ್ರೆ ಮನನಶೀಲ ಧರ್ಮನವನ್ನು ಹೇಳೋದು. ಹುತ್ವ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಹುತ್ವ ಅಂದ್ರೆ ಪ್ರವಿಲಯನವನ್ನು ಚಿಂತನೆ ಮಾಡಿ ಅಂತ. ಧ್ಯಾತ್ವ ಈ ಇಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ವಾಚಂ ಅಂದ್ರೆ ಉಮಾದೇವಿಯನ್ನು ರುದ್ರನಲ್ಲಿ ಮನಸ್ಸಿನಲ್ಲಿ ಲಯ ಆಗ್ತದೆ ಅಂತ ಹೇಳಿ, ಮನಸ್ಸಾದರೂ ಕೂಡ ಪ್ರಾಣನಲ್ಲಿ ಲಯ ಆಗ್ತದೆ. ಪ್ರಾಣ ಇದು ಏನಾಗ್ತದೆ ಅಂತ ಹೇಳಿದ್ರೆ ವ್ಯಾನನಲ್ಲಿ ಲಯ ಆಗ್ತದೆ, ಅಪಾನನಲ್ಲಿ ಲಯ ಆಗ್ತದೆ. ಅಪಾನ ಎಂಬುದು ವ್ಯಾನನಲ್ಲಿ ಆಗ್ತದೆ. ಮತ್ತೆ ಈ ಉದಾನ ಸಮಾನಗಳು ವ್ಯಾನನಲ್ಲಿ ಲಯ ಆಗಿ ಆ ತ್ರಿತ್ವೇ ಉತ್ವಾಚ ಪಂಚತ್ವಂ ಆ ಪಂಚನೂ ಕೂಡ ಮುಖ್ಯ ಪ್ರಾಣಲಯ ಆಗ್ತದೆ. ಇದನ್ನು ಇದು ಮಾಡಿ ಏತಾದೃಶವಾದಂತಹ ಈ ಎಲ್ಲವೂ ಕೂಡ ಪರಮಾತ್ಮ ಅವ್ಯಯನಾದಂತಹ ಪರಮಾತ್ಮನಲ್ಲಿ ಅದ ಅಂತ ಮನನಶೀಲವಾದಂತಹ ಚಿಂತನೆಗೆ ಏನಂತ ಕರೀತಾರೆ? ಈ ಚಿಂತನೆಗೆ ಏನಂತ ಕರೀತಾರೆ? ಯಾವ ಇದಕ್ಕೆ ಬ್ರಹ್ಮಯಜ್ಞ ಅಂತ ಕರೀತಾರೆ. ಈ ಕ್ಷತ್ಯಧಿಕರಣದಲ್ಲಿ ಇದರ ಪ್ರಯೋಜನ ಏನು? ಬ್ರಹ್ಮಯಜ್ಞದ ಪ್ರಯೋಜನ ಸರ್ವ ಸಂಸಾರ ನಾಶಕ. ಈ ಕ್ಷತ್ಯಧಿಕರಣದಲ್ಲಿ ಪ್ರಾಯಪಾಠ ವಿರೋಧವನ್ನು ಹೇಳಿದ್ದಾರೆ. ಏನದು ಅಂದ್ರೆ ಇಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಪ್ರಾಯಪಾಠ ವಿರೋಧ ಅಂತ ಪ್ರಾಯಪಾಠ ವಿರೋಧ ಏನಂತ ಹೇಳಿದ್ರೆ ತತ್ತೇಜೋ ಅಸೃಜತ ತಾಪ ಐಕ್ಷಂತ ಇತ್ಯಾದಿಗಳು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಐಕ್ಷತಾ ಇತ್ಯಾದಿಗಳು ಆದರೂ ಕೂಡ ಏನಾಗಿದೆ ಅಚೈತನ್ಯವಾದಂತಹ ಗೌಣವಾದಂತಹ ಪ್ರಾಯಪಾಠ ಇರೋದ್ರಿಂದ ಇಲ್ಲಿಯೂ ಕೂಡ ನಾವು ಐಕ್ಷತ ಎಂಬುದಾಗಿ ಏನು ಮಾಡ್ತೀವಿ, ಗೌಣವನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಇತಿಚೇನ್ನ ಆತ್ಮಶಬ್ದಾತ್ ಅಂತ ಪರರು ವ್ಯಾಖ್ಯಾನ ಮಾಡ್ತಾರೆ. ಶಿವನಿಗೆ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡತಕ್ಕಂಥ ಅನುಮಾನಗಳನ್ನು ಹೇಳ್ಯಾರ. ಅಲ್ಲಿ 3 ಅನುಮಾನಗಳು ಯಾವ್ಯಾವು? ಅಲ್ಲಿ ಏನು ಅನುಮಾನ ಅಂತ ಹೇಳಿದ್ರೆ ವಿಪ್ರತಿಪನ್ನೇ ಪ್ರತಿವ್ಯುದಕೆ ಪ್ರಯತ್ನವತಾ ಧೃತೆ ಗುರುತ್ವೇ ಸತಿ ಅಪತಿತ್ವಾತ್ ಅಂತ. ಇಲ್ಲಿ ಅಪಾತಿತ್ವಾತ್ ಅಂತ ಇಲ್ಲಿ ಏನು ಮಾಡಬೇಕಂದ್ರೆ ಶೇಷವನ್ನು ಮಾಡ್ಕೋಬೇಕು. ಪತನ ಪ್ರತಿಬಂಧಕ ಸಂಯೋಗ ವೇಗ ರಾಹಿತ್ಯೇ ಸತಿ ಅಂತ ಈ ರೀತಿಯಾಗಿ ಇದನ್ನು ಮಾಡಬೇಕು. ಅನ್ಯಥಾ ಶರ ಮತ್ತು ಈ ವೃಕ್ಷಸ್ಥ ಫಲದಲ್ಲಿ ವ್ಯಭಿಚಾರ ಬಂದಿತ್ತು, ಅದಕ್ಕೆ ಗುರುತ್ವೇ ಸತಿ ಅಪತಿತ್ವಾತ್ ಅಂತ ಮೊದಲೇದು. ಎರಡನೇದು ಕ್ಷಿತ್ಯಾಧಿಕಂ ಸಕರ್ತೃಕಂ ಎಂಬುವ ಅನುಮಾನ ಕರ್ತೃತ್ವಕ್ಕೆ. ಕ್ಷಿತ್ಯಾಧಿಕಂ ಪ್ರಯತ್ನವದ್ ವಿನಾಶ್ಯಂ ವಿನಾಶ್ಯತ್ವಾತ್ ಘಟವಿನಾಶವತ್ ಎಂಬುದಾಗಿ ಸಂಹಾರಕ್ಕೆ ಇದು ಉದಾಹರಣೆ. ಇನ್ನು ಪ್ರಯತ್ನಾಧಾರ ಇದು ಯಾವುದು ಕ್ಷಿತ್ಯಾಧಿಕಂ ಪ್ರಯತ್ನಾಧಾರಜಂ ಇದು ಕ್ಷಿತ್ಯಾಧಿಕಂ ಪ್ರಯತ್ನಾಧಾರಜಂ ದ್ರವ್ಯ ಕರ್ಮತ್ವ ಗುರುತ್ವೇ ಸತಿ ಅದಾಯ್ತು. ಪ್ರಯತ್ನವತಾ ಧೃತೆಯ ಗುರುತ್ವೇ ಸತಿ ಅಪಾತಿತ್ವಾತ್ ಆಯ್ತು. ಕಾರ್ಯತ್ವಾತ್ ಯಾವುದು? ಕರ್ಮತ್ವಾತ್ ಅಂತ.
ಕರ್ಮತ್ವ ಆನಂದಮಯ ಇತ್ಯಾದಿ ನಾಧ್ಯಾಯೇನ ವದತ್ಯಜಃ ಎಂಬುದು ಅಂತನ್ನುವಲ್ಲಿ ಯತಿಭಂಗ ದೋಷ ಬರ್ತದಲ್ಲ ಅಂತ ಇಲ್ಲಿ ಶಂಕಾ ಮಾಡಿದರೆ ಸ್ವಾದಿಷು ಸರ್ವನಾಮಸ್ಥಾನೆ ಎಂಬುದಾಗಿ ಸು ಆದಿಷು ಆ ಕಪಃ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಪದಸಂಜ್ಞಾ ತತ್ಪೂರ್ವವಾದಕ್ಕೆ ಪದಸಂಜ್ಞಾವನ್ನು ವಿಧಾನ ಮಾಡ್ತಾ ಇದೆ ರಾಜಾಭಿಹಿ ಎಂಬುವ ಇತ್ಯಾದಿ ರೂಪಸಿದ್ಧಿ ಆಗಲಿಕ್ಕೆ. ಹಾಗೆ ಇಲ್ಲಿಯೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಇತ್ಯಾದಿ ಎಂಬುವಂತಹ ಈ ಏತಾದೃಶ ಪ್ರಾತಿಪದಿಕಕ್ಕೂ ಏನದ ಪದಸಂಜ್ಞಾ ಇರೋದ್ರಿಂದ ಪದಾಂತದಲ್ಲೇ ವಿರತಿ ಇರೋದ್ರಿಂದ ಯತಿಭಂಗ ಅಂದರೆ ಯತಿ ನಾಮ ವಿರತಿ ತಾದೃಶ ಯತಿಭಂಗ ನಾಮ ತತ್ ಸ್ಥಾನಭಂಗ ನ ಕಲ್ಪನೆ ಶಂಕನೀಯ. ಯಾವ ಸಮಾಸ ಮಾಡಬೇಕಲ್ಲಿ? ಯಾವ ಸಮಾಸ ಯಾವ ಪ್ರಮಾಣದಿಂದ ಇಲ್ಲಿ ಯತಿಭಂಗದ ಶಂಕಾ ಬಂದಿತ್ತು? ಯಾವ ಪ್ರಮಾಣದಿಂದ ಅಂದ್ರೆ ಇಲ್ಲಿ ಏನಾಗಿತ್ತಂದ್ರೆ ಸುಪ್ತಿಂಗಂತಂ ಪದಂ ಅಂತ ಇರೋದ್ರಿಂದ ಇತ್ಯಾದಿನ ಎಂಬುದೇ ಪದ ಛಂದಶಾಸ್ತ್ರದ ಪ್ರಮಾಣ. ನ ಪಾದಾದೋ ವಿರತಿ. ಉಪಸಂಕ್ರಮಣ ವಿದ್ಯಾತ್ ಉಪಸಂಕ್ರಮಣ ಅಂತನ್ನುವುದಕ್ಕೆ ಅತಿಸಂಕ್ರಮಣ ಅಂತ ಅರ್ಥವನ್ನು ಹೇಳ್ತಾರೆ ಶಂಕರಾಚಾರ್ಯ. ತಪ್ಪು. ಯಾಕೆ? ಆವಾಗ ಉಪಶಬ್ದ ಇದು ಉಪಶಬ್ದ ಎಂಬುದು ಅದು ಇದಕ್ಕಾಗೋದೇ ಇಲ್ಲ. ಉಪಶಬ್ದವನ್ನು ಯಾಕೆ ಹೇಳಬೇಕಿತ್ತು? ಅತಿಸಂಕ್ರಮಣ ಅಂತ ಈ ರೀತಿಯಾಗಿ ಹೇಳ್ಬೋದಿತ್ತು. ಈ ರೀತಿಯಾಗಿ ಆರ್ಥಿಕವಾದಂತಹ ಸ್ವೀಕಾರ ಮಾಡಲಿಕ್ಕೆ ಯಾವುದು ಬೀಜ ಆ ರೀತಿಯಾಗಿ ಉಪ ಅಂದ್ರೆ ಸಮೀಪ ಅಂತಲೇ ಅರ್ಥ ಅದ, ಅತಿ ಸಂಕ್ರಮಣ ಅಂತ ಅರ್ಥ. ಇದು ವಿರುದ್ಧವಾದದ್ದು. ಅವ್ಯಯಾನಾಮ ಅನೇಕಾರ್ಥತ್ವ ಅಂತ ಹೇಳಿ ಉಪಶಬ್ದಕ್ಕೆ ಅತಿ ಅರ್ಥ ಮಾಡುವುದಾದರೆ ಏನ್ ದೋಷ ಕೊಟ್ಟಿದ್ದಾರೆ? ಅವಾಗ ಪೌರು ಸಂಕ್ರಮಣ ಎಂಬ ಅಂತಃಶಬ್ದಕ್ಕೂ ಬಹಿ ಅಂತಃಶಬ್ದಕ್ಕೂ ಬಹಿ ಎಂಬ ಅರ್ಥ ಇರೋದ್ರಿಂದ ಪ್ರಸಿದ್ಧೇನ ಹಿ ಅಸಾಧಾರಣೇನ ಧರ್ಮೇನ ಅಪ್ರಸಿದ್ಧಂ ವಸ್ತು ಪ್ರಸಿದ್ಧ ವಸ್ತುವನ್ನು ಸಾಧನ ಮಾಡ್ತೇವೆ ಎಂದು ಟೀಕಾರರು ಹೇಳ್ತಾರೆ. ಪ್ರಸಿದ್ಧ ಯಾವುದು? ಹೇಗೆ ಪ್ರಸಿದ್ಧ? ಅಪ್ರಸಿದ್ಧ ಅಂದರೆ ಜಗಜ್ಜನ್ಮಾದಿ ಕಾರಣತ್ವ ಇದು ಪ್ರಸಿದ್ಧ, ಗುಣಪೂರ್ಣತ್ವ ಇದು ಅಪ್ರಸಿದ್ಧ ಅಂತ. ಹೇಗೆ ಹೇಳಿ. ಜಗಜ್ಜನ್ಮಾದಿ ಕಾರಣತ್ವ ಇದು ಪ್ರಸಿದ್ಧ, ಇದು ಏನು ಗುಣಪೂರ್ಣತ್ವ ಇದು ಅಪ್ರಸಿದ್ಧ ಅಂತ. ಅಂದರೆ ಯಾಕಂತ ಹೇಳಿದ್ರೆ ಜಗತ್ತಿದು ಪ್ರತ್ಯಕ್ಷ ಗೋಚರವಾದದ್ರಿಂದ ಅದು ಕ್ರಿಯಾವಾದ್ರಿಂದ ಅಲ್ಲಿಯೂ ಕೂಡ ಒಂದು ಕಾರಣ ಅದ ಅಂತ ಹೇಳಿ ಸಂಭಾವಕ ಆಗಿದೆ. ಆದರೆ ಗುಣಪೂರ್ಣತ್ವ ಎಂಬುದು ಶ್ರುತ್ಯಾದಿಗಳನ್ನು ಯಾರು ಅಷ್ಟು ಸಮ್ಯಕ್ ಆವಿರ್ಚಾನ ಮಾಡಿಲ್ಲೋ ಅವ್ರಿಗೆ ಈ ಯಾವುದು ಗುಣಪೂರ್ಣ ರೂಪವಂತ ಅರ್ಥದಲ್ಲಿ ಅಸಂಭಾವನಾ ಶಂಕ. ಸರಿ, ನೀ ಹೇಳಿದ್ ಸರಿ. ಈಗ ಅವರು ಆ ಪ್ರಶ್ನೆ ಕೇಳಿಲ್ಲ. ಲಕ್ಷಣಗಳಲ್ಲಿ ಅಭೇದ ಹೇಳಿದಾಗ ಪ್ರಸಿದ್ಧತ್ವ ಅಪ್ರಸಿದ್ಧತ್ವ ರೂಪ ವಿರುದ್ಧ ಧರ್ಮಾಧಿಕರಣತ್ವ ಬರಬೇಕಾಗ್ತದೆ ಎಂದಾರ. ಅಲ್ಲಿ ಯಾವುದು ಅಪ್ರಸಿದ್ಧ? ಅಲ್ಲಿ ಏನು ಲಕ್ಷ್ಯ ಇದು ಅಪ್ರಸಿದ್ಧ, ಲಕ್ಷಣ ಇದು ಪ್ರಸಿದ್ಧ. ಅಷ್ಟೇ ಪ್ರಶ್ನೆ. ಸ್ವಾಹೇಂದ್ರ ಶತ್ರು ವರ್ಧಸ್ವ ಅಲ್ಲಿ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಅಲ್ಲಿ ಸ್ವರಿತ ಇಂದ್ರ ಶಬ್ದ ಅಂತ ಆಗಿದೆಯೋ ಆ ಪ್ರಾತಿಪದಿಕ ಅಥವಾ ಅಂತೋದಾತ್ತ ಆಗಿದೆಯೋ? ಪ್ರಶ್ನೆ ಏನು ಅಂದ್ರೆ ವಸ್ತುತಃ ಮಂತ್ರದಲ್ಲಿ ಏನಿದೆ, ಅವ್ರು ಹೇಗೆ ಉಚ್ಚಾರಣೆ ಮಾಡೋದು ಅಂತಲ್ಲ, ವಸ್ತುತಃ ಮಂತ್ರದಲ್ಲಿ ಸ್ವರಿತಾಂತವಾಗೇ ಅದ. ಆದ್ರೆ ಅವ್ರಿಗೆ ಅಭಿಪ್ರೇತವಾದದ್ರಿಂದ ಅವರು ತತ್ಪುರುಷ ಮಾಡಬೇಕಾದ್ರಿಂದ ಅವ್ರು ಅಲ್ಲಿ ಏನ್ ಮಾಡಬೇಕಿತ್ತು? ಸಮಾಸಸ್ಯ ಎಂಬುವಂತಹ ಸೂತ್ರದಿಂದ ಅಲ್ಲಿ ಅಂತೋದಾತ್ತತ್ವವನ್ನು ಬಂದು ಅಲ್ಲಿ ಉದಾತ್ತತ್ವವನ್ನು ಪ್ರಯೋಗ ಮಾಡಬೇಕಿತ್ತು. ಆದ್ರೆ ಭ್ರಮತಃ ಅವ್ರು ಏನ್ ಮಾಡಿದ್ರು? ಮಂತ್ರದಲ್ಲಿ ಯಥಾಶ್ರುತವಾಗಿಯೇ ಇಲ್ಲಿ ಪ್ರಯೋಗ ಮಾಡಿದ್ರು. ಹಾಗಿದ್ರೆ ಅಲ್ಲಿ ಇಂದ್ರ ಎಂಬುವ ಶಬ್ದದ ಮುಂದೆ ರನ್ ಪ್ರತ್ಯಯ ಬರೋದ್ರಿಂದ ನಕಾರ ಇತ್ತಾದ್ರಿಂದ ನಿತ್ಯಾದಿ ನಿತ್ಯಂ ಎಂಬುದರಿಂದ ಅಲ್ಲಿ ಏನಾಗಿದೆ? ಸ್ವರಿತಾಂತತ್ವನೇ ಅದ. ಸರಿ, ಹಾಗಿದ್ರೆ ವಸ್ತುತಃ ಮಂತ್ರ ಇದೆಯಾ? ಹೀಗೆ ವೇದದಲ್ಲಿ ಸಿಗುವಂತದ್ದು ಇದೆಯಾ? ಈ ಮಂತ್ರ ಉಪಲಬ್ಧ ಇಲ್ಲ. ಮಂತ್ರದಲ್ಲಿ ವಸ್ತುತಃ ಹೀಗಿದೆ ಅಂತಂದ್ರಿ, ಸ್ವರಿತಾಂತವಾಗಿ ಅದ ಅಂತ ಹೇಳಿದ್ರು. ಮಂತ್ರ ಸಿಗ್ತಾ ಇಲ್ಲಲ್ಲ ಮತ್ತ ಹಂಗೆ ಯಾರು ಹೇಳಿದ್ರಿ ಅವ್ರು. ಅಲ್ಲ, ನನ್ನ ಪ್ರಶ್ನೆ ಮುಗ್ದಿಲ್ಲ. ಮಂತ್ರೋಹ ಅಲ್ಲಲ್ಲ, ಸ್ವರ ಊಹ ಹೇಳಿದ್ದಾರೆ, ಮಂತ್ರೋಹ ಅಲ್ಲ. ಸ್ವರ ಮಾತ್ರ ತತ್ಪುರುಷ ಸ್ವರ ಊಹ. ಇಲ್ಲಿ ಅಧಿಕರಣದಲ್ಲಿ ಮಂತ್ರನೂ ಊಹಿತ ಅಲ್ಲ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಹೇಗಿದೆಯೋ ಹಾಗೇನೆ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ದಲ್ಲಿ
ಅದು ಸ್ವರೋತೋಪರಾಧ ಹೇಗಾಯ್ತು? ಸ್ವರೋತೋಪರಾಧಾದ್ ಇಂದ್ರ ಶತ್ರು. ಅಂದ್ರೆ ಸ್ವಾಭಿಪ್ರಾಯ ಪ್ರಕಟನಕ್ಕಾಗಿ ಅಲ್ಲಿ ಊಹಾ ಮಾಡಬೇಕಿತ್ತು. ಆದರೆ ಸ್ವಾಭಿಪ್ರಾಯ ಪ್ರಕಟನಕ್ಕಾಗಿ ಊಹಾ ಮಾಡಿಲ್ಲ, ಹೇಗಿದೆ ಹಾಗೆ ಪಠನೆ ಮಾಡ್ದ, ಸ್ವಾಭಿಪ್ರಾಯ ಪ್ರವೇಶ ಬಂದಿಲ್ಲ, ಅದರಿಂದ ಇದಾಯ್ತು. ಓಷಧಿ ಶಬ್ದಾರ್ಥ ಇಲ್ಲಿಗೆ ಓಷಧಿ ಒಂದು ರೌಂಡ್ ಮುಗಿದಿದೆ. ಈ ರೌಂಡ್ನಲ್ಲಿ ಸಂಪೂರ್ಣವಾಗಿ ಪ್ರಾಣಾಧಿಕರಣದ ಅಂತಿಮ ಪ್ರಾಣಾಧಿಕರಣವರೆಗೂ ಮುಗಿಸಬೇಕಾಗಿ ಪ್ರಾರ್ಥನೆ. ಸರಿ, ಅಂತಸ್ತತ್ವಾಧಿಕರಣಕ್ಕೆ ಹೋಗೋಣ. ಆನಂದಮಯಾಧಿಕರಣದಲ್ಲಿ ಭೇದವ್ಯಪದೇಶ ಅಂತನ್ನುವ ಭೇದ ಸಾಧಕವಾದ ಸೂತ್ರವನ್ನು ಹೇಳುವ ಪ್ರಸಕ್ತಿ ಏನು? ಆನಂದಮಯಾಧಿಕರಣ ಇಲ್ಲಿ ಭೇದವ್ಯಪದೇಶವನ್ನು ಮಾಡಿದ್ದಾರಲ್ಲ, ಭೇದ ವ್ಯಪದೇಶ ವಾಕ್ಯ ಶಾಬಲ್ಯಾನ್ಯಥ ಅನುಪಪತ್ಯ. ಅಂದ್ರೆ ಈಗ ಜೀವಾದಿಗಳನ್ನು ತಗೊಳ್ಬೇಡ್ರಿ ಅಂತ ವಾಕ್ಯಗಳು ಬೇಕು. ಶರೀರತ್ವ, ಅನ್ಯತರತ್ವಾದಿ ರೂಪವಾದಂತಹ ವಾಕ್ಯಗಳು ಇರೋದ್ರಿಂದ ಜೊತೆಗೆ ಪ್ರಸಿದ್ಧವಾದಂತಹ ಇದರಲ್ಲಿ ಬ್ರಹ್ಮನ ಅಸಾಧಾರಣ ಧರ್ಮಗಳು, ಬ್ರಹ್ಮನ ನವ್ಯಾವೃತ್ಯ ಪ್ರಯೋಜನಂ ಅಲ್ಲಿ ತೃತೀಯ ವಿಗಾರ ಇತ್ತಂಭೂತ ಲಕ್ಷಣೆ ತೃತೀಯ. ಅಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ರಿ ವ್ಯಾವೃತ್ತಿನೇ ಪ್ರಯೋಜನವಾದಂಥ ಇತ್ತಂಭೂತ ಲಕ್ಷಣೆ ತೃತೀಯ ಅಂತ ಹೆಂಗೆ ಹೇಳ್ತೀರಿ? ಯಾಕಂತ ಹೇಳಿದ್ರೆ ಜ್ಞಾಪಕ ಭಾವ ಇದು ಒಂದು ಜ್ಞಾಪ್ಯ ಒಂದು ಜ್ಞಾಪಕ ಆಗಬೇಕಾದ್ರೆ ಸಿದ್ಧ ಆಗಬೇಕು. ಇದು ಎರಡೂ ಹೆಂಗೆ ಹೇಳಲಿಕ್ಕೆ ಬರ್ತದ ಅಂತ ಹೇಳಿದ್ರೆ, ಸಾಮಾನ್ಯ ವಿಶೇಷ ಭಾವ ಯಾವುದು ಜ್ಞಾಪಕ ಯಾವುದು ಜ್ಞಾಪ್ಯ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವ್ಯಾವೃತ್ತಿ ಎಂಬುದು ಜ್ಞಾಪ್ಯ, ಏತಾದೃಶವಾದಂತಹ ವಿಶೇಷ ಎಂಬುದು ಅಂದರೆ ಪ್ರಯೋಜನ ಎಂಬುದು ಜ್ಞಾಪ್ಯ, ವ್ಯಾವೃತ್ತಿ ಎಂಬುದು ಜ್ಞಾಪಕ ಅಂತ ಇರುತ್ತೆ. ಆನಂದಮಯ ಪ್ರಯೋಜನ ಏನು ಅಂತ ಹೇಳಿದ್ರೆ, ವ್ಯಾವೃತ್ತಿನೇ ಪ್ರಯೋಜನ ಅಂದ್ರೆ ಅಸತ್ವಾದಿಗಳಿಂದ ಅಸುಖತ್ವಾದಿಗಳಿಂದ ವ್ಯಾವೃತ್ತಿ ಅಂತ. ಆನಂದಮಯ ಶಬ್ದದಿಂದ ಅನ್ನಮಯಾದಿಗಳನ್ನು ಲಕ್ಷಣಯ ತೆಗೆದುಕೊಳ್ತಾರೆ. ಇಲ್ಲಿ ವಾಚ್ಯಾರ್ಥ ಬಾಧನೋ ಅಥವಾ ಏನಾದ್ರು ಪ್ರಯೋಜನ ಇದೆಯೋ? ಅಂದ್ರೆ ಏನು ಪ್ರಯೋಜನ? ವಾಚ್ಯಾರ್ಥ ಬಾಧ ಅಂತ ಅಷ್ಟೇ ಅಲ್ಲ, ಕಿಂತು ಎಲ್ಲ ಕಡೆಗೂ ಅಂದ್ರೆ ತಾತ್ಪರ್ಯ ಅನ್ನಮಯಾದಿಗಳಲ್ಲಿಯೂ ಕೂಡ ಅಭ್ಯಾಸಾದಿ ಇದಂತ ಹೇತು ಎಂಬುದು ಪ್ರವೇಶವಾಗುವುದರಿಂದ ಅದನ್ನು ಹೇಳಬೇಕು. ತಸ್ಮಿನ್ ತದ್ಯೋಗ ಲಕ್ಷಣಕ್ಕೆ ಪ್ರಯೋಜನ ಏನಿಲ್ಲ ಅಂದ್ರೆ ಅಭ್ಯಾಸಾದಿ ಹೇತು ಸಾಮರ್ಥ್ಯನೇ ಏನಾಗ್ತದೆ ಆನಂದಮಯ ಅಷ್ಟೇ ಅಲ್ಲ, ಅಲ್ಪಾಕ್ಷರತ್ವವನ್ನೇ ಪ್ರಯೋಜನವಾಗಿ ಹೇಳಿದ. ಅಲ್ಪಾಕ್ಷರತ್ವ ಅಂದ್ರೆ ಸರ್ವಶಾಖಾ ವಿನಿರ್ಣಯತ್ವ ಎಂಬುವಂತ ವಿಶ್ವತೋಮುಖತ್ವ, ಸರ್ವಶಾಖಾ ವಿನಿರ್ಣಯತ್ವ ಎಂಬುದು ಬೇಕಾಗಿಲ್ಲ. ಅಲ್ಪಾಕ್ಷರತ್ವ ಅಂದ್ರೆ ಏನು? ಸೂತ್ರದಲ್ಲಿ ಅಲ್ಪಾಕ್ಷರತ್ವ ಅಂದ್ರೆ ಏನು? ಯಾವ ಶ್ರುತ್ಯ ಯಾವದಪೇಕ್ಷಿತಂ ತಾವದೇವ ಅಕ್ಷರ ಶ್ರುತ್ಯ ಅರ್ಥಾದ್ವಾ ಶ್ರುತ್ಯ ಅರ್ಥಾದ್ವಾ ನ್ಯಾಯಮಾನಸ್ಯ ಅರ್ಥಸ್ಯ ಅವಚನಂ ಅಲ್ಪಾಕ್ಷರ. ಅಲ್ಲಿ ಶ್ರುತ್ಯ ಅಂದ್ರೆ ಏನು? ಅಂದ್ರೆ ಶಬ್ದ ಮರ್ಯಾದೆಯ ವಾಚ್ಯತ್ವೇನ ಅಂತ ಅಷ್ಟೇ. ಇಲ್ಲಿಗೆ ಒಂದು ರೌಂಡ್ ಮುಗಿದಿದೆ. ಆನಂದಮಯಾಧಿಕರಣದವರೆಗೂ ಪ್ರಶ್ನೋತ್ತರಗಳು ಸಮಾಪ್ತಿಯಾಗಿವೆ. ಅದರಿಂದ ಮುಂದೆ ಪ್ರಥಮ ಪಾದ ಮುಗಿಯುವವರೆಗೂ ಈ ರೌಂಡ್ನಲ್ಲಿ ಮುಗಿಸಬೇಕಾಗಿ ಪ್ರಾರ್ಥನೆ. ಅಂತಸ್ತತ್ವಾಧಿಕರಣದ ಪೂರ್ವಪಕ್ಷ, ಅದರ ಮೇಲೆ ಯಾದುಪತ್ಯದಲ್ಲಿ ಆಕ್ಷೇಪ ಮಾಡಿದ್ದಾರೆ. ಪೂರ್ವಪಕ್ಷ ಏನು ಅಂತಸ್ತತ್ವಾಧಿಕರಣದಲ್ಲಿ? ಅಂತಸ್ತತ್ವ ರಮಣಕೃತ ಅಂತ ಹೇಳಿ ಅನೇಕ ಯತ್ನ ಮಾಡುವಂತಹ ಪುರುಷನಲ್ಲಿ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ದುಃಖ ಇರೋದ್ರಿಂದ. ಅಲ್ಲಲ್ಲ, ಪೂರ್ವಪಕ್ಷ ಅಧಿಕರಣದ್ದಲ್ಲ, ಅಂತಸ್ತತ್ವಾಧಿಕರಣ. ಅಂತಸ್ತಿತ್ವ ರಮಣಕೃತ ಅದಲ್ಲ, ಪರಮಾತ್ಮ ಉತ ಅನ್ಯ. ಇಲ್ಲಿ ಚಂದ್ರಿಕಾದಿ ಇದು ಇಲ್ಲಿ ಪರಮಾತ್ಮ ಉತ ಅನ್ಯ ಅಂತ ಈ ರೀತಿಯಾಗಿ ವಿಕಲ್ಪ ಈ ಸಂದೇಹ ಪೂರ್ವಪಕ್ಷ ಏನು ಅಂತ ಹೇಳಿದ್ರೆ ಅನ್ಯ ಅಂತ ಪೂರ್ವಪಕ್ಷ. ಇಲ್ಲಿ ಮತ್ಶಂಕ ಅನ್ಯ ಎಂಬುದರಲ್ಲಿ ಏಕತರ ನಿಶ್ಚಯವನ್ನು ಹೇಳ್ತಿರೋ ಸರ್ವರನ್ನೇ ಹೇಳ್ತಿರೋ? ಏಕತರ ನಿಶ್ಚಯವನ್ನು ಹೇಳಿದ್ರೆ ಅದು ಇನ್ನೂ ತನ್ನ ನಿಶ್ಚಯವಾಗಿಲ್ಲ. ಇದಕ್ಕಿಂತ ಮೊದಲು ಧರ್ಮಿ ಹೇಳಿಬಿಡು. ಮೊದಲು ಯಾರು ಧರ್ಮಿ ಅವರಲ್ಲಿ ವಿಷ್ಣುತ್ವ ಅಂದ್ರೆ ಅಂತರ್ಯಾಮಿಯಾದಂತಹ ಪುರುಷ ಯಾರು ಅಂತ ಶಂಕ. ಅಲ್ಲಿ ಏನಂತ ಹೇಳಿದ್ರೆ
ಪರಮಾತ್ಮನೋ ಅನ್ಯನೋ ಅಂತ ಅನ್ಯ ಅಂತ ಹೇಳಿದ್ರೆ ಇಂದ್ರಾದಿಗಳಲ್ಲಿ ಅನ್ಯತಮನೋ ಸರ್ವರನ್ನು ಹೇಳ್ತಿರುವಂತ ಇಂದ್ರಾದಿಗಳಲ್ಲಿ ಅನ್ಯತಮ ಅಂತ ಹೇಳಿದ್ರೆ ಹೀಗೆ ಅಂತ ಹೇಳಿದಾಗ ಎರಡು ದೋಷಗಳನ್ನ ಶಂಕೆ ಮಾಡ್ಕೊಂಡಿದ್ದಾರೆ. ಇಂದ್ರಾದಿಗಳಲ್ಲಿ ಅನ್ಯತಮ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಸಂಶಯಾತ್ಮಕನೇ ಆಯ್ತು ಹೊರತು ಪೂರ್ವಪಕ್ಷ ನಿಶ್ಚಯಾತ್ಮಕವ ಅಂತ ಪೂರ್ವಪಕ್ಷ ಅಂತ ಆಗೋದೇ ಇಲ್ಲ. ಅದರಿಂದ ಅದನ್ನು ಹೆಂಗೆ ಹೇಳ್ತೀರಿ? ಇಲ್ಲ ನಾನು ಸರ್ವ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ಮತ್ತು ಪರಮೇಶ್ವರತ್ವಾಪತ್ತಿ ಬಂತು, ಒಬ್ಬನಿಗೆ ಬಂದೇ ಇಲ್ಲ ಎಂಬುದಾಗಿ ಆಕ್ಷೇಪ. ಅದಕ್ಕೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಅನ್ಯ ಅಂತ ಹೇಳಿದ್ರೆ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಎರಡೂ ರೀತಿಯಾಗಿ ಸಮಾಧಾನ ಅದ. ಅಂದ್ರೆ ಯಾದವಾರರು ಮೊದಲು ಏನು ಹೇಳಿದ್ರು ಅಂತ ಹೇಳಿದ್ರೆ ಸರ್ವರನ್ನು ತಗೊಳ್ತೀವಿ ಅಲ್ರಿ. ಹಾಗಾದ್ರೆ ಸರ್ವ ಪರಮೇಶ್ವರತ್ವಾಪತ್ತಿ ಅಂತ ಹೇಳಿದ್ರೆ ಇಲ್ಲ, ಮುಂದೆ ಟೀಕಾರಾಯರೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತೇಷಾಮೇವ ಪರಮೇಶ್ವರ ಇಂದ್ರಾದೀನಾಮೇವ ಪರಮೇಶ್ವರತ್ವಾತ್ ಎಂಬುದರಿಂದ ಪರಮೇಶ್ವರತ್ವ ಎಂಬುದು ಇಂದ್ರಾದಿಗ ಭಿನ್ನ ಇದನ್ನು ಒಪ್ಪುವುದರಿಂದ ಪರಮೇಶ್ವರ ಆತ್ಮಕತ್ವವನ್ನು ಒಪ್ಪುವುದರಿಂದ ಇಂದ್ರಾದಿಗಳಲ್ಲಿ ಪರಮೇಶ್ವರ ಬಂದೆ ಪರಮೇಶ್ವರತ್ವಾಪತ್ತಿ. ಎರಡನೇದಕ್ಕೆ ಉತ್ತರ ಆಯ್ತು. ಮೊದಲನೇ ಪ್ರಶ್ನೆ ಸಂದೇಹಕ್ಕೂ ಪೂರ್ವ ಪಕ್ಷಕ್ಕೂ ವ್ಯತ್ಯಾಸವೇ ಬರಲಿಲ್ಲ ಅಂದ್ರೆ ಏನು ಅಂತ ಹೇಳಿದ್ರೆ ಭಗವದ್ ಇತರತ್ವೇನ ನಿಶ್ಚಯ ಎಂಬುದು ಅದ ಅಂತ. ಭಗವದ್ ಇತರವಾಗಿದೆ ಎಂಬುದು ನಿಶ್ಚಯ ಅದ. ಚಂದ್ರಿಕಾದಲ್ಲಿ ಏನು ಮಾಡ್ಯಾರ ಅಂತ ಹೇಳಿದ್ರೆ ಇಂದ್ರಾದಿ ಅಂತ ಈ ರೀತಿಯಾಗಿ ಪಕ್ಷವನ್ನು ತಗೊಂಡಾರ. ಗೌಣಶ್ಚೇನಾತ್ಮ ಶಬ್ದಾತ್ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಅಂತನ್ನೋದಾಗಿ ಸೂತ್ರ. ಅಲ್ಲಿ ಯಾವ ದೋಷಗಳನ್ನು ಶ್ರೀಮದಾಚಾರ್ಯರು ಸುಧೆಯಲ್ಲಿ ಕೊಡ್ತಾ ಇದ್ದಾರೆ ಈ ಸೂತ್ರ ವ್ಯಾಖ್ಯಾನದಲ್ಲಿ? ತನ್ನಿಷ್ಠಸ್ಯ ಮೋಕ್ಷೋಪದೇಶ ಅಂತ ಹೇಳೋದ್ರಿಂದ ಗೌಣಶ್ಚೇನ್ ಆತ್ಮಶಬ್ದಾತ್ ತನ್ನಿಷ್ಠಸ್ಯ ಮೋಕ್ಷೋಪದೇಶ. ಗೌಣಶ್ಚೇನ್ನಾತ್ಮ ಇಲ್ಲಿ ಗೌಣ ಎಂಬುದಕ್ಕೆ ಎರಡು ರೀತಿಯಾಗಿ ಇದು ಮಾಡ್ತಾರೆ. ಮೊದಲೇದು ಏನಂತ ಹೇಳಿದ್ರೆ ಗೌಣ ಎಂಬುದಕ್ಕೆ ಬ್ರಹ್ಮ ಅಂತ ಇದು ಒಂದು, ಸಗುಣನಾದಂತಹ ಈ ಯಾವುದು ಸಗುಣ ಬ್ರಹ್ಮ ಅಂತ ಪರ ರೀತಿ ಹೇಳುವಂತಹ ಸಗುಣ ಬ್ರಹ್ಮ ಎಂಬುದಾಗಿ ಮೊದಲು ಎಲ್ಲ ವ್ಯಾಖ್ಯಾನ ಮಾಡಿ ಮುಂದೆ ಗೌಣ ಎಂಬುದಕ್ಕೆ ಜೀವಾದಿಗಳನ್ನೂ ತಗೊಳ್ತಾರೆ. ಆತರ ತಾದೃಶವಾದಂತಹ ಜೀವ ಮತ್ತು ಸಗುಣನಾದಂತಹ ಬ್ರಹ್ಮನ ಲಕ್ಷಣ ಅಂತ ಹೇಳಿದ್ರೆ ಇತಿಚೇನ್ನ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್. ಇಲ್ಲಿ ದೋಷ ಏನು ಕೊಡ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ದೋಷ ಕೊಟ್ಟಿದ್ದಾರೆ. ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಎಂಬುದರಿಂದ ಶ್ರುತ ಪರಿತ್ಯಾಗ ಶ್ರುತಹಾನಿ ಅಶ್ರುತ ಕಲ್ಪನಾ. ಅದು ಹೇಗೆ? ಯಾಕಂತ ಯಾವ ಸೂತ್ರದಲ್ಲಿ ಯಾವ್ಯಾವ ದೋಷಗಳಿವೆ? ಎರಡೂ ಕಡೆಗೆ ಎರಡು ದೋಷನೋ ಅಥವಾ ಒಂದೊಂದೇ ದೋಷನೋ ಹೆಂಗ? ಅಂದ್ರೆ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಎಂಬುದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವು ಶ್ರುತವಾದಂತಹ ಆತ್ಮನಲ್ಲಿ ಮೋಕ್ಷ ಎಂಬುದನ್ನು ಬಿಟ್ಟು ಗೌಣಶ್ಚೇತ್ ಅಂತ ಅನ್ನೋದು ಮೊದಲು ಗೌಣಶ್ಚೇನ್ ಆತ್ಮಶಬ್ದ ಅಂತ ಹೇಳಿದ್ರೆ ಅವ್ರು ಮಾಡಿದ್ದಕ್ಕೆ ಅವ್ರು ಅರ್ಥ ಮಾಡಿದ್ದಕ್ಕೆ ನಾವು ದೋಷ ಕೊಡ್ತಾ ಇದ್ದೇವೆ. ಅವ್ರೇನು ಅರ್ಥ ಮಾಡಿದ್ರು ಅದಕ್ಕೆ ನಾವು ದೋಷ ಕೊಡ್ತಾ ಇದ್ದೇವೆ. ಶ್ರುತಹಾನಿ ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ನೀವೇನ್ ಮಾಡ್ತಿದ್ರಿ ಅಂತ ಹೇಳಿದ್ರೆ ವಚನ ವೃತ್ತಿ ಮಾಯಾ ಶಬಲಂ ಬ್ರಹ್ಮ ಕಲ್ಪಯಿತ್ವಾ ಅಲ್ಲಿ ಏನ್ ಮಾಡ್ತಿದ್ರಿ ಅಂತ ಹೇಳಿದ್ರೆ ಆ ಅನುವ್ಯಾಖ್ಯಾನದಲ್ಲಿ ಈ ದೋಷಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಮಾಯಾಶಬಲನಾದಂತಹ ಬ್ರಹ್ಮನ ಲಕ್ಷಣಕ್ಕಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದೀರಿ ಅಂತ ನೀವು ಹೇಳೋದೇ ಆದರೆ ನ ಆತ್ಮಶಬ್ದಾತ್ ಇಲ್ಲಿ ಆತ್ಮಶಬ್ದ ಎಂಬುದು ವಚನ ವೃತ್ಯ ಪ್ರಥಮ ಪ್ರಾಪ್ತನಾದವನು ಮುಖ್ಯ ಬ್ರಹ್ಮ. ಅದನ್ನು ಕಾರಣ ಇಲ್ಲದೆ ಅವನನ್ನ ಪರಿತ್ಯಾಗ ಮಾಡಿ ನೀವು ಶಬಲ ಬ್ರಹ್ಮವನ್ನು ತಗೊಳ್ಳೋದ್ರಿಂದ ಅಶ್ರುತ ಕಲ್ಪನೆ ಏನು ಅಂತ ಹೇಳಿದ್ರೆ ಆ ಆತ್ಮನಲ್ಲಿ ಮುಖ್ಯವಾದಂತಹ ಪಾರಮಾರ್ಥಿಕವಾದಂತಹ ಆತ್ಮನಲ್ಲಿ ಮೋಕ್ಷ ಎಂಬುದು ಶ್ರುತವಾಗಿದೆ. ಅದನ್ನು ಬಿಟ್ಟು ನೀವು ಏನು ಮಾಯಾಶಬಲನಾಗಿರ್ತಕ್ಕಂತಹ ಬ್ರಹ್ಮ ವಂದ್ಯಾಪುತ್ರೋಪಮ ಅವನನ್ನ ನೀವು ಕಲ್ಪನಾ ಮಾಡ್ತಾ ಇದ್ದೀರಿ. ಆದ್ರಿಂದಾಗಿ ಅಶ್ರುತ ಕಲ್ಪನಾ. ಇನ್ ಮುಂದಿನ ಸೂತ್ರದಿಂದ ಯಾವ ದೋಷ ಕೊಡ್ತಾ ಇದ್ದಾರೆ? ಸೂತ್ರದಿಂದ ಯಾವ್ದನ್ನು ಹೇಳ್ತಾ ಇದ್ದಾರೆ? ತನ್ನಿಷ್ಠಸ್ಯ ಮೋಕ್ಷೋಪದೇಶ ಅಂತ ಹೇಳೋದ್ರಿಂದ ಎರಡು ದೋಷನ ಅಲ್ಲ, ಇಲ್ಲಿ ತನ್ನಿಷ್ಠಸ್ಯ ಅಶ್ರುತ ಕಲ್ಪನಾ ಅಂದ್ರೆ ಇಲ್ಲಿ ಶ್ರುತ ಪರಿತ್ಯಾಗ ಶ್ರುತವಾದಂತಹ ಶುದ್ಧನಾದ ಶುದ್ಧ ಬ್ರಹ್ಮನನ್ನ ಪರಿತ್ಯಾಗ ಮಾಡಿದಂತೆ. ಗಾಯತ್ರಾಧಿಕರಣದ ಪ್ರಶ್ನೆ, ಶಬ್ದ ಇದು ಅನಾದಿ ನಿತ್ಯವಾಗಿದೆ, ಆದ್ದರಿಂದಾಗಿ ಬ್ರಹ್ಮನ ಅಧೀನ ಹೇಗೆ ಅಂತ ಅದು ವಿಕಲ್ಪ ಮಾಡ್ಕೋತಾರೆ. ಶಬ್ದಸ್ಯ ವೇದಸ್ಯ ಅನಾದಿತ್ವಾತ್ ಅಂತಂತಾರೆ. ಅಲ್ಲಿ ಯಾದುಪತ್ಯದಲ್ಲಿ ಏನು ಹೇಳಿದ್ದಾರೆ ಆ ವಿಷಯವನ್ನು ಅಂದ್ರೆ ಕ್ರಮ ವಿಶಿಷ್ಟವಾದಂತಹ ಅದನ್ನ ಹೇಳ್ರಿ. ಅಂದ್ರೆ ಇದು ಏನು ಅಂದ್ರೆ ಇದು ಯಾವುದು
ವೇದ ಎಂಬುದು ಏನಾಗಿದೆ, ಕ್ರಮವಿಶಿಷ್ಟವಾಗಿದೆ ವೇದ. ತದಶ್ಚ ವೇದಕ್ಕೆ ಅನಾನಿತ್ಯತ್ವವನ್ನು ಹೆಂಗೆ ಹೇಳ್ತೀರಿ ಅಂತ ಶಂಕ ಮಾಡಿದರೆ, ಹೇಗೆ ನೀವು ದೈಶಿಕಾದಿಕ್ರಮ ಎಂಬುದು ದೈಶಿಕಾದಿಕ್ರಮ ವ್ಯತ್ಯಾಸೇನ ಕಾಲಿಕ ಕ್ರಮ ಎಂಬುದು ಪ್ರಸಿದ್ಧವಾಗಿದೆಯೋ, ಹಾಗೆ ದೈಶಿಕ ಕಾಲಿಕ ಏತಾದೃಶ ಕ್ರಮ ಅತಿರಿಕ್ತವಾಗಿ ಇದರಲ್ಲಿಯೂ ಕೂಡ ಅನುಪೂರ್ವಿಯಾದಿಗಳಲ್ಲಿಯೂ ನಾವು ಕ್ರಮವನ್ನು ವಿವಕ್ಷ ಮಾಡ್ತೀವಿ. ಆದ್ದರಿಂದ ಏನು ತೊಂದರೆ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತೀವಿ. ಯಾರು ಕೇಳಿಯ ವೇದಸ್ಯ ಅನಾದಿತ್ವ ಯಾದುಪತ್ಯದ ಪ್ರಶ್ನೆ, ಗಾಯತ್ರಾಧಿಕರಣದ ಪೂರ್ವ ಪಕ್ಷದಲ್ಲಿ ಬರುವಂಥ ಯಾದುಪತ್ಯದ ಪ್ರಶ್ನೆ, ಯಾದವಾರ್ಯರ ವಿವರಣೆ ಅಂದರೆ ವೇದದ ಲಕ್ಷಣವನ್ನು ಮಾಡಿ ಕೃತಕ ಅವ್ರು ಮಾಡಿದ್ದ. ಇಲ್ಲಿ ಅನಾದಿತ್ವ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಿಯತೈಕ ಪ್ರಕಾರಕತ್ವನೇ ಅನಾದಿತ್ವವಾದದ್ರಿಂದ ಅನಿತ್ಯತ್ವ ಅಂದರೆ ಯಾವುದು ಕ್ರಮಜನ್ಯವಾದರೂ ಕೂಡ ಇಲ್ಲಿ ನಿತ್ಯತ್ವ ಅಂದರೆ ಸರ್ವಕಾಲದಲ್ಲಿಯೂ ಕೂಡ ಏಕ ಪ್ರಕಾರ ಕ್ರಮ ಇಲ್ಲಿ ಬಂದದೇನದು ಕ್ರಮ, ಇದು ಜನ್ಯ ಕ್ರಮ ವಿಶಿಷ್ಟವಾದಂತಹದ್ದು. ಕ್ರಮ ಇದು ಕೃತಕ ಅಂತ ಒಪ್ಪಬೇಕು, ಅದನ್ನು ನಿತ್ಯ ಅಂತ ಒಪ್ಪಿದ್ರೆ ಏನು ಬಾಧಕವನ್ನು ಯಾವ್ದಾರು ಹೇಳ್ಯಾರ. ಕ್ರಮ ಇದು ನಿತ್ಯ ಅನೇಕ ಕಡೆಗೆ ಬಂದದ, ಜಿಜ್ಞಾಸಾಧಿಕರಣದೊಳಗೂ ಬಂದದ, ಇಲ್ಲಿಯೂ ಬಂದದ. ವೇದಾಧಿಕರಣದಲ್ಲಿ ಏತೇನ ಮಾತರಿಶ್ವ ವ್ಯಾಖ್ಯಾತ ವೇದಾಧಿಕರಣದಲ್ಲಿ ಅಲ್ಲಿಯೂ ಬಂದದ, ಜಾನಪಾದದಲ್ಲಿ ಸಮಗ್ರ ಸುಧಾ. ಆದ್ದರಿಂದ ಎಲ್ಲಿದಾದ್ರೂ ಕ್ರಮ ಇದು ನಿತ್ಯವಾದ್ರೆ ಅವುಗಳು ಏನಾಗ್ತದೆ, ಯಾವದ್ರವ್ಯ ಭಾವಿ ಆದ್ರಿಂದ ಅಭಿನ್ನವನ್ನು ಹೇಳಿ ಪರಸ್ಪರವಾಗಿ ಏನಾಗ್ತದೆ, ಯಾವುದು ಯಾವದ್ರವ್ಯ ಭಾವಿ, ಅದು ಅನ್ವಯ ಅವುಗಳಲ್ಲಿರುವಂತಹ ಸಂಬಂಧ ಅಲ್ಲ, ಯಾವುದ್ರ ಜೊತೆಗೆ ಯಾವದ್ರ ಅಂದ್ರೆ ವರ್ಣದೊಟ್ಟಿಗೆ ಯಾವದ್ರವ್ಯ ಭಾವಿ ಆಗ್ತದ. ಆದ್ದರಿಂದ ವರ್ಣದೊಟ್ಟಿಗೆ ಅಭೇದವನ್ನು ಹೇಳಬೇಕು. ಪರಸ್ಪರವಾಗಿ ಆವಾಗ ಯದ ಭಿನ್ನ ಭಿನ್ನಂ ತತ್ತೇನಾ ಭಿನ್ನಂ ಅಂತ ಇಟ್ಕೊಂಡು ಪರಸ್ಪರವಾದ ಎರಡು ವರ್ಣಗಳಲ್ಲಿ ಪರಸ್ಪರವ ಅಂತ ಐಕ್ಯ ಆಗಬೇಕು. ಕ್ರಮ ಇದು ಕಾಲದಲ್ಲಿರುವಂತಹದ್ದು ಮತ್ತು ವೇದಗಳಿಗೆ ಏನು ಸಂಬಂಧ ಅಂದ್ರೆ ಅದೇ ಈಗ ಕ್ರಮ ಎಂಬ ದೈಶಿಕ ಕ್ರಮ ಅತಿರಿಕ್ತವಾದ ಸುಧಾವಾಕ್ಯ ಬೌದ್ಧಿಕವಾದಂತಹ ಕ್ರಮಸ್ತು ವರ್ಣಧರ್ಮ. ಕ್ರಮಸ್ತು ವರ್ಣಧರ್ಮ. ಅಂತಸ್ತತ್ವಾಧಿಕರಣದಲ್ಲಿ ಏಕಂ ವಾಕ್ಯಂ ಅಂತ ಹೇಳಿ ಅಲ್ಲಿ ವ್ಯಾಹತಿಯನ್ನು ಹೇಳಿದ್ದಾರೆ. ಯಾವ ಮೀಮಾಂಸಾ ರೀತಿಯ ವ್ಯಾಹತಿಯನ್ನು ಹೇಳಿದ್ದಾರೆ ಅದನ್ನು ಹೇಳಿ ಪರಿಹಾರ ಮಾಡು. ವಿಭಾಗೆ ಒಂದು ನಿಮಿಷ ಅದ್ರ ಮಧ್ಯದಲ್ಲಿ ಸ್ಯೋನಂತೆ ಸದನಂ ಕರೋಮಿ ಹೇಳ್ಬೇಕಾದ್ರೆ ಅದಕ್ಕೆ ಅರ್ಥ ಹೇಳು. ಇಲ್ಲಿ ಏನು ಇದಂತ ಹೇಳಿದ್ರೆ ಅರ್ಥೈಕತ್ವೇ ಸತಿ ಅರ್ಥೈಕತ್ವಾದೇಕ ವಾಕ್ಯಂ ವಿಭಾಗೆ ಸಾಕಾಂಕ್ಷಂ ಎಂಬುದಾಗಿ ಲಕ್ಷಣ. ತದಶ್ಚ ಇಲ್ಲಿ ಏನಂತ ಹೇಳಿದ್ರೆ ಸಂಶಯ ಇತ್ತು, ಏನು ಪೂಷಾ ಹಸ್ತಾಭ್ಯಾಂ ಇದ ದೇವಸ್ಯಾತ್ವಾ ಸವಿತು ಅಶ್ವಿನೋರ್ ಬಾಹುಭ್ಯಾಂ ಪೂಷಾ ಹಸ್ತಾಭ್ಯಾಂ ಅಗ್ನೇಯ ಜುಷ್ಟಂ ನಿರ್ವಪಾಮಿ ಎಂಬುವಂತಹ ವಾಕ್ಯದಲ್ಲಿ ಸಂಶಯ, ಇದು ಏಕವಾಕ್ಯನೋ ಭಿನ್ನವಾಕ್ಯನೋ ಅಂತ. ಅಲ್ಲಿ ಏನೋ ಭಿನ್ನವಾಕ್ಯ ಅಂತ ಪೂರ್ವಪಕ್ಷಿ. ಯಾಕಂತ ಹೇಳಿದ್ರೆ ಏಕವಾಕ್ಯತಕ್ಕೆ ನಿಯಾಮಕವಾದಂತಹ ಒಂದು ಇದಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಸಿದ್ಧಾಂತ ಏನು ಮಾಡಿದ್ರು ಅಂತ ಹೇಳಿದ್ರೆ ಅರ್ಥೈಕ್ಯತ್ವಾದ ಏಕಂ ವಾಕ್ಯಂ ವಿಭಾಗೆ ಸಾಕಾಂಕ್ಷಂ ಎಂಬುದಾಗಿ ಇದು. ಅಲ್ಲಿ ಏನು ಅಂತ ಹೇಳಿದ್ರೆ ಎರಡುದಲ್ಲ, ಅರ್ಥೈಕತ್ವೇ ಸತಿ ಯದ್ ವಿಭಾಗೆ ಸಾಕಾಂಕ್ಷಂ ತದೈಕವಾಕ್ಯಂ ಅಂತ. ಇಲ್ಲಿ ಏನಂತ ಹೇಳಿದ್ರೆ ಕೇವಲ ವಿಭಾಗೆ ಸಾಕಾಂಕ್ಷಂ ಅಂತ ಹೇಳಿದ್ರೆ ಆವಾಗ ಸ್ಯೋನಂತೆ ಸನನಂ ಕೃಣೋಮಿ ಘೃತಸ್ಯ ಧಾರಯ ಸುಷೇವಂ ಕಲ್ಪ್ಯಾಮಿ ತಸ್ಮಿನ್ ಸೀದಾ ಅಮೃತೆ ಪ್ರತಿಷ್ಠ ಎಂಬುವಂಥ ವಾಕ್ಯದಲ್ಲಿ ಸ್ಯೋನಂ. ಇಲ್ಲಿ ಅರ್ಥೈಕತ್ವ ಅರ್ಥ ಶಬ್ದಕ್ಕೆ ಏನರ್ಥ? ಅರ್ಥ ಅಂದ್ರೆ ಇದು ಯಾವುದು ಪ್ರತಿಪಾದ್ಯವಾದಂಥ ಅರ್ಥ ಅಂತೂ ಒಂದು ಅರ್ಥವಿದೆ, ಇನ್ನೊಂದು ಕ್ರಿಯಾನು ತಗೊಳ್ತಾರೆ, ಅವಾಗ ವಾಕ್ಯ ಶಬ್ದಕ್ಕೆ ಪ್ರಯೋಜನ ಅಂತ ತಗೊಳ್ತಾರೆ, ಅವಾಗ ವಾಕ್ಯ ಎಂಬುದಾಗೂ ಸೇರಿಸ್ಕೊಂಡು ಇದು ಮಾಡಬೇಕು ಅಂತ. ತತಶ್ಚ ಸ್ಯೋನಂತೆ ಸದಂ ಕೃಣೋಮಿ. ನಿಮ್ಗೆ ಈಗ ನಿನಗೆ ಸ್ಯೋನಂ ಅಂತ ಹೇಳಿದ್ರೆ ಸ್ಥಾನ, ಸದನಂ ಅಂದ್ರೆ ಸ್ಥಾನ. ಸದನಂ ಕೃಣೋಮಿ. ಸ್ಯೋನಂ ಅಂತ ಹೇಳಿದ್ರೆ ಪ್ರೀತ್ಯಾಸ್ಪದವಾದ ಸುಖಕರವಾದ ಪ್ರೀತ್ಯಾಸ್ಪದವಾದಂತಹ ತೇ ಸದನಂ ಕೃಣೋಮಿ ಘೃತಸ್ಯ ಧಾರಯ, ಘೃತದ ಧಾರೆಯಿಂದ ಸುಷೇವಂ ಸುಷೇವ್ಯಂ ಅಂತ ಹೇಳಿದ್ರೆ ಸುಷ್ಟು ವಂದ್ಯಂ ಕಲ್ಪ್ಯಾಮಿ
ಅಂತ ಒಂದು ವಾಕ್ಯ. ತಸ್ಮಿನ್ ಸೀದ ಆ ಅಲ್ಲಿರುವಂತಹ ತತ್ಶಬ್ದ ಇದು ಏನಾಗಿದೆ ಅಂತ ಹೇಳಿದ್ರೆ ಪೂರ್ವಜೆಯಿಂದ ಆಕಾಂಕ್ಷವಾದದ್ರಿಂದ ಅಲ್ಲಿ ಏನಾಗಿದೆ ವಿಭಾಗೆ ಸಾಕಾಂಕ್ಷತ್ವ ಬಂತು, ಅಲ್ಲಿ ಏಕವಾಕ್ಯತ್ವ ಆದರೂ ಸಮ್ಮತವಾಗಿಲ್ಲ, ಆದ್ರಿಂದ ವ್ಯಭಿಚಾರ ಬರ್ತಿತ್ತು. ಅದಕ್ಕೆ ಅರ್ಥೈಕ್ಯತ್ವವನ್ನು ಹೇಳಬೇಕು. ಕೇವಲ ಅರ್ಥೈಕ್ಯತ್ವವನ್ನು ಹೇಳಿದ್ರೆ ಭಗೋವಾ ವಿಭಜತು ಪೂಷಾವಾ ವಿಭಜತು ಎಂಬುದರಲ್ಲಿ ಏಕವಾಕ್ಯತ್ವ ಬರಬೇಕಾದಂಥ ಆಪತ್ತಿ. ಅದಕ್ಕಾಗಿ ಏನು ಹೇಳೋದು ಅಂದರೆ ವಿಭಾಗೆ ತ್ವಾಕಾಂಕ್ಷಂ ಎಂಬುದಾಗಿ ಹೇಳಿ, ಅಲ್ಲಿ ವಿಭಾಗೆ ಸಾಕಾಂಕ್ಷಂ ಎಂಬುದಾಗಿಲ್ಲ. ಇನ್ನೊಂದು ರೀತಿಯಾಗಿ ಹೇಳಾರ, ಎರಡು ರೀತಿ ಹೇಳಾರ, ಇನ್ನೊಂದು ರೀತಿ ಅಷ್ಟೇ. ಗಾನತ್ರಾಣ ಕರ್ತೃತ್ವ ಅಂತ ಗಾನಕರ್ತೃತ್ವ ಅಂದ್ರೆ ಏನು, ತ್ರಾಣಕರ್ತೃತ್ವ ಅಂದ್ರೆ ಅಧ್ಯೇತೃಗಳಿಗೆ ಪಾಪಾದಿ ನಿವೃತ್ತಿ ಎಂಬುದು ಗಾನಕರ್ತೃತ್ವ, ತ್ರಾಣಕರ್ತೃತ್ವ. ಪಾಪಾದ್ ರಕ್ಷಣಾ ಶಕ್ತಿ. ಪ್ರತಿಪಾದಕತ್ವ ಶಕ್ತಿ ಎಂಬುದು ಗಾನಕರ್ತೃತ್ವ, ಪಾಪಾದ ರಕ್ಷಣಾ ಎಂಬುದು ತ್ರಾಣಕರ್ತೃತ್ವ ಅಂತ. ಬಾಹುಲ್ಯ ಶ್ರುತಿಲಿಂಗಯೋ ಅನ್ನುವಲ್ಲಿ ಹೇಗೆ ಅದನ್ನು ಉಪಪಾದನೆ ಅಂತಿಮ ಅಂದ್ರೆ ಇದು ಏನಾಗಿದೆ ಅಂತ ಹೇಳಿದ್ರೆ ಅಂತಿಮ ಪ್ರಾಣಾಧಿಕರಣದಲ್ಲಿ ಇದನ್ನು ತೋರಿಸ್ಲಿಕ್ಕೆ, ಗಾಯತ್ರಿ ಅಧಿಕರಣದಿಂದ ಇದನ್ನು ತೋರಿಸ್ಲಿಕ್ಕಾಗಿ ಆನಂತರ್ಯ ಸಂಗತಿಯನ್ನು ತೋರಿಸ್ಲಿಕ್ಕಾಗಿ ಬಂದದ. ಬಾಹುಲ್ಯ ಶ್ರುತಿಲಿಂಗಯೋ ತಾಯೇವ ಶೀರ್ಷನ್ ಶ್ರಿತಶ್ರಿಯಾ ಇತ್ಯಾದಿಗಳು ಪ್ರಾಣನಲ್ಲಿರುವಂತಹ ಪ್ರಾಣ ಸಂಭಾವಿಕವಾದಂತಹ ಶ್ರುತಿ ಅಲ್ಲಿಗೂ ಏನಂತ ಹೇಳಿದ್ರೆ ಅಲ್ಲಿ ಮತ್ತೆ ಪುರುಷ ಶ್ರುತಿ ಮತ್ತು ಇವನ್ನ ಉಪಲಕ್ಷಣತೆಯ ತಗೊಳ್ಳೋದು. ಮತ್ತೆ ಲಿಂಗ ಅಂತ ಪ್ರಾಣಶ್ರುತಿಯನ್ನು ಯಾಕೆ ಹೇಳಲಿಲ್ಲ? ಪ್ರಾಣಶ್ರುತಿಯಲ್ಲೇ ಉದಾಹೃತವಾದಂತಹ ವಿಷಯವಾಕ್ಯನೇ ಪ್ರಾಣಶ್ರುತಿ. ಮತ್ತು ಲಿಂಗ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಈ ಯಾವುದು ಶತಾಯುಷ್ಟ್ವಾದಿ ಲಿಂಗ ಅಲ್ಲ, ಇಲ್ಲಿ ಇದನ್ನು ಹೇಳ ತಂಬ ಶತಂ ವರ್ಷಾಣೆ. ಮತ್ತೆ ಇಂದ್ರನಲ್ಲಿ ಇದನ್ನು ಸಪ್ತಯುಂಜಂತಿ ರಥಮೇಕಂ ಚಕ್ರಂ ಇತ್ಯಾದಿ ಲಿಂಗಗಳು. ಅದು ಸೂರ್ಯಂದು ಇಲ್ಲೇನು ಸಂಬಂಧ ಇಲ್ಲ, ಇಲ್ಲಿ ಸಂಬಂಧ ಇಲ್ಲ. ಶತಂ ವರ್ಷಾಣಿ ಅಭ್ಯರ್ಚದ ಶತಂ ವರ್ಷಾಣ ಶತಾಯುಷ್ಟ್ವಾದಿ ಲಿಂಗ, ಅದು ಪುರುಷಲಿಂಗ, ಜೀವಲಿಂಗ. ಜೀವನ್ ಇಂದ್ರನ ಲಿಂಗ ಪ್ರಾಣೋವಾಣವಃ ಎಂಬುದರಲ್ಲಿ ಪ್ರಾಣ ಆಣವ ಸ್ಪೃಶೆಯ ಲಿಂಗ. ವಾಸುದೇವಾದಿರೂಪೇಣ ಚತುರ್ಮೂರ್ತಿಶ್ಚ ಸರ್ವಶಃ ಅಂತ ಇದಕ್ಕೆ ಪ್ರಸಕ್ತಿ ಏನಿತ್ತು ಅಂದ್ರೆ ಇಲ್ಲೇನೋ ಬಹುವರ್ಥವಾಗಿದೆ ಅನುವ್ಯಾಖ್ಯಾನ ಇವೆಲ್ಲ ಅಂತ ಹೇಳಿದ್ರು. ಬಹುವರ್ಥವಾಗಿ ಭಾಷ್ಯ ಮತ್ತು ಅತ್ಯಂತ ಬಹುವರ್ಥವಾಗಿದೆ ಅನುವ್ಯಾಖ್ಯಾನ ಅಂತ ಹೇಳಿದ್ರು. ಅಲ್ಲ, ಎಲ್ಲ ಅರ್ಥವನ್ನು ಹೇಳಿದ್ರಲ್ಲ, ಇನ್ನೇನು ಉಳಿದ ಅಂತ ಹೇಳಿದ್ರೆ ಈ ಯಥಾದೃಶವಾದಂತಹ ಮೂರ್ತಿತ್ವ ಪ್ರತಿಪಾದಕತ್ವನೂ ಬ್ರಹ್ಮಸೂತ್ರಗಳಿಗೆ ಅವ ಅಂತ ತೋರಿಸ್ಲಿಕ್ಕಾಗಿ ಅರ್ಥ ಬಾಹುಲ್ಯವನ್ನು ಪ್ರತಿಪಾದನೆ ಮಾಡಲಿಕ್ಕಾಗಿ ಇದನ್ನು ಹೇಳಿದ್ರು. ಇಲ್ಲಿ ಟೀಕಾರಾಯರು ಸರ್ವಜ್ಞ ಕಲ್ಪೇನ ಆಚಾರ್ಯ ಅಂತ ಕರೆದಾರ. ಭಗವದಪೇಕ್ಷೆಯ ಸರ್ವಜ್ಞ ಕಲ್ಪತ್ವವನ್ನು ಹೇಳ್ತೀವಿ. ನಮ್ಮ ಪ್ರಕಾರ ಸರ್ವಜ್ಞರೇ, ಆದ್ರೆ ಭಗವದಪೇಕ್ಷೆಯ ಈಶನ್ ನ್ಯೂನವಾದ್ರಿಂದ ಸರ್ವಜ್ಞ ಕಲ್ಪರು. ಕಲ್ಪ ಎಂಬ ಶಬ್ದಕ್ಕೆ ಸಾಮಾನ್ಯ ಏನರ್ಥ? ಇದನ್ನು ವ್ಯಾಖ್ಯಾನ ಮಾಡಬೇಕಾದ ಅಗತ್ಯ ಏನಿತ್ತು? ಕಲ್ಪ ಎಂಬ ಶಬ್ದಕ್ಕೆ ಏನರ್ಥ? ನಮ್ಮ ಪ್ರಕಾರ ಅವ್ರು ಸರ್ವಜ್ಞರೇ ಅಲ್ಲ, ಜಗತ್ ವಿಷಯದಲ್ಲಿ ಅವ್ರು ಸರ್ವಜ್ಞರೇ ಆದ್ರಿಂದ ಸರ್ವಜ್ಞ ಕಲ್ಪತ್ವ ಇಲ್ಲ. ಈಶನ್ ನ್ಯೂನ ಅಂತ ಅರ್ಥ. ಈಶನ್ ನ್ಯೂನ ಅದರ ಆಚಾರ್ಯರಲ್ಲಿ ಭಗವದಪೇಕ್ಷೆ ಅಲ್ಲಲ್ಲ. ಈ ಕಲ್ಪ ಶಬ್ದಕ್ಕೆ ಏನರ್ಥ ಹೇಳಿದ್ರೆ? ಈಶನ್ ನ್ಯೂನ ಅಂತ ಅರ್ಥ ಮಾಡಿ. ಇಲ್ಲಿ ತಗೊಂಡದ್ದು ಸಾಮಾನ್ಯವಾಗಿ ಮೃದುಕಲ್ಪ, ಪಟುಕಲ್ಪ. ಇಲ್ಲಿ ಕಲ್ಪ ಶಬ್ದಕ್ಕೆ ಏನರ್ಥ? ಯಾದವಾರ್ಯರು ಹೇಳಾರ ಸಾದೃಶ್ಯ ಈಶದ್ ಅಸಮಾಪ್ತವು ಅಂತ ಬಂದಿದೆ. ಹಾಗಾದರೆ ನ್ಯೂ ಅಂದ್ರೆ ಇಲ್ಲದೆ ಇರೋ ಅಭಾವಾರ್ಥವನ್ನು ಹೇಳುವಾಗ ಇಲ್ಲಿ ಹೇಳಿದವ ಅದನ್ನೇ ಅರ್ಥ ಹೇಳಿದ ಅಲ್ಲ, ಅದು ಸಮಾಧಾನ ಆಗತ್ತೆ. ಅಂದ್ರೆ ವಾಸ್ತವಿಕವಾಗಿ ಸರ್ವಜ್ಞರಲ್ಲ, ಅದರ ಸರ್ವಜ್ಞರಂತೆ ತೋರೋದು ಎಂಬುದು ಸಾಮಾನ್ಯವಾಗಿ ಕಲ್ಪ ಶಬ್ದದ ಅರ್ಥ. ಸರ್ವಜ್ಞ ಕಲ್ಪೇನ ಭಗವದಪೇಕ್ಷೆಯ ಸರ್ವಜ್ಞರಲ್ಲ, ಈಶನ್ಯೂನ ಅಂತ ಎಲ್ಲ ಕಡೆಗೆ ಅರ್ಥ ಹೇಳ್ತಾರೆ. ಸರ್ವಜ್ಞಾಪೇಕ್ಷೆಯ ಈಶನ್ಯೂನಃ ಸರ್ವಜ್ಞ ಕಲ್ಪಃ. ಸರ್ವಜ್ಞರಲ್ಲ, ಜಗದಪೇಕ್ಷೆ ಪ್ರಭಾತ ಕಲ್ಪ ಶಶಿನೇವ ಶರ್ವರಿ ಪ್ರಭಾತಾದ್ ಈಶನ್ಯೂನ. ಹಾಗೆ ವ್ಯಾಖ್ಯಾನ ರಘುವಂಶ. ಶ್ರೀಮದಾಚಾರ್ಯರು ಸರ್ವಜ್ಞ ಕಲ್ಪರು ಎನ್ನುವ ವಿಷಯದಲ್ಲಿ ಶ್ರೀಮದಾಚಾರ್ಯರೇ ಹೇಳಿದ ಒಂದು ವಾಕ್ಯ, ಅನುವ್ಯಾಖ್ಯಾನದ ವಾಕ್ಯ ತೃತೀಯ ಪಾದದಲ್ಲಿ ಯಾವುದು? ಯಾವ ಅಧಿಕರಣ? ದೇವತಾಧಿಕರಣದಲ್ಲಿ.
ಭಾವಂತು ಬಾದರಾಯಣ ಅಸ್ತಿ. ಅಲ್ಲಿ ಪರಮಾತ್ಮನ, ಬ್ರಹ್ಮದೇವರ, ಎಲ್ಲ ದೇವತೆಗಳ, ಉಳಿದವರ ಜ್ಞಾನದ ಬಗ್ಗೆ ಹೇಳ್ತಾರೆ. ಶುದ್ಧ ಚಿತ್ ಸ್ಪಷ್ಟಾತಿ ಸ್ಪಷ್ಟ ವಿಶದಂ. ಶುದ್ಧ ಚಿತ್ ಮಹಾಶುದ್ಧ ಚಿತ್, ಶುದ್ಧ ಚಿತ್ ಮಹಾಶುದ್ಧ ಚಿತ್, ಅತಿ ಅದು ಚತುರ್ಥ ಪಾದ, ಅದು ಸರಿ, ಚತುರ್ಥಾಧ್ಯಾಯ ಅದಲ್ಲ, ತೃತೀಯ ಪಾದದಲ್ಲಿ ಸ್ಪಷ್ಟ ಕೃತ್ರಿಮಯೋ ಕೇವಲ ಸ್ಯಾಸ್ಯ ಪರವಿದ್ಯಾತ್ವ ನ ಲಭ್ಯತೆ ಇತಿ ಚೇನ್ ಮಾಲಾಭಿ ಅಂತಲ್ಲಿ ಹೇಳಿದ್ರಲ್ಲ, ಮತ್ತಿಲ್ಲಿ ಮೂರ್ತಿ ಚತುಷ್ಟಯ ಸ್ವಾತಂತ್ರ್ಯೇಣ ಮೂರ್ತಿ ಚತುಷ್ಟಯ ಪ್ರತಿಪಾದಕತ್ವೇ ಕೇವಲಸ್ಯ ಪರವಿದ್ಯಾತ್ವಂ ಆಗತಂ. ವೇದಗಳಿಂದಲೇ ಇದಾದಕ್ಕೆ ಇಲ್ಲಿ ಉಪಸಂಹಾರವಾಗಿ ಇದು ಮಾಡೋದು ಮೂರ್ತಿ ಚತುಷ್ಟಯತ್ವ. ಅಂದ್ರೆ ಶುದ್ಧವಾಗಿ ಮೂರ್ತಿ ಚತುಷ್ಟಯತ್ವ ಅಲ್ಲ, ವೇದದಲ್ಲಿ ಪ್ರತಿಪಾದಕತ್ವ ಅಲ್ಲ, ಕಿಂತು ವೇದದಲ್ಲಿ ಉದಿತವಾದಂತಹ ಮೂರ್ತಿ ಚತುಷ್ಟಯತ್ವವನ್ನು ಹೆಂಗ್ ತಿಳಿಬೇಕಂದ್ರೆ ಏತಾದೃಶ ಉಪಸಂಹರಿಸುತ್ತೆ. ಹಂಗದ ಅಲ್ಲ, ಸಾಕ್ಷಾತ್ ಮೂರ್ತಿ ಚತುಷ್ಟಯ ಪ್ರತಿಪಾದಕ ಆಗಿದೆ. ಅದು ವೇದಾರ್ಥ ನಿರ್ಣಾಯಕ ಯುಕ್ತಿ ಗ್ರಂಥನ ಬೇರೆ ಇದ್ದೇ ಇದೆ. ಅವ್ರು ಕೇಳ್ತಾ ಇರೋದು ಬೇರೆ ಪ್ರಶ್ನೆ. ತದ್ ವ್ಯತಿರೇಕೇಣ ಮೂರ್ತಿ ಚತುಷ್ಟಯ ಪ್ರತಿಪಾದಕತ್ವ ಇದ್ದ ಮೇಲೆ ಅದೇ ಅಲ್ಲ, ನಿಮ್ಮ ಪ್ರಶ್ನೆ ವಿವರಣೆ ಮಾಡ್ಲಿಕ್ಕಿದ್ದೇನೆ. ವೇದಾನುಗ್ರಾಹಕತ್ವ ರೂಪವಾದ ಪರವಿದ್ಯಾತ್ವ ಏನದೆ, ಅದು ಈ ಮೂರ್ತಿ ಚತುಷ್ಟಯ ಪ್ರತಿಪಾದಕತ್ವ ಹೇಳುವಾಗ ಸ್ವತಂತ್ರವಾಗಿ ಬರ್ತದ ಅಂತ ಅವ್ರದ್ದು ಪ್ರಶ್ನೆ. ವೇದಾನುಗ್ರಾಹಕತ್ವ ರೂಪ ಪರವಿದ್ಯಾತ್ವ ಮಾಡ್ತಾರೆ. ವೇದಾನುಗ್ರಾಹಕತ್ವೇನ ಪರವಿದ್ಯಾತ್ವ ಏನಿದೆ ಅದು ಈ ಮೂರ್ತಿ ಚತುಷ್ಟ ಪ್ರತಿಪಾದಕತ್ವದಿಂದ ಬಂತ, ಸ್ವತಂತ್ರವಾಗಿ ಮೂರ್ತಿ ಚತುಷ್ಟಯ ಪ್ರತಿಪಾದನೆ ಮಾಡಿದೆ. ವೇದಾನುಗ್ರಾಹಕತ್ವ ಬಂದರೆ ಏನು ಪರವಿದ್ಯಾತ್ವ ಬರ್ತದೆ, ಅನುಗ್ರಾಹಕತ್ವ ರೂಪ ಪರವಿದ್ಯಾತ್ವ ಅದು ಈ ಮೂರ್ತಿ ಚತುಷ್ಟಯ ಪ್ರತಿಪಾದನೆ ಮಾಡಿದರೆ ಬರೋದಿಲ್ಲ. ಇದ್ರ ಬಗ್ಗೆ ಏನಾದರೂ ಹೇಳು ಅಂತ ಕೇಳ್ತಾರೆ. ಕೃತ್ರಿಮಯೋ ಅಕ್ಷರಾಧಿಗತೀಕರಣತ್ವ ಬಂತು, ಸ್ವಾತಂತ್ರ್ಯೇಣ ಬಂತು ಅಂತ ಇಷ್ಟೇ. ಬರಲಿಲ್ಲ ಅಲ್ಲ, ಅನುಗ್ರಾಹಕತ್ವ ರೂಪ ಪರವಿದ್ಯಾತ್ವ ನಮಗಲ್ಲಿ ವಿವಕ್ಷಿತ, ಅದು ಇದರಿಂದ ಬರಂಗಿಲ್ಲ. ಸ್ವತಂತ್ರವಾಗಿ ತಾನು ಬೇರೆ ಒಂದು ಪದಯೋಜನಾದಿಂದ ಅತಃ ಇತ್ಯಾದಿಗಳಿಗೆ ನಾವು ಮೂರ್ತಿ ಚತುಷ್ಟಯ ಪ್ರತಿಪಾದಕತ್ವ ಹೇಳಿದರೆ ಅದೊಂದು ಸ್ವತಂತ್ರ ಗ್ರಂಥ. ವಾಕ್ಯಾರ್ಥ ಬೋಧಕ್ಕಿಂತಲೂ ಸಾಕ್ಷಾತ್ ಅನುಗ್ರಾಹಕತ್ವ ಬರಲಿಲ್ಲ ಅವಾಗ. ಅನುಗ್ರಾಹಕತ್ವ ಬೇಡ, ಅನುಗ್ರಾಹಕತ್ವ ಬಿನಾಪಿ ಸಾಕ್ಷಾತ್ ಪರವಿದ್ಯಾತ್ವ ಅಸ್ತಿ. ಸಂತೋಷ, ಅದು ಅಂಗೀಕೃತ. ಅದನ್ನೇ ಅಕ್ಷರಾಧಿಕರಣತ್ವ ರೂಪವಾದ ಪರವಿದ್ಯಾತ್ವ ಅಂಗೀಕೃತ. ಮಾಲಾಭಿ ಅಂತನೋ ನೀವು ನಿಷೇಧ ಮಾಡಿರಲ್ಲ, ಅದು ಹೆಂಗ್ ವಿರೋಧ ಪರಿಹಾರ ಅನ್ನೋದಕ್ಕೆ ಅದು ಮಾಲಾಭಿ. ಅದೇನು ಮಾಲಾಭಿ ಅನ್ನೋದನ್ನು ನಾ ಹೇಳ. ಕೃತ್ರಿಮಯೋ ಅಕೃತ್ರಿಮಂ ಜ್ಯಾಯ ಅಂತ ಅಂದ್ರೆ ಅಲ್ಲಿ ವಿರೋಧ ವ್ಯತ್ಯಸ್ತವಾಗಿ ಸ್ಮೃತ್ಯಧಿಕರಣದಲ್ಲಿ ಕೃತ್ರಿಮಯೋ ಕೃತ್ರಿಮ ಏವ ಜ್ಯಾಯ ಅಂತ ಇಲ್ಲಿ ಮಾಡಿದ್ರು. ಆಕಾಶಾಧಿಕರಣ ಅಕೃತ್ರಿಮ ಅಭಿಪ್ರಾಯ ಭೇದ ಅಲ್ಲ, ಒಂದೇ ನ್ಯಾಯವನ್ನು ಎರಡೂ ಕಡೆಗೆ ಅಭಿಪ್ರಾಯ ಭೇದ ಅದ. ಅಲ್ಲಿ ಏನಂತ ಹೇಳಿದ್ರೆ ಕೃತ್ರಿಮಯೋ ಕೃತ್ರಿಮ ಏವ ಜಾಯ ಅಂತ ಹೇಳ್ಬೇಕಾದ್ರೆ ಎಲ್ಲಿ ಏನಂತ ಹೇಳಿದ್ರೆ ಪುರುಷಾಪೇಕ್ಷ ಸಂಗತಿಯನ್ನು ಇಟ್ಕೊಳ್ಬೇಕಾದ್ರೆ ಹೇಳ್ತಾ ಇದ್ದಾರೆ. ಒಬ್ಬ ಏನಾದರೂ ವಾಕ್ಯವನ್ನು ಹೇಳಬೇಕಾದ್ರೆ ಅವ ಮಾಡಿದಂತಹ ಸಂಗತಿ ಅಲ್ಲಿ ಪ್ರಧಾನವಾಗ್ತದೆ ಎಂಬುದಕ್ಕೆ ಅಲ್ಲಿ ಕೃತ್ರಿಮ ಜಾಯ. ಇಲ್ಲಿ ಕೃತ್ರಿಮಯೋ ಕೃತ್ರಿಮ ಜಾಯ ಅಂತ ಹೇಳಿದ್ರೆ ಇದು ಏನು ಸ್ವರೂಪ ಮತ್ತು ಆಗಂತುಕದಲ್ಲಿ ಸ್ವರೂಪ ಇದು ಉತ್ತಮ ಅಂತ ಹೇಳಲಿಕ್ಕಾಗಿ ಇಲ್ಲಿ ಹೊಂಟದ. ಆದ್ರಿಂದ ಏನು ಪಾದಾರ್ಥವನ್ನ ಉಪಸಂಹಾರ ಮಾಡೋ ಕಾಲಕ್ಕೆ ಎರಡು ಪ್ರಶ್ನೆಗಳು ಕೇಳಬೇಕು. ಏಕೋ ನಾರಾಯಣೋ ದೇವೋ ಭಣ್ಯತೆ ನಾತ್ರ ಸಂಶಯ ಅಂತ ಹೇಳಿದ್ದಾರೆ. ಸುಮ್ಮನೆ ಯಾಕೆ ನಾತ್ರ ಸಂಶಯ ಅಂತ ಹೇಳಬೇಕು? ಸಂಶಯಕ್ಕೇನು ಪ್ರಸಕ್ತಿ? ಆದರೆ ಅನ್ಯತ್ರ ಶಬ್ದ ಪ್ರಯೋಗ ಇರೋದ್ರಿಂದ ಬೇರೆಯವರು ಅಂತ ಇಟ್ಕೊಂಡ್ರೆ ನಾತ್ರ ಸಂಶಯ ಯಾಕೆ ಬಂತು ಅಂತ ಕೇಳಿದೆ. ಏನು ಸಂಶಯ ಬರ್ಲಿಕ್ಕೆ ಪ್ರಸಕ್ತ ಆಗಿತ್ತು? ಬೇರೆಯವರು ಯಾವ ರೀತಿಯಾಗಿ ಸಮನ್ವಯವನ್ನು ತೋರಿಸಿದ್ದಾರಾ? ನಾವು ಅಂದರೆ ಅಲ್ಲಿ ಬೇರೆಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲಕ್ಷಣ ಏನು ಮಾಡ್ತಾರೆ, ತಾತ್ಪರ್ಯ ಸಮ್ ಅನ್ವಯಾದ ಅಂತ ಹೇಳಿದ್ರೆ ತಾತ್ಪರ್ಯೇಣ ಅನ್ವಯಾದ ಅಂತ ಈ ರೀತಿಯಾಗಿ ಅನ್ವಯ ಮಾಡ್ತಾರೆ. ಹಂಗಲ್ಲ, ಕಿಂತು ವಾಚಕತ್ವೇನೇವ ಮುಖ್ಯಾರ್ಥತೆಯ ಅನ್ವಯ ಅಂತ ಈ ರೀತಿಯಾಗಿ ಪ್ರವೃತ್ತಿ ಹೇತೋ ಬಾಹುಲ್ಯಂ. ಕೊನೆಯವರ ಪ್ರಶ್ನೆಯನ್ನು ಕೇಳಬೇಕು. ಬ್ರಹ್ಮನಲ್ಲಿ ದುಃಖ ಅಲ್ಪವಾಗಿದ್ದರೆ ಆನಂದ ಪ್ರಚುರ ಅಂತ ಹೇಳಬಹುದು, ದುಃಖ ಇಲ್ಲದೆ ಇದ್ದಾಗ ಆನಂದ ಪ್ರಚುರ ಅಂತ ಹೇಳೋದು. ನಿಯಮ ಏನದ ಅಂತ ಹೇಳಿದ್ರೆ ಸಜಾತೀಯ
ಸಮಾನಾಧಿಕರಣವಾದಂತಹ ಸಜಾತೀಯದಲ್ಲಿ ಅವಧಾರಣೆ ಮಾಡುವುದರಿಂದ ಎರಡು ರೀತಿಯಾಗಿ ಹೇಳಬಹುದು. ಒಂದು ಸಮಾನಾಧಿಕರಣದಲ್ಲಿ ವಿಜಾತೀಯವಾದದ್ದಿಲ್ಲ ಅಂತ ಒಂದು ಹೇಳಬಹುದು, ಅಥವಾ ವ್ಯಧಿಕರಣವಾದದ್ದಲ್ಲಿ ಸಜಾತೀಯ ಇಲ್ಲ ಅಂತ ಹೇಳಬಹುದು. ಅಲ್ಪಾದ ಅಂತ ಸಮಾನಾಧಿಕರಣ ವಿಜಾತೀಯ ಅಲ್ಪಾದ ಅಂತ ವ್ಯಧಿಕರಣ ಸಜಾತೀಯ ಅಲ್ಪಾದ ಅಂತ ಆದ್ರೂ ಹೇಳಬಹುದು. ಇಲ್ಲಿ ಏನದ ಅಂತ ಹೇಳಿದ್ರೆ ವ್ಯಧಿಕರಣದಲ್ಲಿ ಸಜಾತೀಯ ಅಲ್ಪಾದ ಅಂತ ಈ ರೀತಿಯಾಗಿ ಇದನ್ನು ಇಟ್ಕೊಳ್ತೀವಿ. ಇಲ್ಲಿ ಬಹುಲಾತಿ ಪ್ರಯೋಗತಃ ರೂಢಮಿತ್ತೇವ ಸಾಧ್ಯಂ ಸ್ಯಾತ್ ಅಂತನ್ನುವ ಅನುವ್ಯಾಖ್ಯಾನ. ಆ ಸಂದರ್ಭದೊಳಗೆ ಟೀಕಾಕೃತ್ಪಾದರು ರೂಢ ಗೌಣಿ, ರೂಢ ಲಕ್ಷಣ ಇವುಗಳಲ್ಲಿ ಮತ್ತು ಅದರ ವಿಚಾರವನ್ನು ತೆಗೆದುಕೊಂಡು ಯಾದವಾರ್ಯರು ಒಂದು ವಿಶಿಷ್ಟ ಪರಿಷ್ಕಾರವನ್ನು ಮಾಡ್ತಾರೆ. ಆ ವಿಶಿಷ್ಟ ಪರಿಷ್ಕಾರ ಏನು? ಯಾದವಾರ್ಯರದ್ದು ವಿಶೇಷ ಅಂದರೆ ಇಲ್ಲಿ ಏನು ಸಮಾಹಾರ ವೃತ್ತಯೋಹಿತ ಅಂತ ಒಂದು ವಾಕ್ಯ ಅದ. ಚತುರ್ಥ ಪಾದದಲ್ಲಿ ಏನದ ಅಂತ ಹೇಳಿದ್ರೆ ನಹಿ ಯೋಗ ರೂಢ್ಯೋ ಸಮಾಹಾರ ಯೋಗ ರೂಢಿ ಎಂಬುದಾಗಿ ವಾಕ್ಯ ಅದ. ತತಶ್ಚ ವಿರೋಧ ಬಂತಲ್ಲ ಅಂತ ಶಂಕ. ಅದಕ್ಕೆ ಏನು ಅಂತ ಹೇಳಿದ್ರೆ ಇಲ್ಲಿ ರೂಢಿ ಎಂಬುದು ಎರಡು ರೀತಿಯಾಗಿ ಕಂಡದ. ಒಂದು ಅಖಂಡ ವೃತ್ತಿ ಎಂಬುದು ಒಂದು ರೂಢಿ, ಇನ್ನೊಂದು ಏನಂತ ಹೇಳಿದ್ರೆ ಬಹುಲಾತಿ ಪ್ರಯೋಗದಿಂದ ಅನುಮಿತವಾದಂತಹ ಒಂದು ಶಕ್ತಿ, ಇದನ್ನು ನಾವು ರೂಢಿ ಅಂತ ಹೇಳ್ತೀವಿ. ಈ ರೂಢಿ ಆದ್ರೆ ಕೂಡ ಏನಾಗಿದೆ ಅಂತ ಹೇಳಿದ್ರೆ ರೂಢಗೌಣಿ, ರೂಢ ಲಕ್ಷಣ ಮತ್ತು ಯೋಗದಲ್ಲಿ ಯೋಗರೂಢದಲ್ಲಿ ಅನುವೃತ್ತವಾದಂತಹ ಇದಕ್ಕೆ ನಾವು ಸಮಾಹಾರ ಹೇಳ್ತೀವಿ ಹೊರತು ಅದ್ಯಾವುದದು ಅನುಮಿತವಾದಂತಹ ಅನುಮಿತ ಆಗಲಿ ಶೀಘ್ರೋಪಸ್ಥಾಪಕವಾದಂತಹ ಅದು ಮುಖ್ಯ. ಶೀಘ್ರೋಪಸ್ಥಾಪಕ ಯಾಕೆ ಶೀಘ್ರೋಪಸ್ಥಾಪಕತ್ವ ಅಂತ ಹೇಳಬೇಕು ಅಂದ್ರೆ ಈಗ ಪ್ರಯೋಜನಾದ್ಯಪೇಕ್ಷೆ ಇಲ್ದೇನೆ ಅಲ್ಲ, ಅದು ಬೇರೆ, ಅದು ಸರಿ. ಲಕ್ಷಣದಲ್ಲಿ ರೂಢಿ ಇರುವುದಿಲ್ಲ, ಲಕ್ಷಕವಾದ ಪದದಲ್ಲಿ ರೂಢಿ ಇರುವುದಿಲ್ಲ, ಗೌಣವಾದ ಪದದಲ್ಲಿ ರೂಢಿ ಇರುವುದಿಲ್ಲ, ಶಕ್ತಿ ಇಲ್ಲ. ರೂಢಿ ಎಂಬುದು ಶಕ್ತಿಯ ಒಂದು ಇದಾದ್ರಿಂದ ಅದು ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ರೂಢಿ ಎಂಬ ಪ್ರಯೋಗ ಇರೋದ್ರಿಂದ ಶೀಘ್ರೋಪಸ್ಥಿತಿನೇ ಅಲ್ಲಿರುವಂತಹ ಅಸಾಧಾರಣ್ಯ, ಅದನ್ನೇ ಹೇಳೋದು. ಇಲ್ಲಿಗೆ ರಾಘವೇಂದ್ರ ಜನ್ಮಾಧಿಕರಣದಿಂದ ಪ್ರಥಮ ಪಾದ ಸಂಪೂರ್ಣ ಪರೀಕ್ಷೆಯನ್ನು ಕೊಟ್ಟಿದ್ದಾನೆ. ಅತ್ಯಂತ ಸುಲಲಿತವಾಗಿ ಎಲ್ಲರೂ ಕೇಳಿದ ಪ್ರಶ್ನೆಗಳೇ ಇಲ್ಲ, ಯಾಕಂದರೆ ಪ್ರಶ್ನೆ ಕೇಳೋಕ್ಕಿಂತ ಮೊದಲೇ ಉತ್ತರವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅತ್ಯಂತ ವೇಗವಾಗಿ ಅವರು ಪ್ರಶ್ನೆಗಳನ್ನು ಕೇಳುವ ಪೂರ್ಣ ಆಗಿರೋದಿಲ್ಲ, ಆವಾಗಲೇ ಅದನ್ನು ಪ್ರಶ್ನೆಗಳನ್ನು ತಿಳಿದುಕೊಂಡು ಉತ್ತರವನ್ನು ಕೊಟ್ಟಿದ್ದಾನೆ. ಮುಂದಿನ ಭಾಗದ ಪರೀಕ್ಷಕರಾಗಿ ವಿದ್ಯಾಧೀಶಾಚಾರ್, ಶ್ರೀಧರಾಚಾರ್, ಚೆನ್ನೈ ವಾಗೀಶಾಚಾರ್, ಸುಧೀಂದ್ರಾಚಾರ್, ಬಾದರಾಯಣಾಚಾರ್, ನರಸಿಂಹಾಚಾರ್, ಪ್ರಭಂಜನಾಚಾರ್, ವಾಯಿ ವೆಂಕಟೇಶಾಚಾರ್ಯ ಕುಲಕರ್ಣಿ, ಸುಧಾಂಶಾಚಾರ್, ಗುರುರಾಜಾಚಾರ್ ಕುಲಕರ್ಣಿ, ರಘುವೀರಾಚಾರ್ ಚಂದಿ, ರಘುತ್ತಮಾಚಾರ್ ತೋತಾದ್ರಿ, ಗುರುರಾಜಾಚಾರ್ ಪಗಡಾಲ್. ಇದರಲ್ಲಿಯೂ ಕೂಡ 2 ರೌಂಡ್ಗಳನ್ನು ಮಾಡಬೇಕು. ಅದರಲ್ಲಿ ಪ್ರಕೃತಿ ಅಧಿಕರಣದವರೆಗೂ ಒಂದು ರೌಂಡನ್ನು ಮುಗಿಸ್ಬೇಕು. ಅನಂತರದಲ್ಲಿ ಪ್ರಕೃತಿ ಅಧಿಕರಣದ ಭಾಗವನ್ನು ಇನ್ನೊಂದು ವಿಭಾಗದಲ್ಲಿ ಮುಗಿಸ್ಬೇಕು. ಅತೃತ್ವಾಧಿಕರಣದಲ್ಲಿ ಅನುವ್ಯಾಖ್ಯಾನ ಅನಿತ್ಯತ್ವಾತ್ ಕ್ರಿಯಾಣಂತು ಕಥಮೇವ ಸ್ವರೂಪತ. ಅಲ್ಲಿ ಟೀಕಾ ಪಂಕ್ತಿ ಒಂದು, ಅದಕ್ಕೆ ಅರ್ಥ ಹೇಳಬೇಕು. ತಥಾಚ ನಿತ್ಯಾನಿತ್ಯಯೋ ಕಥಮಭೇದ ಸ್ಯಾತ್ ವಿರುದ್ಧ ಧರ್ಮಾಧ್ಯಾಸಸ್ಯ ಭಾವಭೇದ ಅವ್ಯಭಿಚಾರಾತ್. ಭಗವಂತನ ಕ್ರಿಯೆಗಳಿಗೂ ಭಗವಂತನಿಗೂ ಅಭೇದವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವ ಪ್ರಸಂಗ. ತಥಾಚ ನಿತ್ಯಾನಿತ್ಯಯೋ ಕಥಮಭೇದ ಸ್ಯಾತ್. ನಿತ್ಯಾನಿತ್ಯಯೋ ಕಥಮಭೇದ ಸ್ಯಾತ್. ನಿತ್ಯನಾದ ಈಶ್ವರನಿಗೂ ಅನಿತ್ಯವಾಗಿರುವ ಕ್ರಿಯೆಗಳಿಗೂ ಕಥಮಭೇದ ಸ್ಯಾತ್. ಅಲ್ಲಿ ಮುಂದಿರುವ ಪಂಕ್ತಿ ವಿರುದ್ಧ ಧರ್ಮಾಧ್ಯಾಸಸ್ಯ ಭಾವಭೇದ ಅವ್ಯಭಿಚಾರಾತ್ ಅಂತ ಪಂಕ್ತಿ ಇದೆ. ಅದಕ್ಕೆ ಅರ್ಥ ಹೇಳಬೇಕು. ಪದಾರ್ಥವು ಇದರಲ್ಲಿ ಅಂದ್ರೆ ದ್ರವ್ಯ ಇದರಲ್ಲಿ ಪದಾರ್ಥದಲ್ಲಿ ವಿರುದ್ಧ ಧರ್ಮಾಧ್ಯಾಸ ಅಂದ್ರೆ ವಿರುದ್ಧ ಧರ್ಮಾಧಿಕರಣತ್ವ ಎಂಬುದು ಪದಾರ್ಥ ಇದರಲ್ಲಿ ಮಾಡ್ತೇವೆ.
ಇದು ಬಹಳ ಭ್ರಾಮಕವಾಗಿರುವ ಪಂಕ್ತಿ. ವಿರುದ್ಧ ಧರ್ಮ ಅಧ್ಯಾಸ ಇದ್ದಾಗ ಅಭೇದನೆ ಇರ್ತದೆ ಹೊರತಾಗಿ ಭೇದ ಇರಲಿಕ್ಕೆ ಸಾಧ್ಯ ಇಲ್ಲ. ವಿರುದ್ಧ ಧರ್ಮ ಅಧ್ಯಾಸಸ್ಯ ಭಾವಭೇದ ವ್ಯಭಿಚಾರ ಇರಬೇಕು ಹೊರತು ಅವ್ಯಭಿಚಾರ ಹೇಗೆ? ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದೆ. ವಿರುದ್ಧ ಧರ್ಮ ಅಧ್ಯಾಸ ಅನ್ನೋದಕ್ಕೆ ಚೆನ್ನಾಗಿ, ಅಧ್ಯಾಸ ಅನ್ನೋದಕ್ಕೆ ಅಧಿಕರಣತ್ವ ಅಂತ ಅರ್ಥ ಮಾಡಿದೆ. ಅಧ್ಯಾಸ ಅನ್ನೋದಕ್ಕೆ ಅಧಿಕರಣತ್ವ ವ್ಯಾಖ್ಯಾನದಲ್ಲಿಲ್ಲ. ಅಧ್ಯಾಸ ಅನ್ನೋದಕ್ಕೆ ಅಧಿಕರಣತ್ವ ಅನ್ನೋ ಅರ್ಥ ಹೇಗೆ ಸಿಗಬಹುದು? ಆಸ ಅಂತ ಇದು ಮಾಡಿಕೊಂಡು ಅಧಿ ಅಂದ್ರೆ ಅಧಿಕರಣೆ ವಾಸ. ಋತಂ ಪಿಬಂತವು ಸುಕೃತಸ್ಯ ಲೋಕೆ ಅಂತದಲ್ಲ, ಅಲ್ಲಿ ಪಿಬಂತವು ಅಂತ ಅನ್ನೋದಕ್ಕೆ ಜೀವೇಶ್ವರವು ಅಂತ ಪೂರ್ವಪಕ್ಷ ಮಾಡಿಕೊಂಡು ಪರಮಾತ್ಮನಿಗೇನೆ ದ್ವಿತ್ವ ಉತ್ಪನ್ನವಾಗುವುದಿಲ್ಲ ಅಂತಲಿಕ್ಕೆ ಯಾದುಪತ್ಯದಲ್ಲಿ ಆನಂದಮಯಾಧಿಕರಣ ನ್ಯಾಯನ ಪರಿಹಾರ ಅಂತಲ್ಲಿ ಪರಿಹಾರ ಹೇಳಿದ್ದಾರೆ. ಅಲ್ಲಿ ಆನಂದಮಯದಲ್ಲಿ ಏನು ಪಂಚತ್ವಾದಿ ರೂಪವನ್ನು ಹೇಳಿದ್ರು, ಇಲ್ಲಿ ಆಗಿಯೂ ಕೂಡ ಅನೇಕತ್ವ ರೂಪವಾದದ್ರಲ್ಲಿ ಅದು ಉಪಲಕ್ಷಣಕ. ಸ್ವಲ್ಪ ವಿವರಣೆ ಮಾಡಿ. ಅಂದ್ರೆ ಅಲ್ಲಿ ಏನಾಗಿದೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಪಂಚತ್ವ ರೂಪವಾದು. ಅದು ಪಂಚತ್ವ ಇದ್ರೂ ಕೂಡ ಬ್ರಹ್ಮ ಒಬ್ಬನಲ್ಲೇ ಹೆಂಗೆ ಸಮನ್ವಯ ಆಗ್ತದೆ? ಬ್ರಹ್ಮನಲ್ಲಿ ಏಕತ್ವ, ಅದರಲ್ಲಿ ಪಂಚತ್ವ ಅನೇಕತ್ವ ಬಂತಾದ್ರಿಂದ ಏಕತ್ವ ಅನೇಕತ್ವ ಇದ್ರೂ ಕೂಡ, ಅನೇಕತ್ವ ಇದ್ರೂ ಕೂಡ ಅಲ್ಲಿ ಭೇದ ಇಲ್ಲ. ಕಿಂತು ಒಬ್ಬನಲ್ಲೇ ಬ್ರಹ್ಮನಲ್ಲಿ ಐದು ಇದೆ ಅಂತ. ಏಕಮೇವ ದ್ವಿತೀಯಂ ಅಂತ ಶ್ರುತಿ ವಿರೋಧ ಬರ್ತದೆ. ಏಕಮೇವ ದ್ವಿತೀಯಂ ಅಂತ ಹೇಳಿದ್ರೆ ಸ್ವಗತ ಭೇದ ರಹಿತತ್ವದ ಅಂತ ಇರೋದ್ರಿಂದ ಅಲ್ಲಿ ಭೇದ ಇಲ್ಲ ಅಂತ ಹೇಳ್ತಾ ಇದೆ ಹೊರತು ಅನೇಕತ್ವ ಇಲ್ಲ ಅಂತ ಹೇಳ್ತಾ ಇಲ್ಲ. ಸರಿ, ಹಾಗೆ ಇಲ್ಲಿಯೂ ಕೂಡ ಪಿಬಂತವು ಎಂಬುದರಿಂದ ದ್ವಿತ್ವನೇ ತೋರ್ತದ ಹೊರತು ಭೇದ ಏನು ತೋರ್ತಾ ಇಲ್ಲ. ಹಾಗಾಗಿ ರೂಪದ್ವಯ ವಿವಕ್ಷಯ ವಿಶೇಷ ಇಟ್ಕೊಂಡು ಅಲ್ಲಿ ದ್ವಿತ್ವ ಎಂಬುದು ಉಪಪನ್ನವಾಗಿ. ಏಕತ್ವ ಮತ್ತು ದ್ವಿತ್ವ ಎರಡು ಒಂದೇ ಪದಾರ್ಥದಲ್ಲಿ ಬರಬಹುದಾ? ವಿರೋಧವನ್ನು ಪರಿಹಾರ ಮಾಡಿದ್ದುಂಟು. ಅಂದ್ರೆ ಮೊದಲೇದ್ದು ಏಕತ್ವ ದ್ವಿತ್ವ ಅಪೇಕ್ಷಾ ಭೇದವನ್ನು ಬರ್ಬೋದು, ಅದೇನು ತೊಂದರೆ ಇಲ್ಲ. ವಿಶೇಷ ಬಲ್ಯದಿಂದ ಅದರಲ್ಲೇ ಇದನ್ನು ಹೇಳ್ಕೊಂಡು ಏಕತ್ವ ದ್ವಿತ್ವವನ್ನು ಉಪಪನ್ನ. ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ ಅಲ್ಲಿ, ಪಟರೂಪ ಘಟ ಘಟಃ ಯದಿ ಘಟಾಂತರ ದ್ರವ್ಯಾಂತರ ಸಹಿತ ತದ ಘಟ ಅದೇ ಮೊದಲೇ ಹೇಳಿದೆ, ಪರಾಪೇಕ್ಷೆಯ ದ್ವಿತ್ವ ಎಂಬುದು ಬಂದೇ ಬರ್ತದೆ ಅಂತ ಮೊದಲೇದು. ಇಲ್ಲಿ ವಿಶೇಷದಿಂದ ಆದರೂ ನಾವು ಹೇಳಬಹುದು ಅಂತ ಹೇಳಿದೆ. ಈಶ್ವರ ಕ್ರಿಯೆ ಅನಿತ್ಯ ಅಂತನ್ನೋ ವಿಷಯದಲ್ಲಿ ಈಶ್ವರ ಕ್ರಿಯೆ ಅನಿತ್ಯ ಅಂತ ಒಂದು ಅನುಮಾನ ಮಾಡಿ ಹೇತುಗಳು ಕ್ರಿಯಾತ್ವಾತ್, ಮತ್ತೆ ಈಶ್ವರ ಕ್ರಿಯಾ ಅನಿತ್ಯ ಕ್ರಿಯಾತ್ವಾತ್, ಮತ್ತೆ ಅನುಪಲಭ್ಯಮಾನ ಆವರಣಾದ್ಯಭಾವೇ ಸತಿ ಅನುಪಲಭ್ಯಮಾನತ್ವಾತ್, ಮತ್ತೆ ಅಸತ್ಯ ಆವರಣ ಅದು ಪ್ರಾಗೂರ್ಧ್ವಂಚ ಅನುಪಲಂಭಾತ್. ಇನ್ನು ಇನ್ನೊಂಚ ಅನುಪಲಂಭಾತ್ ಕದಾಚಿದೇವ ಉಪಲಬ್ಧಿ. ಅಂದರೆ ಏನೋ ಇದು ಬ್ರಹ್ಮ ಯಾವಾಗಲೂ ಉಪಲಬ್ಧವಾದರೂ ಕೂಡ ಕ್ರಿಯಾ ಇದು ಕದಾಚಿದೇವ ಉಪಲಬ್ಧತೆ. ಮತ್ತು ಕ್ರಿಯಾ ಎಂಬುದು ತತ್ಕ್ರಿಯಾ ಎಂಬುದು ಸಂಯೋಗಾದಿಗಳೂ ಕೂಡ ಕ್ವಜಾತಿದೇವ ಉಪಲಬ್ಧವಾದದ್ರಿಂದ ಅಲ್ಲಿ ವ್ಯಕ್ತಿರಪಿ ಆದಿಗ್ರಹಣೆಯನ್ನು ಗೃಹ್ಯತೆ ಅಂತ ಹೇಳ್ತಾರೆ. ಎರಡು ಕಲ್ಪದಲ್ಲಿ ಎರಡು ರೀತಿಯಾಗಿ ವ್ಯಂಜಕ ಎರಡು ಹೇತುಗಳಲ್ಲಿ ವ್ಯಕ್ತಿ ಶಬ್ದಕ್ಕೆ ಒಂದೊಂದು ಅರ್ಥವನ್ನು ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ ಇಲ್ಲಿ ಏನು ಒಂದರಲ್ಲಿ ಅಭಿವ್ಯಕ್ತಿ, ಒಂದರಲ್ಲಿ ವ್ಯಂಜಕ ಅಂತ. ಇದು ಯಾವುದು ಹೇತು ಯಾವುದಂತ ಹೇಳಿದ್ರೆ ಆವರಣಾದ್ಯಭಾವೇ ಸತಿ ಕದಾಚಿದೇವ ಉಪಲಂಭಾತ್ ಅಂತ ಹೇಳಬೇಕಾದ್ರೆ ವ್ಯಂಜಕಾದ್ಯಭಾವೇ ಸತಿ ಅಂತ ಅರ್ಥ. ಮತ್ತೆ ಅಸತಿ ಆವರಣ ಅದು ಉಪಲಂಭಾತ್ ಅಂತ ಹೇಳಿದ್ರೆ ವ್ಯಕ್ತ್ಯಭಾವೇಪಿ ಉಪಲಂಭಾತ್ ಅಂತ ಈ ರೀತಿಯಾಗಿ ಇಟ್ಕೊಳ್ಳೋದು. ಅಂದ್ರೆ ವ್ಯಕ್ತ್ಯಭಾವೇಪಿ ಉಪಲಂಭ ಹೇಗೆ ಅಂದ್ರೆ ವ್ಯಂಜಕ ಇಲ್ಲದೆ ಇದ್ರೂ ಕೂಡ ಅವಾಗ ವ್ಯಕ್ತಿ ಉಪಲಬ್ಧಿ ಅಂದ್ರೆ ಉಪಲಬ್ಧಿನೇ ಇದು ಜ್ಞಾನ ಅಂತ ಆದ್ಮೇಲೆ ವ್ಯಕ್ತಿನೇ ಉಪಲಬ್ಧಿ. ವ್ಯಕ್ತ್ಯಭಾವೇ ಸತಿ ಉಪಲಂಬ ಇದನ್ನು ಹೆಂಗೆ ಹೇಳ್ತೀರಿ ಅಂತ ಹೇಳಿದ್ರೆ ವ್ಯಕ್ತಿ ಶಬ್ದಕ್ಕೆ ವ್ಯಂಜಕ ಅಂತ ಅರ್ಥ ಆಯ್ತು. ವ್ಯಂಜಕವಿಲ್ಲದೆ ಇದ್ದಾಗಲೂ ಉಪಲಂಭವಾಗುತ್ತದೆ. ವ್ಯಂಜಕ ಇಲ್ಲದೆ ಇದ್ದಾಗ ಉಪಲಂಭವಾಗುತ್ತದ? ಅನುಪಲಂಭ್ಯ ಆವರಣಾದ್ಯಭಾವೇ ಸತಿ ಅನುಪಲಭ್ಯ. ಹಾಗಾದ್ರೆ ಎರಡು ವಿಶೇಷಣಗಳನ್ನು ಸೇರಿಸಿ ಹೇತುವನ್ನು ರೂಪ ಮಾಡು. ಪೂರ್ಣ ವಿಶಿಷ್ಟರು ಆ ಹೇತುವನ್ನು ಹೇಳು. ಆವರಣಾಭಾವತ್ವೇ ಸತಿ ವ್ಯಂಜಕಾಭಾವತ್ವೇ ಸತಿ ತೋಬೇಡ ಆವರಣಾಭಾವೇ ಸತಿ ವ್ಯಂಜಕಾಭಾವೇ ಸತಿ ಅನುಪಲಭ್ಯಮಾನತ್ವಾದಂತ ಇರುತ್ತೆ. ಅದ್ರಿಗೆ ಏನಾಗ್ತಾ ಆಗ ದೋಷ ಎಲ್ಲಿ
ಅಂದ್ರೆ ಈ ವರ್ಣ ಎಂಬುದು ಏನಾಗ್ತದೆ ಅಂತ ಹೇಳಿದ್ರೆ ಧ್ವನಿಯಿಂದ ವ್ಯಂಗ್ಯವಾದಂತಹ ವರ್ಣ ಇದು ಅನುಪಲಭ್ಯಮಾನವಾದ್ದರಿಂದ ಅಲ್ಲಿ ಅನಿತ್ಯತ್ವ ಇಲ್ಲ, ಅದಕ್ಕೆ ವ್ಯಂಜಕಾಭಾವೇ ಸತಿ ಅಂತ ವಿಶೇಷಣ ಹಾಕಬೇಕು. ಅಲ್ಲ, ಹಾಕಿದ್ದಕ್ಕೆ ಏನಾಯ್ತು? ದೋಷ ಏನು ಬಂತು? ವ್ಯಭಿಚಾರ, ವರ್ಣಾದಿಗಳಲ್ಲಿ ಬಂದಂತಹ ಅನಿತ್ಯತಾ ವ್ಯಭಿಚಾರ ಎಂಬುದು ಪರಿಹಾರ ಆಯ್ತು. ಹೇಗಾಯ್ತು? ಅಲ್ಲಿ ವ್ಯಂಜಕ ಇದ್ದಾಗ ವ್ಯಂಜಕ ಇರಬೇಕಾದ್ರೆ ಉಪಲಬ್ಧವಾಗ್ತದೆ, ವ್ಯಂಜಕ ಭಾವ ಪ್ರಯುಕ್ತವಾಗಿ ಅಲ್ಲಿ ಅನುಪಲಬ್ಧಿ ಹೊರತು ಇಲ್ಲಿ ವ್ಯಂಜಕ ಎಂಬುದು ಯಾವುದೂ ಇಲ್ಲ. ಆದರೂ ಕೂಡ ಆದ್ದರಿಂದ ಸ್ವತಂತ್ರವಾಗಿ ವ್ಯಂಜಕ ಇಲ್ಲದಿದ್ದರೂ ವ್ಯಂಜಕ ಇಲ್ಲದೆ ಇರುವಂತಹ ಅವಸ್ಥಾದಲ್ಲಿಯೂ ಕೂಡ ಅನುಪಲಭ್ಯಮಾನವಾಗಿದೆ. ಪರಾಪರ ವ್ಯತಿಕರ ಅದಕ್ಕೆ ವ್ಯಾಖ್ಯಾನ ಮಾಡಿ, ಅದು ಒಂದು ಪರತ್ವಂ ಹೇಗೆ ಬರುತ್ತೆ ಅಲ್ಲಿ ಪರಾಪರ ವ್ಯತಿಕರ ಅಂತ ಹೇಳಿದ್ರೆ ಅಲ್ಲಿ ಬಹುತರ ತರಣಿ ಪರಿಸ್ಪಂದಾಂತರಿತ ಜನ್ಮತ್ವಂ ಪರತ್ವಂ, ಅಲ್ಪತರ ತರಣಿ ಪರಿಸ್ಪಂದಾಂತರಿತ ಜನ್ಮತ್ವಂ ಇದಂತ ಅಪರತ್ವಂ ಅಂತ ಹೇಳ್ತೀವಿ. ಇಲ್ಲಿ ವ್ಯತಿಕರ ಯಾಕಂತ ಹೇಳಿದ್ರೆ ದೈಶಿಕ ಪರಾಪರದ ವ್ಯವಚ್ಛೇದಕ್ಕಾಗಿ ಪರಾಪರ ವ್ಯತಿಕರ ಅಂತ ಹೇಳಿದ್ರು. ಅನುಮಾನ ಇದು ಏನು ತರಣಿ ಪರಿಸ್ಪಂದಾ ಪದಾರ್ಥ ಸಾರ್ಥೆ ಸ್ವಪ್ರತ್ಯಾಸಕ್ತಿಂ ಅಪೇಕ್ಷಂತೆ ಸ್ವರಸತಃ ಅಪ್ರತ್ಯಾಸನ್ನತ್ವೇ ಸತಿ ವಿಶಿಷ್ಟ ವ್ಯವಹಾರ ಹೇತುತ್ವಾತ್ ಅಂತ. ಇಲ್ಲಿ ಏನಂತ ಹೇಳಿದ್ರೆ ಸ್ವರಸತಃ ಅಪ್ರತ್ಯಾಸನ್ನತ್ವೇ ಸತಿ ನಾಮ ಸ್ವರೂಪ ಸಂಬಂಧೇನ ಅಪ್ರತ್ಯಾಸನ್ನತ್ವೇ ಸತಿ ವಿಶಿಷ್ಟ ವ್ಯವಹಾರ ಹೇತುತ್ವ ಇರೋದ್ರಿಂದ ಇಲ್ಲಿ ಏನು ಬರ್ತದೆ ಅಂತ ಹೇಳಿದ್ರೆ ಅತಿರಿಕ್ತವಾದಂತಹ ಒಂದು ಸಂಬಂಧಿ ಭಿನ್ನವಾದಂತಹ ಒಂದು ಸಂಬಂಧ ಸಿದ್ಧವಾಗ್ತದೆ. ಪರಂಪರಾ ಸಂಬಂಧಶ್ಚ, ಯಾಕಂದ್ರೆ ಸಾಕ್ಷಾತ್ ಸಂಬಂಧ ಭಾವೇ ಸತಿ ಸಂಬಂಧಿತ್ವ ಅಂತ. ಈ ಅನುಮಾನಕ್ಕೆ ದೋಷಗಳೇನು? ಈ ಅನುಮಾನಕ್ಕೆ ಏನು ದೋಷ ಅಂತ ಹೇಳಿದ್ರೆ, ನಾವು ಸ್ವರೂಪ ಸಂಬಂಧದಿಂದಲೇ ಹೇಳಲಿಕ್ಕೆ ಬರಬೇಕಾದ್ರೆ ನೀವು ಸ್ವರೂಪ ಸಂಬಂಧ ಭಾವೇ ಸತಿ ಅಂತ ಹೇಳಬೇಕಾಗಿ ಅವಶ್ಯಕತೆ ಇಲ್ಲ. ಇನ್ನು ಈ ಅಭಾವವದ್ ಭೂತಲಂ ಎಂಬುದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹೇಗೆ ಸ್ವರೂಪ ಸಂಬಂಧದಿಂದಲೇ ಅಲ್ಲಿ ಪ್ರತ್ಯಾಸನ್ನವಾಗಿದೆಯೋ ಹಂಗೆ ಇಲ್ಲಿಯೂ ಕೂಡ ನಾವು ಸ್ವರೂಪ ಸಂಬಂಧದಿಂದಲೇ ಪ್ರತ್ಯಾಸಕ್ತಿಯನ್ನು ಹೇಳಲಿಕ್ಕೆ ಬರಬೇಕಾದ್ರೆ ಅತಿರಿಕ್ತ ವೈಷಮ್ಯವನ್ನು ತೋರಿಸ್ತಾನೋ ಅಭಾವಕ್ಕೂ ಇದಕ್ಕೂ. ಅಲ್ಲಿಗ ಏನು ಇದು ಏನು ಸಾನ್ನಿಧ್ಯ ಇದೆ, ಅಲ್ಲಿ ಸಾನ್ನಿಧ್ಯ ಅದ, ಇಲ್ಲಿ ಸಾನ್ನಿಧ್ಯ ಇಲ್ಲ ಅಂತ ಹೇಳಿದ್ರೆ. ಸಾನ್ನಿಧ್ಯ ಅಂದ್ರೆ ಏನು? ಸಾನ್ನಿಧ್ಯ ಅಂದ್ರೆ ಭೂತಲದಲ್ಲೇನೆ ಅಭಾವ ಇದೆ, ಭೂತಲದಲ್ಲೇನೆ ಅಭಾವ ಇದೆ, ಆದ್ದರಿಂದ ಸಾನ್ನಿಧ್ಯ. ಅಲ್ಲಿ ಎಲ್ಲಿ ಸಾನ್ನಿಧ್ಯ ಇಲ್ಲ? ಪರಿಸ್ಪಂದ ಎಂಬುದು ತರಣಿನಿಷ್ಠ, ಇಲ್ಲಿ ಪರತ್ವ ಎಂಬುದು ಇದರಲ್ಲಿ ಅಂತ ಹೇಳಿದ್ರೆ ಪಿಂಡದಲ್ಲಿ ಅಂತ ಹೇಳಿದ್ರೆ ಜ್ಞಾನ ಮತ್ತು ಪದಾರ್ಥದಲ್ಲಿ ಇದು ಕೊಡ್ತೀವಿ ನಾವು. ಜ್ಞಾನ ಇದು ಆತ್ಮನಿಷ್ಠವಾದಂತಹ ಜ್ಞಾನನೂ ಕೂಡ ಸ್ವರೂಪ ಸಂಬಂಧೇನ ಘಟಾದಿಗಳೊಟ್ಟಿಗೆ ಸನ್ನಿಧಾನ ಇಲ್ಲದೇ ಇದ್ರೂ ಕೂಡ ಹೇಗೆ ಸ್ವರೂಪ ಸಂಬಂಧೇನ ಸಂಬದ್ಧವಾಗ್ತದೋ ಹಾಗೆ ಇಲ್ಲಿಯೂ ಹೇಳಬಹುದು ಅಂತ ಈ ರೀತಿಯಾಗಿ ಉತ್ತರ ಕೊಡ್ತೀವಿ. ಆನಂದರೂಪೋ ನಿಷ್ಪರಿಮಾಣ ಏಷಃ ಅಂತ ಯಾದುಪತ್ಯದಲ್ಲಿ ಯಾದವಾರ್ಯ ಶ್ರುತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಆನಂದರೂಪೋ ನಿಷ್ಪರಿಮಾಣ ಏಷಃ ಯಾವ ಅಧಿಕರಣದಲ್ಲಿ, ಯಾವ ಪ್ರಸಂಗದಲ್ಲಿ? ಪರಿಮಾಣ ಆನಂದರೂಪೋ ರಾಮಶಬ್ದ ನಿರ್ವಚನ ಪರವಾದ ಶ್ರುತಿ. ಇಲ್ಲಿ ಏನ್ ಮಾಡ್ಯಾರ, ಯಾವ ಸೂತ್ರ ಮೊದಲು ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಂತರ ಅಂತ ರೂಪ ಸಿದ್ಧಿ ಆಗ್ಬೇಕಾದ್ರೆ ಇಲ್ಲಿ ಏನಾಗಿದೆ ಅಂತರ ಅಂತ ಆಗ್ತಾ ಇದೆ. ಇಲ್ಲಿ ಶಂಕಾ ಏನಿತ್ತು ಅಂತ ಹೇಳಿದ್ರೆ, ಇಲ್ಲಿ ನೀವು ಯಾವುದು ಡಪ್ರತ್ಯವನ್ನು ಹೇಳ್ತಾ ಇದ್ದೀರಿ, ಆ ಡಪ್ರತ್ಯಯಕ್ಕೆ ಅನುಬಂಧ ಸಂಜ್ಞಾಕ ಕೊಟ್ಟಿಲ್ಲ, ತದಶ್ಚ ಡಿತ್ವ ಎಂಬುದು ಆಗೋದಿಲ್ಲ. ಹೇಗೆ ಅಂತ ಹೇಳಿದ್ರೆ ದಂಡ ರಂಡ ಇತ್ಯಾದಿಗಳಲ್ಲಿ ಹೆಂಗೆ ಡಿತ್ವ ಎಂಬುದು ಆಗಿಲ್ವೋ ಹಂಗೆ ಇಲ್ಲಿಯೂ ಕೂಡ ರ ಅಂತ ಆಗದೆ ರಂಡ ಅಂತ ಆಗಬೇಕಿತ್ತು. ಇಲ್ಲಿ ನೀವು ರ ಅಂತ ಹೆಂಗೆ ಮಾಡಿದಿರಿ ಅಂತ ಹೇಳಿದ್ರೆ ಅದಕ್ಕೆ ಆನಂದ ರೂಪೋ ನಿಷ್ಪ್ರಮಾಣೇಗ ಎಂಬುದಾಗಿ ರಶ್ಚಾಸೋ ಮಶ್ಚ ಎಂಬುದಾಗಿ ಪ್ರಯೋಗ ಮಾಡಬೇಕಾದ್ರೆ ಅಮಶ್ಚ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಶ್ಚ ಅಂತ ಹೇಳಬೇಕಾದ್ರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಇದರಿಂದ ಇಟ್ಕೊಂಡೇ ಅಲ್ಲಿ ಏನು ಮಾಡ್ತಾರೆ ಡಿತ್ವ ವಿವಕ್ಷ ಮಾಡೇನೆ ರ ಅಂತ ರೂಪ ನಿಷ್ಪತ್ತಿ ಮಾಡೋದ್ರಿಂದ ಇಲ್ಲಿಯೂ ಕೂಡ ಅಂತರ ಎಂಬುದರಲ್ಲಿಯೂ ಕೂಡ ಇದೇ ಸೂತ್ರದಲ್ಲಿ ಅನವಸ್ಥಾ ಸಂಭವಗಳಲ್ಲಿ ಪ್ರವೃತ್ತಿ ಅನುಪಪತ್ತಿ ಸಮಾನ ಅಂತಂದಾಗ ಉಪಪಾದಕ ಭೇದ ಇದೆ ಅಂತಂದಿದ್ದಾರೆ. ಪ್ರಾಕ್ಸಿದ್ಧ ಮೂಲಾಭಾವ, ಸಮಾನತೆಯ ಅವಿನಿಗಮ್ಯತ್ವ, ಇದನ್ನು ಯಾದವಾರರು ಒಂದು ದೃಷ್ಟಾಂತ ಕೊಟ್ಟು ಉಪಪಾದನೆ ಮಾಡಿದ್ದಾರೆ. ಪರಕೀಯರ ದೃಷ್ಟಾಂತವನ್ನು ಕೊಟ್ಟು ಸ್ವರೂಪ ಸಹಕಾರಿ ಸಮಾಧಾನಾತಿರಿಕ್ತವಾದ ಶಕ್ತಿ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅದನ್ನು ಸಮರ್ಥನೆ ಹೇಗೆ ಮಾಡುತ್ತೆ? ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಸ್ವರೂಪ ಸಹಕಾರಿ ಸಮಾಧಾನಾತಿರಿಕ್ತವಾದಂಥ ಶಕ್ತಿ ಇಲ್ಲ ಅಂತ ಹೇಳೋದೇ ಆದರೆ ಆವಾಗ
ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಶಕ್ತೋಪಿ ದಹನಶೀಲೋ ಉದಾಹೃತ ಶ್ರುತಿ ವಿರೋಧ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಎಂಬುವಂಥ ಶ್ರುತಿ ವಿರೋಧ ಮತ್ತು ದಹನ ಶಕ್ತೋಪಿ ವನ್ನಿಹಿ ಸಹಕಾರ್ಯಭಾವಾತ್ ನ ದಾಹಂ ಕರೋತಿ ಇತ್ಯಾದಿಗಳಲ್ಲಿಯೂ ಕೂಡ ಏನದ ಸಹಕಾರ್ಯಭಾವ ಪ್ರಯುಕ್ತವಾಗೇ ಇದಿದೆ. ಮಂಡಲಸ್ಯ ಇವ ಮಾರ್ತಾಂಡ ಮಂಡಲದ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಇಲ್ಲಿ ಯಾವ ಸಂದರ್ಭದಲ್ಲಿ ಏನು ಹೇಳ ಅತೃತ್ವಾಧಿಕರಣದಲ್ಲಿ ಅಂತಿಮವಾಗಿ ಬರುವಂತಹ ಪ್ರಗಟಿಕ ಅಲ್ಲಿ ಏನ್ ಮಾಡ್ಯಾರ ಅಂತ ಹೇಳಿದ್ರೆ ಮಾರ್ತಂಡ ಮಂಡಲಮಾಶ್ರಿತ್ಯ ಇಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗತ್ಯನುಮಾನವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಏನ್ ನಮ್ಮಾಗ್ಯದ ಅಂತ ಹೇಳಿದ್ರೆ ಮಾರ್ತಾಂಡ ಮಂಡಲ ಎಂಬುದು ನಾವು ಒಂದ್ಸತಿ ಪ್ರತ್ಯಕ್ಷ ಸಂಯೋಗ ವಿಭಾಗಗಳಿಂದ ಕ್ರಿಯಾವನ್ನು ಅನುಮಾನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಸಂಯೋಗ ವಿಭಾಗದಿಂದ ಕ್ರಿಯಾ ಅನುಮೇಯ ಎಂಬುವಂತಹ ಪಕ್ಷಕ್ಕೆ ಅವರು ಇದು ಸಾಧಕವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ನಾವು ಆಪತ್ತಿ ಕೊಡ್ತೀವಿ. ಏನಂತ ಅಂತ ಹೇಳಿದ್ರೆ ಅಲ್ಲಿ ಹೇಗೆ ಇಲ್ಲಿ ಏನಾಗ್ತದೆ ಚಲತಿ ಎಂಬುವಂತಹ ಪ್ರತೀತಿ ಹೆಂಗ್ ಬಂದದೋ ಅಲ್ಲಿ ಮಾರ್ತಾಂಡ ಚಲತಿ ಎಂಬುದಾಗಿ ಪ್ರತೀತಿ ಬಂದಿಲ್ಲ. ನೀವು ಒಂದು ವೇಳೆ ಅನುಮೇಯ ಅಂತ ಹೇಳಿದ್ರೆ ಪ್ರತ್ಯಕ್ಷ ಎಂಬುದು ಬರ್ತಾ ಇದೆ. ದೇವದತ್ತ ಚಲತಿ ಎಂಬುದಾಗಿ ಪ್ರತ್ಯಕ್ಷ ಬರ್ತಾ ಇದೆ. ಆದರೆ ಮಾರ್ತಾಂಡ ಚಲತಿ ಎಂಬುದಾಗಿ ಬಂದಿಲ್ಲ. ಕಿಂತು ವ್ಯವಧಾನೇನ ನಮ್ಗೆ ಅಲ್ಲಿಗೆ ಏನು ಗೊತ್ತಾಗಿದೆ, ಸಂಯೋಗ ವಿಭಾಗಗಳಿಂದ ಅನುಮಾನವನ್ನೇ ಮಾಡ್ತೇವೆ, ಅನುಮಾನನೇ ಮಾಡ್ತೀವಿ ಹೊರತು ಅಲ್ಲಿ ಪ್ರತ್ಯಕ್ಷ ಎಂಬುದಾಗಿ ಇಲ್ಲೂ ಕೂಡ ಸಂಯೋಗ ವಿಭಾಗಗಳಿಂದಲೇ ಅನುಮಾನ ಮಾಡುವುದಾಗಿದ್ದರೆ ಇಲ್ಲಿಯೂ ಕೂಡ ಚಲತಿ ಎಂಬುದಾಗಿ ಪ್ರತ್ಯಯ ಬರದೇ ಹೋಗಬೇಕಾದಿತ್ತು. ಇಲ್ಲಿ ಬರ್ತಿದ್ದಿಲ್ಲ, ಅಲ್ಲಿಯೂ ಬರಲಿ ಎಂಬುದಾಗಿ. ಅಲ್ಲಿ ಬರೋದಿಲ್ಲ ಅಂದ್ರೆ ಇಲ್ಲೂ ಬೇಡ. ಕರ್ಮಕರ್ತೋ ಉತ್ಸರ್ಗತೋ ಬಿದ ಎನ್ನುವಲ್ಲಿ ನಾವು ಔತ್ಸರ್ಗಿಕವನ್ನು ಹೇಳಿದರೆ ಪ್ರಮೇಯತ್ವ ಅನಿತ್ಯತ್ವಗಳಲ್ಲಿಯೂ ಕೂಡ ಔತ್ಸರ್ಗಿಕವನ್ನು ಒಪ್ಪಿ ಅನೇಕಾಂತಿಕ ಎನ್ನುವಂತಹ ದೋಷನೇ ಉಚ್ಛೇದ ಆಗಬೇಕಾಗ್ತದಲ್ಲ. ಇಲ್ಲಿ ಏನು ಅಂತ ಶಂಕ ಮಾಡಿದ್ರೆ ನೀವು ಒಂದು ವೇಳೆ ಯಾವುದು ಉತ್ಸರ್ಗ ಮತ್ತು ಅಪವಾದವನ್ನು ಒಪ್ಪುವುದರಿಂದ ಎಲ್ಲ ಕಡೆಗೂ ನೀವು ಉತ್ಸರ್ಗ ಅಪವಾದವನ್ನು ಒಪ್ಪುದೇ ಆದರೆ ಅಂದರೆ ಈಗ ಏನು ಮಾಡಿದ್ರು ಕರ್ತೃಕರ್ಮ ವ್ಯಪದೇಶ ಎಂಬುವ ಸೂತ್ರದಲ್ಲಿ ಕರ್ತೃ ಮತ್ತು ಕರ್ಮದ ವ್ಯಪದೇಶ ಇರೋದ್ರಿಂದ ಭೇದವನ್ನು ಸಾಧನೆ ಮಾಡ್ತಿದ್ದೀರಿ. ಇಲ್ಲಾದರೂ ಕೂಡ ನೀವು ಒಂದು ವೇಳೆ ಇಲ್ಲಿ ಆವಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಮಾಮಹಂ ಜಾನಾಮಿ ಇತ್ಯಾದಿಗಳಲ್ಲಿ ವ್ಯಭಿಚಾರ ಅಂತ ಹೇಳೋದಕ್ಕೆ ಅದು ಅಪವಾದ ಸ್ಥಳ ಅಂತ ಹೇಳಿದ್ರು. ಹಾಗಾದರೆ ಎಲ್ಲಿ ಕರ್ತೃಕರ್ಮ ಭಾವ ತತ್ರ ಭೇದ ಆದರೂ ಕೂಡ ಏನು ಇದು ಅಪವಾದ ಸ್ಥಳ ಅಂತ ಹೇಳಿದ್ರೆ ಹಾಗಾದರೆ ಒಂದು ಮಾಡ್ರಿ, ಅನಿತ್ಯತ್ವಕ್ಕೆ ಪ್ರಮೇಯತ್ವನೇ ವ್ಯಾಪಕ ಅಂತ ಹೇಳಿದ್ರಿ. ಎಲ್ಲಿ ಗಗನಾದಿಗಳು ಅಪವಾದ ಸ್ಥಳ ಅಂತ ಈ ರೀತಿಯಾಗಿಯೂ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರೋದ್ರಿಂದ ಈ ರೀತಿಯಾಗಿ ಯಾಕೆ ಹೇಳ್ತೀರಿ ಅಂತ ಹೇಳಿದ್ರೆ ವೈಷಮ್ಯ ಅದ. ನಮ್ಗೆ ಏನಾಗಿದೆ, ಪ್ರಮಾಣತಃ ವ್ಯಾಪ್ತಿ ಗೃಹೀತವಾದರೆ ಅಪವಾದ ಸ್ಥಳವನ್ನು ಹೇಳ್ತೀವಿ. ಇಲ್ಲಿ ಪ್ರಮಾಣತಃ ವ್ಯಾಪ್ತಿ ಎಂಬುದು ಗೃಹೀತವಾಗಿಲ್ಲ, ಆದ್ದರಿಂದ ಇಲ್ಲಿ ಅಪವಾದ ಕಲ್ಪನಾ ಎಂಬುದು ಬೇಕಾಗಿಲ್ಲ. ವ್ಯಾಘ್ರೇಣ ಉರಣೇ ನೀತೆ ಕೋ ಹಾನಿ ವೃಕೇಣ ಉರಣೇ ನೀತೆ ಕೋ ಲಾಭ ಅಂತ ಪ್ರಸಂಗ. ಅಂದ್ರೆ ಏನ್ ಮಾಡಿದ್ರಿ ಅಂದ್ರೆ ನೀವು ಅಜಾ ಶಬ್ದಕ್ಕೆ ಪ್ರಕೃತಿಯನ್ನು ಬಿಟ್ಟು ತೇಜೋಬನ್ನಾದಿಗಳನ್ನು ಸ್ವೀಕಾರ ಮಾಡಿದ್ರಿ. ಅಲ್ಲಿ ಅಜಾವನ್ನು ಅಂದರೆ ಪ್ರಕೃತಿಯ ವಾಚ್ಯತ್ವವನ್ನು ಖಂಡನೆ ಮಾಡಿ ತೇಜೋಬನ್ನಾದಿ ವಾಚ್ಯತ್ವವನ್ನು ಹೇಳೋದ್ರಿಂದ ನಿಮಗೆ ಏನಾದರೂ ಏನು ಲಾಭ ಬಂತು? ಜಗಜ್ಜನ್ಮಾದಿ ಕಾರಣತ್ವ ಎಂಬ ಲಕ್ಷಣ ಅನ್ಯಗತವಾದದ್ರಿಂದ ಅತಿವ್ಯಾಪ್ತಿ ಹಾಗೆ ಇರೋದ್ರಿಂದ ನಿಮ್ಗೆ ಇದಂತೂ ಇರೋದೇ ಇಲ್ಲ. ಲಕ್ಷಣವನ್ನು ಮಾಡಬೇಕಾದ್ರೆ ಮುಖ್ಯಾರ್ಥ ಬಾಧ ಮತ್ತೆ ಪ್ರಯೋಜನ ಮುಖ್ಯಾರ್ಥ ಸಂಬಂಧ ಈ ಮೂರು ಕಾರಣಗಳು ಬೇಕು ಅಂತ ಕಾವ್ಯಪ್ರಕಾಶದ ಒಂದು ಮಾತನ್ನು ಇಟ್ಕೊಂಡು ಹೇಳ್ತಾರೆ. ಅದಕ್ಕೆ ಆಚಾರ್ಯರೇನು ಉತ್ತರ ಕೊಡ್ತಾರೆ ಅಂದ್ರೆ ಇಲ್ಲಿ ಲಕ್ಷಣಕ್ಕೆ ಪ್ರಯೋಜನ ಅಲ್ಲ, ಆ ವಾಕ್ಯವನ್ನು ಹೇಳಿ ಲಕ್ಷಣಾವ ಬೋಧಕ್ಕೆ ಪ್ರಯೋಜನ ಅಂತ. ಅದೇ ತದ್ಯೋಗೆ ಮುಖ್ಯಾರ್ಥ ಬಾಧೆ ತದ್ಯೋಗೆ ರೂಢಿತೋತ ಪ್ರಯೋಜನಾತ್ ಸಂಜ್ಞಾರ್ಥೋ ಲಕ್ಷ್ಯತೆ ಯತ್ ಸ್ಯಾತ್ ಸಾ ಲಕ್ಷಣ ಕ್ರಿಯಾ ಆರೋಪಿತ ಕ್ರಿಯಾ. ಇಲ್ಲಿ ಶಬ್ದನಿಷ್ಠವಾದಂತಹ ಲಕ್ಷಣ, ಇದು ಅರ್ಥದಲ್ಲಿ ಆಕ್ಷೇಪ ಮಾಡ್ತಿದ್ರಿಂದ ಆರೋಪಿತ ಕ್ರಿಯಾ ಅಂತ ಹೇಳಿದರು. ಪ್ರಧಾನವಾಗಿ ನಮ್ಮ ಸಿದ್ಧಾಂತದಲ್ಲಿ ಯಾವುದು ಬೇಕು ಅಂತ ಇದಕ್ಕೆ ಅರ್ಥ ಏನು ಅಂತ ಒಂದ್ ನಿಮಿಷ ಇದು ಪೂರ್ಣ ಆಗ್ಲಿಲ್ಲ. ಇದಕ್ಕೆ ಅರ್ಥ ಏನು?
ಆರೋಪಿತ ಕ್ರಿಯಾ ಶಬ್ದದಲ್ಲಿ ಇರುವಂತಹ ಲಕ್ಷಣ ಅರ್ಥದಲ್ಲಿ ಆರೋಪಿತವನ್ನು ಮಾಡಿಕೊಂಡು ಆರೋಪಿತ ಕ್ರಿಯಾಯ ಲಕ್ಷಣ ಅದು ಏನಾಗಿದೆ ಅಂತ ಹೇಳಿದ್ರೆ ಮುಖ್ಯಾರ್ಥ ಬಾಧೆ ತದ್ಯೋ ಮುಖ್ಯಾರ್ಥ ಬಾಧೆ ಇರಬೇಕಾದ್ರೆ ಮತ್ತೆ ಮುಖ್ಯಾರ್ಥದೊಟ್ಟಿಗೆ ಸಂಬಂಧ ಇದ್ರೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ರೂಢಿತೋ ಅಥ ಪ್ರಯೋಜನಾತ್. ರೂಢಿ ಅಂತ ಹೇಳಿದ್ರೆ ಮಂಚಾಕ್ರೋಶಂತಿ ಇತ್ಯಾದಿಗಳಲ್ಲಿ ರೂಢಿತಃ ಅಥವಾ ಪ್ರಯೋಜನಾತ್ ಗಂಗಾಯಾಂಗೋಷ ಶೈತ್ಯಪಾವನತ್ವಾದಿ ಪ್ರಯೋಜನಾತ್ ಅದು ಏನಾಗ್ತದೆ ಲಕ್ಷಣ ಎಂಬುದು ಆರೋಪಿತ ಕ್ರಿಯಾ ಅಂತ ಈ ರೀತಿಯಾಗಿ ಅದಕ್ಕೆ ಉತ್ತರ ಏನು? ಪೂರ್ವಾಯೋಗೆ ಪರಗ್ರಹ ಅಂತ ನಾವು ಉತ್ತರವನ್ನು ಲಕ್ಷಣಾಕ್ಕೆ ಕೊಟ್ಟಿದ್ದಾರೆ. ಇದು ಬೀಜ ಅಲ್ಲ, ಕಿಂತು ಲಕ್ಷಣಾವ ಬೋಧಕ್ಕೆ ಏನು ಪೂರ್ವಾಯೋಗ ಮತ್ತು ಇದು ಪೂರ್ವಾಯೋಗೆ ಪರಗ್ರಹ ಎಂಬುವಂತ ಗ್ರಹ ಶಬ್ದ ಇರುವುದರಿಂದ ಲಕ್ಷಣಾವ ಬೋಧಕ್ಕೆ ಇದು ಪ್ರಯೋಜಕ ಹೊರತು ಲಕ್ಷಣಕ್ಕಲ್ಲ ಅಂತ ಈ ರೀತಿಯಾಗಿ. ದಯಮಾಡಿ ಯಾರು ಮಾತಾಡಬಾರದು. ಪರೀಕ್ಷೆ ಕಾರ್ಯಕ್ರಮ ನಡೀತಾ ಇದೆ, ದಯಮಾಡಿ ಯಾರು ಮಾತಾಡಬಾರದು. ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇಹೆ. ಇಲ್ಲಿ ಅದೃಶ್ಯ ಅನ್ನುವ ಶಬ್ದದಲ್ಲಿ ನೈ ಇದೆ. ಈ ನೈಗೆ 3 ಅರ್ಥಗಳನ್ನ ಮಾಡಿ ಅದರಲ್ಲಿ ಇಲ್ಲಿ ಯಾವ ಅರ್ಥವನ್ನ ನಾವು ಸ್ವೀಕಾರ ಮಾಡಿದ್ದೀವಿ, ಬೇರೆ 2 ಅರ್ಥವನ್ನ ಬಿಡಲಿಕ್ಕೆ ಏನ್ ಕಾರಣ, ಅಸಾಮರ್ಥ್ಯ ಅಂತಂದಾರ ಅದನ್ನ ವಿವರಣೆ ಮಾಡಬೇಕು. ಯಾದುಪತ್ಯದಲ್ಲೂ ಇದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಅದೃಶ್ಯ ಎಂಬುದಕ್ಕೆ ಏನು ಮಾಡಬೇಕು, ಪರ್ಯುದಾಸಾರ್ಥತ್ವವನ್ನು ಹೇಳಬೇಕು ಹೊರತು ಪ್ರಸಜ್ಜ ಪ್ರತಿಷೇಧಾರ್ಥತ್ವವನ್ನು ಇಟ್ಕೋಬಾರ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ನೀವು ಪ್ರಸಜ್ಜ ಪ್ರತಿಷೇಧಾರ್ಥತ್ವವನ್ನು ಹೇಳಿದ್ರೆ ಪ್ರಸಜ್ಜ ಪ್ರತಿಷೇಧಸ್ತು ಕ್ರಿಯೆಯ ಯತ್ರ ಹಿ ನ್ಯೈ ಎಂಬುದು ಇರೋದ್ರಿಂದ ನ್ಯೈ ಕ್ರಿಯಾ ಸಮೀಪಿವ್ಯಾರ್ಥವಾದಂತಹ ನ್ಯೈಗೆ ಪ್ರಸಜ್ಜ ಪ್ರತಿಷೇಧಾರ್ಥತ್ವ ಇರೋದ್ರಿಂದ ನ ದೃಶ್ಯ ಅಂತ ವಿಗ್ರಹ ವಾಕ್ಯ ತೋರಿಸ್ತಾ ಇದ್ದೀರಿ. ಸಾಕಾಂಕ್ಷಂ ಅಸಮರ್ಥಂ ಎಂಬುವ ವಚನ ಇರೋದ್ರಿಂದ ಸಮರ್ಥ ಪದವಿಧಿ ಎಂಬುದಾಗಿ ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ ಏನು ಬರೋದಿಲ್ಲ, ಅಲ್ಲಿ ಸಮಾಸ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಅಸಮರ್ಥವಾದದ್ರಿಂದ ನೀವೇನು ಮಾಡಬೇಕು, ಇಲ್ಲಿ ಪರ್ಯುದಾಸಸ್ತು ವಿಜ್ಞೇಯ ಯತ್ರೋತ್ತರ ಪದೇನನ್ಯೈ, ಉತ್ತರ ಪದದಿಂದ ನ್ಯೈ ಸಂಬಂಧ ಇರೋದ್ರಿಂದ ಇಲ್ಲಿ ಪರ್ಯುದಾಸ ಪಕ್ಷವನ್ನು ಇಟ್ಕೋಬೇಕು. ಅದೃಶ್ಯತ್ವಾಧಿಕರಣದಲ್ಲಿ ಯಸ್ತು ಅನ್ಯೋನ್ಯಾಭಾವಸ್ಯ ಧರ್ಮಿಸ್ವರೂಪತಾಂ ಕ್ವಾಪಿ ನಮನ್ಯತೆ ಸಪ್ರಷ್ಟವ್ಯ 3 ವಿಕಲ್ಪ ಮಾಡಿದ್ದಾರೆ. ಅನ್ಯೋನ್ಯಾಭಾವಸ್ಯ ಧರ್ಮಿಸ್ವರೂಪತಾಂ ನಮನ್ಯತೆ ಕ್ವಾಪಿ ನಮನ್ಯತೆ ಸಪ್ರಷ್ಟವ್ಯ. ಅನ್ಯೋನ್ಯಾಭಾವ ಇದು ಕಿಂ ವಿರೋಧಾತ್ ಉತ ಪ್ರಮಾಣ ಕಿಂ ವಿರೋಧಾತ್ ಉತ ಪ್ರಮಾಣಾಭಾವಾತ್ ಉತ ಬಾಧಕ ಸದ್ಭಾವಾತ್ ಅಂತ 3 ವಿಧ. ಮೊದಲನೇ ವಿಕಲ್ಪ ವಿರೋಧ ಅಂತ ಹೇಳಿದ್ರೆ ಪ್ರಾಯ ಏನ್ ಮಾಡ್ಯಾರ ಅಂತ ಹೇಳಿದ್ರೆ ಇಲ್ಲಿ ಅನ್ಯೋನ್ಯಾಭಾವಕ್ಕೂ ಭಾವಕ್ಕೂ ನೀವು ವಿರೋಧವನ್ನು ಹೆಂಗೆ ಹೇಳ್ತೀರಿ ಅಲ್ರಿ, ಭಾವಾಭಾವಗಳಲ್ಲೇ ವಿರೋಧ ಇರೋದು. ತದ್ವಾರ ಅನ್ಯಯೋ ಭಾವಾಭಾವ ವಿರೋಧ ಇರೋದ್ರಿಂದ ತದ್ವಾರ ಅನ್ಯಯೋ ವಿರೋಧ ತತಶ್ಚ. ಇಲ್ಲಾದರೂ ಕೂಡ ನೀವು ಭಾವಾಭಾವಗಳಲ್ಲೇ ವಿರೋಧ ಇಲ್ಲ ಅಂತ ಹೇಳಿದ್ರೆ ಎಲ್ಲೂ ಜಗತ್ತಿನಲ್ಲಿ ವಿರೋಧ ಎಂಬುದೇ ಅಪ್ರಸಿದ್ಧವಾಗಬೇಕಾದಂತಹ ಆಪತ್ತಿ. ಅದಕ್ಕೇನು ಮಾಡ್ತೀವಿ ಅಂತ ಹೇಳಿದ್ರೆ ವಿರೋಧ ಭಾವಾಭಾವಗಳಿಗೆ ವಿರೋಧ ಅಲ್ಲ, ಕಿಂತು ಪ್ರತಿಯೋಗಿ ಮತ್ತು ಇದಕ್ಕೆ ಯಾವುದು ಪ್ರತಿಯೋಗಿ ಮತ್ತು ತದಭಾವಕ್ಕೇನೆ ಸಾಕ್ಷಾತ್ತಾಗಿ ವಿರೋಧ ಹೊರತು ಯತ್ಕಿಂಚಿತ್ ಅಭಾವಕ್ಕೂ ಅನ್ಯನಕ್ಕೇನಾಪಿ ಇದಕ್ಕೂ ವಿರೋಧ ಇಲ್ಲ ಎಂಬುದಾಗಿ ಉತ್ತರ ಕೊಡಿ. ನೈ ಪ್ರಯೋಗ ಅಪ್ರಯೋಗಾಭ್ಯಾಂ ವ್ಯವಸ್ಥಾ ಅಂತ ಹೇಳಿದ್ರೆ ಇದು ಆರೋಗ್ಯಂ ಇತ್ಯಾದಿಗಳಲ್ಲಿ ಆದರೂ ಕೂಡ ಏನದ ನೇಯ ಪ್ರಯೋಗ ಇಲ್ಲ. ಅಲ್ಲಿ ಆದರೂ ಅಲ್ಲ, ನೇಯ ಪ್ರಯೋಗನೇ ಅದ. ನ ರೋಗ ಅರೋಗ ತಸ್ಯ ಭಾವ ಆರೋಗ್ಯಂ ಅಂತ ಇರೋದ್ರಿಂದ ಆರೋಗ್ಯಂ ಗುಣ ಎಂಬುದಾಗಿ ಅಲ್ಲಿ ಅಪ್ರವೇಶದಿಂದ ಐಕ್ಯ ಹೇಳ್ತಾ ಇದೆ. ಏಕಪದ ಏಕಾಂತ ಸಾಮಾನಾಧಿಕರಣ ಇರೋದ್ರಿಂದ ಅಲ್ಲಿ ಐಕ್ಯ ಗೊತ್ತಾಗೋದ್ರಿಂದ ಅಲ್ಲಿ ಏನು ಗೊತ್ತಾಗ್ತಾ ಇದೆ, ವಿರೋಧ ಇಲ್ಲ ಅಂತ ಗೊತ್ತಾಗೋದ್ರಿಂದ ನೀವು ಮತ್ತೆ ಅಲ್ಲಿ ಇದನ್ನು ಹೇಳಿದ್ರೆ ಇದು ಸೂತ್ರಕಾರರು ಇದನ್ನು ಒಪ್ಪಿದ್ದಾರೆ ಅಂತ ಹೇಳಿ. ಸೂತ್ರಕಾರರು ಇಲ್ಲಿ ಏನು ಅದೃಶ್ಯತ್ವಾದಿ ಗುಣಕಃ ಅಂತ ಹೇಳ್ಯಾರ. ಆದ್ರಿಂದ ಏನು ಗೊತ್ತಾಗ್ತದೆ, ಅದೃಶ್ಯತ್ವಾದ್ಯಭಿನ್ನ ಗುಣ ಅಂತ ಹೇಳ್ತೇವೆ. ಇಲ್ರಿ, ಇಲ್ಲಿ ನಾನು ಬೇರೆ ರೀತಿಯಾಗಿ ಸಮಾಸ ಮಾಡ್ತೀನಿ. ದೃಶ್ಯತ್ವಾದಿ ಗುಣ ದೃಶ್ಯತ್ವಾದಿ ಗುಣ ಅದೃಶ್ಯತ್ವಾದಿ ಗುಣ ಅಂತ ಹೇಳಿದ್ರೆ ಅವಾಗ ಶ್ರೀಮದಾಚಾರ ವಾಕ್ಯ ಅದೃಶ್ಯತ್ವಾದಿ ದಯಮಾಡಿ ಯಾರು ಮಾತಾಡಬಾರದು. ಈ ಕಡೆ ಜೋರಾಗಿ ಬರ್ತಾ ಇದೆ, ದಯಮಾಡಿ ಯಾರು ಮಾತಾಡಬಾರದು. ವ್ಯಂಜನಾನಾಮ ಅಪರಾವೃತ್ತಿ ಕೇಚಿತ್ ವ್ಯಂಜನ ಉದಾಹರಣೆ ಪೂರ್ವಪಕ್ಷ ನಮ್ಮ ಖಂಡನೆ ಅಲ್ಲ. ವ್ಯಂಜನ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇದು ಗಚ್ಚಸಿ ಚೇತ್ ಗಚ್ಚಸಿ ಚೇತ್ ಕಾಂತ ಪಂತಾನ ತಂತು ಶಿವ ತೇ ಶಿವಾಹ ಮಮಾಪಿ ಜನ್ಮ ತತ್ರೈವ ಭೂಯಾದ್ ಯತ್ರ ಗತೋ ಭವಾನ್ ಎಂಬುವಂತಹ ವಾಕ್ಯದಲ್ಲಿ ಇಲ್ಲಿ ಏನು ಗೊತ್ತಾಗ, ಸಾಕ್ಷಾತ್ತಾಗಿ ನೀ ಎಲ್ಲಿ ಹೋಗ್ತಿ ಅಲ್ಲಿ ನನಗೆ ಇದು ಏನು ನನ್ನ ಜನ್ಮವಾಗ್ಲಿ ಎಂಬುದಾಗಿ ವಾಚನಿಕವಾದರೂ ಕೂಡ ನೀ ಹೋಗ್ತೀಯಾದ್ರೆ ವ್ಯಂಜನಾವೃತ್ಯ ಏನು ಗೊತ್ತಾಗ್ತದೆ, ನೀ ಹೋಗ್ತೀರಿ ಆದ್ರೆ ನನ್ನ ಮರಣ ಆಗ್ತದೆ ಎಂಬುವಂತಹ ಅರ್ಥ ಗೊತ್ತಾಗ್ತದೆ. ಯಾವುದರಿಂದ ಅದು
ವ್ಯಂಗ್ಯ ಆಗಿದ್ದು ಯಾವ್ದು? ನೀವು ಹೋಗ್ತಾ ಇದ್ದಿ ಅದರಿಂದ ಮರಣನೋ ಯಾವುದು? ಅಂದ್ರೆ ಮಮಾಪಿ ಜನ್ಮ ತತ್ರೈವ ಭೂಯಾತ್ ತತ್ರ ಗತೋ ಭವಾನ್ ಅಂತ ಹೇಳಿ ಜನ್ಮ ಹೇಳಬೇಕಾದ್ರೆ ಜನ್ಮ ಇದು ಮರಣ ಏತನ್ ಮರಣಾನುಪತ್ಯ ಅನ್ಯ ಜನ್ಮ ಎಂಬುದು ಅಸಂಭಾವಿತವಾದಂತಹ ವ್ಯಂಜನಾವೃತ್ತಿ. ಅದು ಅನುಮಾನದಲ್ಲೇ ಅಂತರ್ಭಾವ ಮಾಡ್ತೀವಿ. ಅದು ಅನ್ಯಥಾನುಪತ್ತಿ ಆಯಿತು. ವ್ಯಂಜನಾವೃತ್ತಿ ಹೇಗಾಯ್ತು? ಅದು ಮರಣ ಅನ್ಯಥಾ. ಅದೇ ನಾವೇ ಅದನ್ನೇ ಉತ್ತರ ಕೊಡ್ತೀವಿ. ಅನ್ಯಥಾನ್ಮತ್ಯ ಅನುಮಾನದಲ್ಲೇ ಅಂತರ್ಭಾವ ಆಗುವುದರಿಂದ ತದಿದಂ ಅಯುಕ್ತಂ ಜಾತಿ ಬದಿರಾಣಂ ತದಿದಂ ಅಯುಕ್ತಂ ಜಾತಿ ಬದಿರಾಣಂ. ಶಬ್ದ ಇದು ಶಬ್ದಸ್ತಾವದ್ ಗುಣ ಇತ್ಯಾದಿಗಳಿಂದ ನೀವು ಅನುಮಾನ ಮಾಡಿದ್ರಿ. ಈ ರೀತಿಯಾಗಿ ಮಾಡೋದೇ ಆದ್ರೆ ಜಾತಿ ಬದಿರರು ಕೂಡ ಏನೋ ಇಹಮಯಂಗ ಪತಿಥಿ ಇತ್ಯಾದಿ ಶಬ್ದ ಅವ್ರಿಗೆ ಪ್ರತ್ಯಕ್ಷನೇ ಆಗದೆ ಹೋಗ್ಲಿ ಎಂಬುವಂತ. ವಾಯುಗುಣತ್ವೇ ವಾಯುಗುಣವಾಗಲಿ, ವಾಯುಗುಣವಾಗ್ಲಿ ಅಂತ ಹೇಳಿದ್ರೆ ಪೂರ್ವ ಪಕ್ಷಿ ಅಲ್ಲ ಮುಂದೆ ನಾವು ಖಂಡನೆ. ನಾವು ವಾಯುಗುಣವಾದ್ರೆ ಅಲ್ಲಿ ಅಸ್ತುವಾ ವಾಯುಗುಣ, ಅಸ್ತುವಾ ವಾಯುಗುಣ. ಅಲ್ಲಿ ಇಲ್ರಿ, ವಾಯುಗುಣಕ್ಕೆ ನಾವು ಏನ್ ಮಾಡೀವಿ, ನ ಸ್ಪರ್ಶವದ್ ವಿಶೇಷ ಗುಣ ಇದಂತ ಹೇಳಿವಿ ಅಂತ ಹೇಳಿದ್ರೆ ಆವಾಗ ಪಿಠರ ಭಾಗವನ್ನು ನಾವು ಒಪ್ಪುವುದರಿಂದ ಅಕಾರಣ ಗುಣಪೂರ್ವಕತ್ವ ಎಂಬುದು ರಜತ ಘಟಗತವಾದಂತಹ ರೂಪದಲ್ಲಿ ಅದ. ಆದ್ರೂ ಕೂಡ ಅಲ್ಲಿ ಏನಲ್ಲ ಸ್ಪರ್ಶವದ್ ಸ್ಪರ್ಶವದ್ ವಿಶೇಷ ಗುಣತ್ವನೇ ಇರೋದ್ರಿಂದ ಇಲ್ಲಿಯೂ ಕೂಡ ನಾವು ಸ್ಪರ್ಶವದ್ ವಿಶೇಷ ಗುಣತ್ವ ಹೇಳೋದ್ರಿಂದ ಏನ್ ತೊಂದರೆ ಇಲ್ಲ, ಅಪ್ರಯೋಜಕತ್ವ. ಇದು ಕೊನೆಯ ಪ್ರಶ್ನೆ, ಇಲ್ಲಿ ಒಂದು ರೌಂಡ್ ಮುಗೀತದೆ. ಸಾಕ್ಷಿ ಸಿದ್ಧಸ್ಯ ನಕ್ವಾಪಿ ಬಾಧ್ಯತ್ವಂ ತದದೋಷತಃ ಅಂತ ಹೇಳಿದ್ದಾರೆ. ಅಂದ್ರೆ ಸಾಕ್ಷಿಜನ್ಯವಾಗಿರುವಂತಹ ಜ್ಞಾನ ಇದು ಎಂದೂ ಕೂಡ ಬಾಧ್ಯವಾಗೋದಿಲ್ಲ. ಯಾಕೆ? ನಿಯತ ಯಾಥಾರ್ಥವಾದದ್ರಿಂದ ಅಂತ. ಇದು ಅನಾದಿತ್ವಾತ್ ಅಂತೇನೋ ಹೇತು ಕೊಟ್ಟಿದ್ದಾರಲ್ಲ. ಅನಾದಿತ್ವಾತ್ ಅಂತ ಹೇಳಿದ್ರೆ ಏವಮೇವ ಯಥಾರ್ಥತ್ವೇ ಮುಕ್ತಾವಪಿ ಅಂತ ಹೇಳಿದ್ದಾರಲ್ಲ. ವಾಚಾರಂಭನಂ ವಿಕಾರೋ ನಾಮಧೇಯಂ ಶ್ರುತ್ಯರ್ಥ. ಅಲ್ಲಿ ವಾಚಾರಂಭನಂ ವಿಕಾರೋ ನಾಮಧೇಯಂ ಶ್ರುತ್ಯರ್ಥ ಸಿದ್ಧಾಂತದ ಪ್ರಕಾರ. ಅಲ್ಲಿ ಏನಂತ ಹೇಳಿದ್ರೆ ಇದು ಏನ್ ಮಾಡ್ತೀವಿ, ಪ್ರಧಾನೇನ ಅಪ್ರಧಾನವನ್ನು ಹೇಳಲಿಕ್ಕೆ ಹೊರಡೋದ್ರಿಂದ ಇಲ್ಲಿ ಮೃತ್ತಿಕೇತ್ಯೇವ ಸತ್ಯಂ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ, ಅಪ್ರಧಾನವಾದಂತಹ ಪ್ರಾಕೃತ ಭಾಷಾವನ್ನು ನಿರಾಕರಣೆ ಮಾಡಿ ಅಂದ್ರೆ ಅನಿತ್ಯತ್ವವನ್ನು ಹೇಳಿ ಮೃತ್ತಿಕೇತ್ಯೇವ ಸತ್ಯಂ ನಿತ್ಯಂ ಅಂತ ಈ ರೀತಿಯಾಗಿ ಅರ್ಥ ಮಾಡ್ತೀವಿ. ತೇನ ಇವ ಯಾರು ಬ್ರಹ್ಮನೂ ಕೂಡ ಏನಾಗಿದೆ, ಅಪ್ರಧಾನವಾದಂತಹ ಇವುಗಳಿಂತ ಅಪೇಕ್ಷೆ ಇವ ಮುಖ್ಯ ಅಂತ ತೋರಿಸ್ಲಿಕ್ಕೆ ಸುಖಾಭಿಧಾನಾದೇವ ಅಂತ ಆಗ್ಬೇಕಾಗಿತ್ತು. ಸುಖ ವಿಶಿಷ್ಟಾಭಿಧಾನ ಅಂತ ಹೇಳಿದ್ರೆ ವಿಶಿಷ್ಟ ಸುಖವತ್ವ ಅಂತ ಈ ರೀತಿಯಾಗಿ ಹೇಳ್ತೀವಿ. ಇಲ್ಲಿ ಹಾಗಾದ್ರೆ ಹೆಂಗಾಗ್ತದ್ರಿ ಸಮಾಸ ಅಂತ ಇದಂತ ಹೇಳಿದ್ರೆ ಅಂದ್ರೆ ವಿಶೇಷಣ ಆಯ್ತಲ್ಲ, ವಿಶೇಷಣಸ್ಯ ಪೂರ್ವನಿಪಾತ ಬೇಕು. ಇದು ಹೆಂಗಾಗ್ತದ ಅಂತ ಹೇಳಿದ್ರೆ ಸುಖ ವಿಶಿಷ್ಟ ಅಂತ ಹೇಳಬೇಕಾದ್ರೆ ಎರಡು ರೀತಿಯ ಸಮಾನ. ಒಂದು ಏನಂತ ಹೇಳಿದ್ರೆ ವಿಶೇಷಣ ವಿಶೇಷ ಭಾವ ಎಂಬುದು ವ್ಯತ್ಯಸ್ಯವಾಗಿ ಕಂಡಿರೋದ್ರಿಂದ ಅದೊಂದು ಸಮಾಧಾನ ಕೊಡ್ತೀವಿ. ಇನ್ನೊಂದು ಏನಂತ ಹೇಳಿದ್ರೆ ವಿಶಿಷ್ಟ ಸುಖ ಇರಬೇಕಾದ್ರೆ ಸುಖೇನ ವೈಶಿಷ್ಟ್ಯ ಇದ್ರೇನೆ ಅವ ವಿಶಿಷ್ಟ ಸುಖ ಅಂತ ಆಗ್ತಾ ಇರೋದ್ರಿಂದ ಪರ್ಯವಸಾನವಾಗೋದೆಲ್ಲಿ ಸುಖ ವಿಶಿಷ್ಟ ಸುಖದಲ್ಲೇ ಪರ್ಯವಸಾನವಾಗೋದ್ರಿಂದ ಸುಖ ವಿಶಿಷ್ಟ ಸುಖ ಬೋಧಕ ಶ್ರುತಿ, ವಿಶಿಷ್ಟ ಸುಖ ಬೋಧಕ ಶ್ರುತಿ ಸಂಬ್ರಹ್ಮ ಇತ್ಯಾದಿ. ಪ್ರಕೃತ್ಯಧಿಕರಣ ಹಾಗೂ ಜ್ಯೋತಿರಧಿಕರಣ ಎರಡೂ ಕಡೆ ಬಂದ. ಪ್ರಕೃತ್ಯಧಿಕರಣದಲ್ಲಿ ಸಿಂಹಾವಲೋಕನ ನ್ಯಾಯನ, ಜ್ಯೋತಿರಧಿಕರಣದ ವಿಚಾರ ಎರಡೂ ಕಡೆ ಬಂದಿರುವಂತಹ ವಿಚಾರ. ಈ ಪ್ರಕೃತಿಯ ಜಾತಮೋತಂ ಅಂತ ಜ್ಯೋತಿ ಇತ್ಯಾದಿ ಶಬ್ದಗಳ ವ್ಯುತ್ಪತ್ತಿಯನ್ನು ತೋರಿಸುವಾಗ ಪ್ರಕೃತ್ಯಾದಿಗಳಿಗೆ ಅನ್ಯಪರತ್ವ ಇದೆಯೋ ಇಲ್ಲೋ, ಆವಾಗ 3 ಆಕ್ಷೇಪಗಳನ್ನು ಮಾಡಿದ್ದಾರೆ. ಏನು ಆಕ್ಷೇಪಗಳು, ಅದಕ್ಕೆ ಪರಿಹಾರ ಏನು? ಒಂದು ವೇಳೆ ನೀವು ಅನ್ಯಪರತ್ವ ಇಲ್ಲ ಅಂತ ಹೇಳೋದೇ ಆದ್ರೆ ಆವಾಗ ನೀವು ತೋರಿಸುವಂತಹ ವ್ಯುತ್ಪತ್ತಿ ಆದ್ರೂ ಹೆಂಗ್ ಉತ್ಪನ್ನವಾಗ್ತದೆ ಒಂದು. ಇನ್ನೊಂದು ಏನಂತ ಹೇಳಿದ್ರೆ ಅನ್ಯಪರತ್ವ ಅನ್ಯಪರತ ಇಲ್ಲ ಅಂತ ಹೇಳಿದ್ರೆ ನೀವು ತೋರಿಸುವಂತಹ ವ್ಯುತ್ಪತ್ತಿ ಜಾತಂ ಎಂಬೋ ಶಬ್ದಕ್ಕೆ ಏನೋ ಜಗತ್ ಎಂಬುದು ಅಸ್ಮಿನ್ ನೋತಂ ಅಂತ ಈ ರೀತಿಯಾಗಿ ಹೇಳಬೇಕು. ಜಾತಂ ಎಂಬೋ ಶಬ್ದಕ್ಕೆ ಜಗತ್ತಿನಲ್ಲಿ ವ್ಯುತ್ಪತ್ತಿ ಇಲ್ಲ ಅಂತ ಹೇಳಿದ್ರೆ ಜಗತ ಅಧಿಷ್ಠಾತತ್ವ ರೂಪ ಅಂತ ಅರ್ಥ ಬರೋದಿಲ್ಲ. ಮತ್ತು ಲೋಕದಲ್ಲಿ ಕ್ರಿಯಾ ಇಲ್ಲದೆ ಹೋಗ್ಲಿ ಎಂಬುವಂತ ಆಪತ್ತಿ. ಯಾಕ ಅಲ್ಲಿ ವಸಂತೆ ವಸಂತೆ ಜ್ಯೋತಿಷ ಯಜೇತ ಎಂಬುದಾಗಿ ಯಾಗಾದಿಗಳಲ್ಲಿ ಪ್ರವೃತ್ತಿನೇ ಆಗದೆ ಹೋಗ್ಲಿ ಅಂತ ಆಪತ್ತಿ. ಮತ್ತು ಇನ್ನೊಂದು ಮೂರನೇದ್ದು ವ್ಯವಹಾರ ಅನ್ಯತಾನ್ಪತ್ತಿ ಆಯ್ತು, ಇದಾಯ್ತು ಲೋಕ ವ್ಯವಹಾರ ಅನುಚ್ಛೇದ. ಲೋಕ ವ್ಯವಹಾರ ಉಚ್ಛೇದ, ಅದೇ ಲೋಕ ವ್ಯವಹಾರ ಇದು ಮಾಡಿದ ವ್ಯವಹಾರ ಉಚ್ಛೇದ, ಕರ್ಮಾನುಷ್ಠಾನ ವಿಲೋಪ, ವ್ಯುತ್ಪತ್ತಿ ಅನುಪಪತ್ತಿ. ಈ ಮೂರರಲ್ಲಿ ಅದಕ್ಕೆ ನಾವು ಏನು ಅಂತ ಹೇಳಿದ್ರೆ ಇಲ್ಲಿ ಸರ್ವಥಾ ಜಾತ ಶಬ್ದಕ್ಕೆ ನಾವು ವಾಚ್ಯತಾ ಜಗದಾದಿ ವಾಚ್ಯತಾ ಇಲ್ಲ ಅಂತ ಖಂಡನೆ ಹೇಳ್ತಾ ಇಲ್ಲ. ಕಿಂತು ಮುಖ್ಯತಃ ಪರಮಾತ್ಮ ವಾಚ್ಯ ಅಂತ ಹೇಳ್ತೀವಿ. ಮುಖ್ಯತಃ ಅಂದ್ರೆ ಪರಮ ಮುಖ್ಯನೇ ಅಪರಮ ಮುಖ್ಯ ಏನಾಗ್ತದ ಅಂತ ಹೇಳಿದ್ರೆ ಜಗತ್ತಿಗೆ ವಾಚ್ಯತ್ವವನ್ನು ಹೇಳ್ತೀವಿ. ಸದಾತನಂ ಸತ್ಯಮಿತಿ ನಿತ್ಯಮೇವೋಚ್ಯತೆ ಬುಧೈಹಿ ಅಂತ. ಹೌದು, ಸತ್ಯ ಶಬ್ದಕ್ಕೆ ನಿತ್ಯ ಅಂತನೂ ಅರ್ಥವನ್ನು ಮಾಡಿದ್ದಾರೆ.
ಅದು ವ್ಯಾಕರಣದ ಪ್ರಕಾರ ಅಲ್ಲಿ ತೋರಿಸಿದ್ದಾರೆ. ಆ ರೂಪ ನಿಷ್ಪತ್ತಿಯನ್ನು ಹೇಳಬೇಕು. ಸದಾ ಮೇಲೆ ಏನ್ ಬಂದ ತ್ಯಪ್ ಪ್ರತ್ಯಯ ಬಂದದ ತದಶ್ಚ ಸತ್ಯಂ ಅಂತ ಆ ಎಂಬುದು ಇದರಿಂದ ಸೋನ್ಯತರಸ್ಯಾಂ ದೀಹಿ ಸರ್ವಸ್ಯ ಸೋನ್ಯತರಸ್ಯಾಂ ದೀಹಿ ಸರ್ವಸ್ಯ ಸೋನ್ಯತರಸ್ಯಾಂ ದೀಹಿ ಎಂಬುದರಿಂದ ಇದೆ ಅಲ್ಲಿ ಯೋಗ ವಿಭಾಗ ಮಾಡ್ತೀವಿ. ಸರ್ವಸ್ಯ ಸೋನ್ಯತರಸ್ಯಾಂ ಎಂಬುದಾಗಿ ಅನ್ಯತರ ಸರ್ವಸ್ಯ ಸಹ. ಹಾಗಾಗಿ ಸದಾ ಶಬ್ದಕ್ಕೆ ಸ ಅಂತ ಇದು ಬಂದು ಅಲ್ಲಿ ತ್ಯ ಅಂತ ಬಂದು ಸತ್ಯ ಅಂತ ಆಗ್ತದೆ. ಅಸತ್ತಿಗೆ ಅರ್ಥಕ್ರಿಯಾಕಾರಿತ್ವ, ಅಸತಃ ಅರ್ಥಕ್ರಿಯಾಕಾರಿತ್ವ, ಸರ್ಪಜ್ಞಾನ ಆ ವಿಷಯವನ್ನು ಅಲ್ಲಿ ಏನ್ ಶಂಕ ಅಂತ ಹೇಳಿದ್ರೆ ಸವಿತ್ರ ಶಿಶಿರಾದಿಗಳಲ್ಲಿ ಅರ್ಥಕ್ರಿಯಾಕಾರಿತ್ವ ಸವಿತ್ರ ಶಿಶಿರ ಜ್ಞಾನದಲ್ಲಿ ಅರ್ಥಕ್ರಿಯಾಕಾರಿತ್ವ ಕಂಡಿರೋದ್ರಿಂದ ಅಂದ್ರೆ ಸೂಚಕತ್ವಾದಿ ರೂಪವ ಅಂತ ಹೇಳಿ. ಸವಿತ್ರ ಶುಶಿರದಲ್ಲಿ ಅಂದ್ರೆ ಜ್ಞಾನ ವಿಶೇಷಣತ್ವೇನ ಸವಿತ್ರ ಶುಶಿರದಲ್ಲಿಯೂ ಕೂಡ ಏನಾಗಿದೆ ಅರ್ಥಕ್ರಿಯಾಕಾರಿತ್ವ ಕಂಡಿರೋದ್ರಿಂದ ನೀವು ಅಸತ್ತಿನಲ್ಲಿ ಇದು ಅರ್ಥಕ್ರಿಯಾಕಾರಿತ್ವ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂತ ಹೇಳಿದ್ರೆ ನಾವು ಸವಿತ್ರ ಶುಶಿರಕ್ಕೆ ಹೇಳೋದೇ ಇಲ್ಲ, ಜ್ಞಾನಕ್ಕೆ ಹೇಳ್ತೀವಿ. ಸವಿತ್ರ ಶುಶಿರ ಜ್ಞಾನ ಆದರೂ ಕೂಡ ಇಲ್ಲಿ ನಾವು ಶಂಕ ಇದು ಕೇವಲ ಜ್ಞಾನಕ್ಕಷ್ಟೇ ಹೇಳ್ತಿರೋ ಅಥವಾ ಸವಿತ್ರ ಶುಶಿರ ವಿಷಯ ಜ್ಞಾನಕ್ಕೆ ಹೇಳ್ತಿರೋ. ಕೇವಲ ಜ್ಞಾನಕ್ಕೆ ಹೇಳೋದೇ ಆದರೆ ಘಟಜ್ಞಾನದಿಂದಲೂ ಆ ಕಾರ್ಯ ಆಗಲಿ, ಅದಕ್ಕೆ ಸವಿತ್ರ ಶಿಶಿರ ವಿಷಯ ಜ್ಞಾನ ಅಂತ ಹೇಳಬೇಕು. ಆವಾಗ ವಿಶಿಷ್ಟ ಅವಚ್ಛೇದಸ್ಯ ಅವಚ್ಛಿನ್ನ ವಿಶಿಷ್ಟಸ್ಯ ಭವತಿ ತದ್ ವಿಶೇಷಣಸ್ಯಾಪಿ ಭವತಿ ಎಂಬುವ ನ್ಯಾಯದಿಂದ ಸವಿತ್ರ ಶಿಶಿರಕ್ಕೂ ಅರ್ಥಕ್ರಿಯಾಕಾರಿತ್ವ ಬಂತಲ್ಲ ಅಂತ ಹೇಳಿದ್ರೆ ಇಲ್ಲ, ಇಲ್ಲಿ ಸವಿತ್ರ ಶಿಶಿರ ಎಂಬುದು ನಾವು ಇಲ್ಲಿ ವಿಶೇಷಣ ಅಂತ ಒಪ್ಪೋದೇ ಇಲ್ಲ. ಹಾಗಾದ್ರೆ ಜ್ಞಾನದಲ್ಲಿ ವಿಭಾಗ ಆದರೂ ಹೆಂಗೆ ಹೇಳ್ತೀರಿ ಅಂತ ಹೇಳಿದ್ರೆ ಜ್ಞಾನದಲ್ಲಿ ವಿಭಾಗ ಎಂಬುದು ಅಪರೋಕ್ಷವತ ಜ್ಞಾನಗತ ಧರ್ಮ ಏವ, ಆದ್ರಿಂದ ಅದರಲ್ಲಿ ಏನು ಶಂಕ ಇಲ್ಲ. ವಿರೋಧಿ ಸರ್ವಬಾಹುಲ್ಯ ಕಾರಣ ಸ್ತ್ರೀ ನಿಷೇಧಿನಾಂ ಪೃಥಕ್ ಸಮನ್ವಯಾರ್ಥಾನಿ ಅಂತ ಪ್ರಕೃತಿ ಅಧಿಕರಣದ ಉಪಾಧಿಗಳನ್ನು ಹೇಳಿದ್ದಾರೆ. ಅಲ್ಲಿ ವಿರೋಧಿ ಅನ್ನೋದಕ್ಕೆ ಏನಂತ ಅರ್ಥ? ಪರಮೈಶ್ವರ್ಯ ವಿರೋಧ್ಯರ್ಥ. ಅಲ್ಲಿ ಸರ್ವ ಶಬ್ದಕ್ಕೆ ಟೀಕಾರಾಯರು ಏನು ಅರ್ಥ ಮಾಡಿದ್ದಾರೆ? ಉಕ್ತ ವಕ್ಷಮಾಣ ವ್ಯತಿರಿಕ್ತ ಅಂತ ಅರ್ಥ ಮಾಡಿದ್ದಾರೆ. ಅದು ಸರ್ವಾಧಿಕರಣ ಸಾಧಾರಣ. ಇಲ್ಲಿ ಸರ್ವಾಧಿಕರಣ ಸಾಧಾರಣ ಅಲ್ಲ ಅಂತ ಹೇಳಿದ್ರೆ ಸರ್ವಾಧಿಕರಣ ಅಂದ್ರೆ ದಯಮಾಡಿ ಯಾರು ಮಾತಾಡಬಾರ್ದು, ಹಿಂದ್ಗಡೆ ಗದ್ದಲ ಮಾಡ್ತಾ ಇದ್ದೀರಿ. ದಯಮಾಡಿ ಇಲ್ಲಿ ಪ್ರಶ್ನೋತ್ತರಗಳು ಕೇಳಿಸ್ತಾ ಇಲ್ಲ. ಅಂದ್ರೆ ಹಿಂದೆ ಎಲ್ಲಾ ಕಡೆ ಪ್ರಕೃತಿ ಅಧಿಕರಣದಲ್ಲಿಯೂ ಕೂಡ ಕೇವಲ ಪ್ರಕೃತಿ ಅಧಿಕರಣ ಅಂದ್ರೆ ಪ್ರಕೃತಿ ಅಧಿಕರಣದಲ್ಲಿಯೂ ಕೂಡ ಏನ್ ಮಾಡ್ತಾ ಇದೆ, ಪೂರ್ವ ಪದದ ಮತ್ತು ಉತ್ತರ ಪದದಿಂದ ವಿಲಕ್ಷಣವಾದಂತಹ ಶಬ್ದಗಳನ್ನೇ ಸಮನ್ವಯ ಮಾಡೋದು. ತದಶ್ಚ ಸರ್ವ ಎಂಬ ಶಬ್ದಕ್ಕೆ ನೀವು ಪೂರ್ವೋತ್ತರ ವಿಲಕ್ಷಣ ಅಂತ ಅರ್ಥ ಮಾಡಿದ್ರೆ ಎಲ್ಲಾ ಸರ್ವ ಸಾಮಾನ್ಯವಾದ್ರಿಂದ ಇದು ಉಪಾಧಿ ಅಂತ ಹೆಂಗಾಗ್ತದ್ರಿ ಅಂತ ಶಂಕ ಮಾಡಿದ್ದಕ್ಕೆ ಇಲ್ಲಿ ಸರ್ವ ವಿಲಕ್ಷಣ ಎಂಬುದಕ್ಕೆ ಶಬ್ದಗಳಿಂದ ವಿಲಕ್ಷಣ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಹೇಗೆ ನಾವು ಪದಾಭಿಧೇಯತ್ವವನ್ನು ಹೇಳಿವೋ, ಹಿಂದಿನ ಅಧಿಕರಣ ಯಾವುದು? ಅಲ್ಲಿ ಹೆಂಗೆ ಶಬ್ದಾಭಿಧೇಯತ್ವವನ್ನು ಹೇಳಿವೋ ಅಲ್ಲಿ ವಿಲಕ್ಷಣವಾಗಿ ಅಕ್ಷರಾದ್ಯಭಿಧೇಯ ಇದು ಯಾವುದು? ಹಿಂದಿನ ಅಧಿಕರಣ ಜ್ಯೋತಿರಧಿಕರಣ. ಅಲ್ಲಿ ಹೇಗೆ ವಿಚಾರವನ್ನು ಮಾಡಿದ್ದಾರೆ? ಯಾವ ಶಬ್ದಗಳ ವಾಕ್ಯ ಸಮನ್ವಯ ಶಬ್ದ ಸಮನ್ವಯ ಮಾಡಿ ಮುಂದಿನ ಅಧಿಕರಣಗಳಲ್ಲಿ ವಾಕ್ಯ ರೂಪೇಣ ವಿಚಾರ್ಯತ್ವ ಮಾಡ್ಯಾರ. ಎಲ್ಲಿ ಜ್ಯೋತಿ ಸಮಾಕರ್ಷಾಧಿಕರಣದಲ್ಲಿ ವಾಕ್ಯರೂಪೇಣ ವಿಚಾರ್ಯತ್ವ, ಜ್ಯೋತಿರಾದ್ಯಧಿಕರಣಗಳಲ್ಲಿ ಶಬ್ದರೂಪೇಣ ವಿಚಾರ್ಯತ್ವ. ಹಾಗಲ್ಲ, ಹಾಗೆ ನಾವು ಹೇಳ್ತಾ ಇಲ್ಲ. ಕಿಂತು ಇಲ್ಲಿ ಏನಾಗಿದೆ, ಪ್ರತ್ಯಕ್ಷರ ರೂಪೇಣ ಏನಾಗ್ತಾ ಇದೆ ಸಮನ್ವಯ ಆಗೋದ್ರಿಂದ ಅನೇಕ ಇದು ಏನಾಗಿದೆ ಪೂರ್ವ ಪದಾಭ್ಯಾಮ್ ವಿಲಕ್ಷಣ ಅಂತ ಈ ರೀತಿಯಾಗಿ ತಗೊಳ್ತಾ ಇದ್ದೀವಿ. ಸ್ವಲ್ಪ ಹಿಂದೆ ನಾ ಪ್ರಶ್ನೆ ತಯಾರು ಮಾಡ್ಕೊಳ್ಳೋದ್ರೆ ಭಾಳ ಮುಂದೆ ಹೋಗ್ಬಿಟ್ರಿ. ತಥಾಪಿ ಪ್ರತಿಷೇಧ ಮುಖೇನ ಪ್ರತೀತೇಃ ಅನಿವಾರಣಾತ್ ಅಂತ ಒಂದು ವಾಕ್ಯ. ಪ್ರತಿಷೇಧ ಮುಖೇನ ಪ್ರತೀತೇಃ ಅನಿವಾರಣಾತ್ ಅಂತ ಈ ವಾಕ್ಯ ಎಲ್ಲಿ ಬಂದಿದೆ ಅಂತ ಸ್ವಲ್ಪ ಹೇಳಿಬಿಟ್ಟು, ಮುಖ್ಯವಾಗಿ ಅಲ್ಲಿ ನನಗೆ ಪ್ರಶ್ನವಿವಾದ ಅಂಶ ಯಾವುದೊಂದು ಯಾವುದು ಪದ್ಯದಲ್ಲಿ ಪ್ರತಿಷೇಧ ಮುಖೇನ ಪ್ರತೀತೇರ್ ಅನಿವಾರಣ ಅಷ್ಟೇ ಹೇಳಿ. ಅಲ್ಲ ಅಕಸ್ಮಾತ್ ಹೆಚ್ಚು ಕಡಿಮೆ ಹೇಳಿದ್ರೆ ನೀವು ಸರಿ ಮಾಡ್ಕೊಂಡ್ಬಿಡ್ರಿ, ನಮಗೆಲ್ಲ ಬಾಯಲ್ಲಿ ಬರ್ತದೆ. ಅಲ್ಲಿ ಮುಖ್ಯ ಪ್ರಶ್ನವಿವಾದ ಅಂಶ ಯಾವುದು ಅಂತಂದರೆ ಯಾವುದು ಪದ್ಯದಲ್ಲಿ ಅನ್ಯಥಾ ವ್ಯತಿರೇಕ್ಯಾಭಾಸೋಚ್ಛೇದಾಪತ್ತೇ ಅಂತೊಂದು ವಾಕ್ಯ ಇದೆ. ಅದನ್ನು ಸ್ವಲ್ಪ ವಿವರಣೆ ಮಾಡಿ.
ಅಲ್ಲ ಅಲ್ಲೇ ಭಾಳ ವಿಸ್ತಾರ ಅದು ಬೇಡ, ಭಾಳ ವಿಸ್ತಾರ ಇದೆ ಅಂತ ಹೇಳ್ತಾರೆ ಎಲ್ಲ ತತ್ವೋದ್ಯೋತ ಅಲ್ಲಿ ಟಿಪ್ಪಣಿ ಬಂದಿದೆ ಎಲ್ಲ ಬಂದಿದೆ, ಅದೆಲ್ಲ ಬೇಡ, ಅಷ್ಟೆಲ್ಲ ವಿಸ್ತಾರ ಬೇಡ. ಅವ್ರು ಕೇಳಿದಾಗ ಆ ಸತ್ಯಬೋಧಾಚಾರ್ಯ ಕೇಳಿದಾಗ ಆ ವ್ಯತಿರೇಕ್ಯಾಭಾಸ ಅನುಮಾನ ಯಾವುದು ಅಷ್ಟೊಂದು ಹೇಳಿದ್ರು ಸಾಕು, ಅಷ್ಟು ಹೇಳಿದ್ರು ಸಾಕು. ಬೇರೆ ಅಂದರೆ ಅದ್ರ ವಿಲಯ ಹಾಂ ವ್ಯತಿರೇಕ್ಯಾಭಾಸ ಅನುಮಾನದ ಆಕಾರ ಹೇಳಿದರೆ ಸಾಕು, ಅಷ್ಟು ಸಾಕು. ಯಾಕಂದ್ರೆ ಬಹಳಷ್ಟು ವಿವರಣೆ ಅಷ್ಟು ಕಾಲಾವಕಾಶನೂ ಇಲ್ಲ, ಯಾಕಂದ್ರೆ ಅದು ಹೇಳಬೇಕು 1 ಗಂಟೆ ಬೇಕಾಗ್ತದೆ. ಇದು ಪೃಥಿವ್ಯಾದ್ಯ ಭಾವವತ್ ಎಂಬುದನ್ನ ಪಟದಲ್ಲಿ ಎಲ್ಲಿ ಲೋಷ್ಟತ್ವಾಭಾವವನ್ನು ಆರೋಪ ಮಾಡಿ ಘಟಾಭಾವವನ್ನು ಆರೋಪ ಮಾಡಿ ಅಲ್ಲಿ ಲೋಷ್ಟತ್ವಾಭಾವ ತದ್ವ್ಯಾಪಕತ್ವೇನ ನಾವು ಲೋಷ್ಟತ್ವಾದ್ಯಭಾವವನ್ನು ಹೇಳ್ತೀವೋ, ಅಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ ಇದು ಏನು ಸದನ್ ತತ್ರ ಕೇನ ಕಸ್ಯ ಅನುಮಾನಂ ಕ್ರಿಯತೆ ಅಂದ್ರೆ ಲೋಷ್ಟ ಘಟವಾನ್ ಲೋಷ್ಟ ಅಲ್ಲ ಘಟ ಲೋಷ್ಟತ್ವಾನ್ ಘಟತ್ವಾನ್. ಸರಿ, ಮುಂದೆ ಸ್ವಾತಂತ್ರ್ಯ ತದ್ಗತತ್ವಗಳಲ್ಲಿ ಸ್ವಾತಂತ್ರ್ಯವು ಇದು ಮುಖ್ಯವಾದರೆ ಅನಿತ್ಯವೃತ್ತಿಯಾದಂತಹ ಭೇದದ ವಿಷಯದಲ್ಲಿ ಆದಿ ಟೀಕಾಚಾರ್ಯರ ಅಭಿಪ್ರಾಯ, ಟೀಕಾಚಾರ್ಯರ ಅಭಿಪ್ರಾಯ, ಅಲ್ಲಿರುವ ಯಾದುಪತ್ಯ ವ್ಯಾಖ್ಯಾನ ವಿಶೇಷ. ಇಲ್ಲಿಗ ಏನು ಅನಿತ್ಯ ಇದು ಏನು ಇಲ್ಲಿಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಸ್ಮಾತ್ ಪ್ರಧ್ವಸ್ತ ಭೇದ ಸಂನ್ಯಾಯ ರತ್ನಾವಲಿಕಾರರಾದರೂ ಕೂಡ ತಸ್ಮಾತ್ ಪ್ರಧ್ವಸ್ತ ಭೇದಾದಿ ಎಂಬುದರಲ್ಲಿ ಆ ಕಡೆ ಏನು ಮಾಡ್ತಾರೆ, ಪ್ರಧ್ವಸ್ತಸ್ಯ ಭೇದ ಅಂತ ಇಟ್ಕೊಂಡು ನಷ್ಟವಾದಂತಹ ಇದರಲ್ಲಿ ಅನಿತ್ಯವಾದಂತಹ ಧರ್ಮಿನಿಷ್ಠವಾದಂತಹ ಭೇದ ಇದು ನಿತ್ಯ ಅಂತ ಪ್ರಾಚೀನ ಟೀಕಾಕಾರರು ಹೇಳ್ಯಾರ. ಅದು ಯಾವುದಕ್ಕೆ ಅಂತ ಹೇಳಿದ್ರೆ ತೈತಿರಿಯ ಭಾಷ್ಯದ ಇದರನ್ನು ಇಟ್ಕೊಂಡು ನಷ್ಟಾನಾಪಿ ವಸ್ತುನಾಂ ಭೇದೋ ನೈವ ವಿನಶ್ಯತಿ ಎಂಬುವಂತಹ ತೈತಿರಿಯ ಭಾಷ್ಯದ ವಾಕ್ಯವನ್ನು ಇಟ್ಕೊಂಡು ಅವರು ಆ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ರು. ಇವರ ಏನು ಟೀಕಾರಾಯರಾದರೂ ಕೂಡ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಪ್ರಪಂಚ ಶಬ್ದೇನ ಭೇದ ಪಂಚವನ್ನು ಹೇಳಬೇಕಾದ್ರೆ ನಿತ್ಯ ಪ್ರಕೃತಿಗೆ ಪ್ರತಿಯೋಗಿವಾದಂತಹ ಭೇದವನ್ನು ಅಷ್ಟೇ ಹೇಳಿದ್ರು ಹೊರತು ಅನಿತ್ಯ ಘಟಾದಿ ಭೇದವನ್ನು ಯಾಕೆ ಹೇಳಲಿಲ್ಲ ಅಂತ ಶಂಕ. ಅದಕ್ಕೆ ಏನಂತ ಹೇಳಿದ್ರೆ ಅಲ್ಲಿಗ ಇದು ಯಾವುದು ಪದ್ಮನಾಭ ತೀರ್ಥರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಕಾರಣಾತ್ಮನ ಇದು ಭೇದ ಇದು ನಿತ್ಯ ಅಂತ ಅರ್ಥ, ಕಾರ್ಯಾತ್ಮನ ಇದು ನಾಶವಾಗ್ತದೆ ಅಂತ ಹೇಳಿ ಇವರು ಜಯತೀರ್ಥರ ಅಭಿಪ್ರಾಯ ಅಂತ ಈ ರೀತಿಯಾಗಿ ವ್ಯಕ್ತ. ಕಾಲೋ ಹಿ ಸಾಕ್ಷಿ ಪ್ರತ್ಯಕ್ಷ ಎನ್ನುವಲ್ಲಿ ಅನುಮಾನ ಮಾಡಿದ್ದೇವೆ ನಾವು. ಖಚಿತಮೇವ ದೃಶ್ಯತೆ ಬಾಹ್ಯ ಪ್ರತ್ಯಕ್ಷ ಇತರ ಪರಿಶೇಷವನ್ನು ಹೇಳ. ಆದರೆ ಮುಂದೆ ಪಕ್ಷೀಕರ್ತು ಅಶಕ್ಯತ್ವಾತ್ ಅಂತ ಹೇಳಿವಲ್ಲ, ಪಕ್ಷ ಕಾಲವನ್ನು ಪಕ್ಷ ಮಾಡಿಕೊಂಡು ಅಲ್ಲ, ಈಗ ಅಸಿದ್ಧಿ ದಶಾದಲ್ಲಿ ಅವ್ರ ಪರವನ್ನು ಹೇಳಬೇಕಾದ್ರೆ ಯಾರು ಕಾಲವನ್ನು ಅನುಮೇಯ ಅಂತ ತಿಳ್ಕೊಳ್ತಾರೋ ಅವ್ರ ಪ್ರಕಾರ ಇಲ್ಲಿ ಕಾಲ ಎಂಬುದು ಇನ್ನೂ ಸಿದ್ಧವಾಗಿಲ್ಲ, ಅವಾಗ ಪಕ್ಷೀಕರ್ತು ಅಶಕ್ಯತ್ವ ನಮ್ಮ ಪ್ರಕಾರ ಹೇಳಿ. ಹೌದು, ಮತ್ತೆ ನೀವು ಇನ್ನೂ ಸಾಧನೆ ಮಾಡ್ಲಿಕ್ಕೆ ಹೊರಟಿರಿ ಈಗ. ಈ ಅನುಮಾನ ಅಲ್ಲ, ನಾವು ಪ್ರತ್ಯಕ್ಷವನ್ನು ಸಿದ್ಧ ಮಾಡಿಕೊಂಡು ಅಲ್ಲಿ ವಿವಾದ ಇದ್ದವ್ರಿಗೆ ನಾವು ಕಾಲವನ್ನು ಹೇಳ್ತಾ ಇದ್ದೀವಿ ಹೊರತು ಅಲ್ಲಿ ಕಾಲವನ್ನಲ್ಲ, ಅನುಮಾನ. ಅನುಮಾನ ಕಾಲವನ್ನು ಏನಂತ ಸಿದ್ಧ ಮಾಡಿರೀಗ, ಯಾವುದರಿಂದ ಅಂದ್ರೆ ನಾವು ಸಿದ್ಧವಾದಂತಹ ವಿಷಯದಲ್ಲಿ ಕಾಲ ಇದು ಕಾಲ ಅಂತ ತೋರ್ಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಹೊರತು ಅಂದ್ರೆ ಏನಿದ್ರು ಅನುಮಾನನೇ ಮಾಡಿರಿ ನೀವು. ಅನುಮಾನ ಮಾಡಿ ಸಾಧನೆ ಮಾಡ್ಲಿತ್ತೀರಿ, ಮುಂದೆ ಪಕ್ಷೀಕರ್ತು ಅಶಕ್ಯತ್ವಾದಂತ ಅವರನ್ನ ಖಂಡನೆ ಮಾಡ್ತೀರಿ ಹೇಗೆ? ಹೌದು, ಅದೇ ಹೇಳಿದೆ, ಅದನ್ನ ಸ್ವಲ್ಪ ಹೇಳು. ಸಾಕ್ಷಿ ಸಿದ್ಧತ್ವವನ್ನು ಸಮರ್ಥನೆ ಮಾಡಲಿಕ್ಕಾಗಿ ಹೊರಟಿವೆ ಹೊರತು ಸಾಕ್ಷಾತ್ ಕಾಲ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅಂತ ಈ ಸೂತ್ರಕ್ಕೆ ಪರರ ಅರ್ಥ ಏನು, ನಮ್ಮ ಸಿದ್ಧಾಂತದ ಅರ್ಥ ಏನು? ಇಲ್ಲಿ ಪ್ರತಿಜ್ಞಾ ದೃಷ್ಟಾಂತ ವಾಕ್ಯಗಳೇನು, ಅವರ ಸಿದ್ಧಾಂತದಲ್ಲಿ ಪ್ರತಿಜ್ಞಾ ದೃಷ್ಟಾಂತ ವಾಕ್ಯಗಳೇನು, ನಮ್ಮ ಸಿದ್ಧಾಂತದಲ್ಲೇನು, ಕೊಟ್ಟ ಅಭಿಪ್ರಾಯ. ಇಲ್ಲಿ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಎಂಬುದಕ್ಕೆ ಅವ್ರ ಪ್ರಕಾರ ಏನಂತ ಹೇಳಿದ್ರೆ
ಪ್ರಕೃತಿಶ್ಚ ಅಂದರೆ ಉಪಾದಾನಮಪಿ ಬ್ರಹ್ಮ. ಯಾಕಂತ ಹೇಳಿದ್ರೆ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್. ಪ್ರತಿಜ್ಞಾ ಅಂತ ಹೇಳಿದ್ರೆ ಇದು ಏನು ಯತತ ಉತತಮಾದೇಶ ಅಪ್ರಾಕ್ಷಿ ಏನಾಶ್ರುತಂ ಶ್ರುತಂ ಭವತಿ ಇದು ಪ್ರತಿಜ್ಞಾ. ದೃಷ್ಟಾಂತ ಅಂತ ಹೇಳಿದ್ರೆ ಏಕೆ ಯಥಾ ಸೌಮ್ಯ ಏಕೇನ ಇದಂತ ಹೇಳಿ ದೃಷ್ಟಾಂತ. ನಮ್ಮ ಪ್ರಕಾರ ಏನು ಅಂತ ಹೇಳಿದ್ರೆ ಪ್ರಕೃತಿ ಶಬ್ದ ವಾಚ್ಯೋಪಿ ಪರಮಾತ್ಮ. ಯಾಕಂತ ಹೇಳಿದ್ರೆ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅಂತ ಹೇಳಿದ್ರೆ ಇಲ್ಲಿ ಸುಧಾದಲ್ಲಿ ನಚೋರ್ಣನಾಭಿ ಜನಿತೃ ಮಾತೃಣಾಂಚ ವಿಕಾರಿತ ಅನ್ನುವಲ್ಲಿ ಜನಿತೃ ಅಂತನ್ನೋ ಶಬ್ದ ಹೇಗೆ ಅಂತ ಜನಿತೃ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಜನಿತೃ ಎಂಬ ಶಬ್ದ ಆಗೋದಿಲ್ಲ, ಜನಯಿತೃ ಅಂತ ಆಗ್ಬೇಕಲ್ಲ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ಜನಿ ಧಾತುವಿಗೆ ತ್ರಿಚ್ ಪ್ರತ್ಯಯ ಬರಬೇಕಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ತ್ರಿಚ್ ಪ್ರತ್ಯಯ ಬಂದ ನಂತರ ಇಡಾಗಮ ಬರ್ತದೆ. ಇಡಾಗಮ ಬರೋದ್ರಿಂದ ಜನಯಿತೃ ಅಂತ ಆಗ್ತದೆ. ಜನಿತೃ ಅಂತ ಹೆಂಗೆ ಮಾಡಿದ್ರಿ ಅಂತ ಹೇಳಿದ್ರೆ ಜನಿತಾ ಮಂತ್ರೆ ಎಂಬುವಂತಹ ಇರೋದ್ರಿಂದ ಮಂತ್ರ ತುಲ್ಯತ್ವ ಜ್ಞಾಪನಾರ್ಥಂ ಅನುವ್ಯಾಖ್ಯಾನಸ್ಯ ಮಂತ್ರ ತುಲ್ಯತ್ವ ಜ್ಞಾಪನಾರ್ಥಂ ಇದು ಮಾಡಿದೆ. ಶೃಂಗಾಕ್ಷರೋ ಜಾಯತೆ, ಶೃಂಗಾಕ್ಷರೋ ಜಾಯತೆ, ಶೃಂಗಾಕ್ಷರೋ ಜಾಯತೆ ಅಂತಿದ್ದಾಗೆ ಅಂದ್ರೆ ಅಲ್ಲಿ ಅಲ್ಲ, ಅದರಂತೆ ಕ್ಷೀರಾದಧಿ ಜಾತಂ ಅಂತ ಹೇಳ್ಬೋದೋ ಇಲ್ಲೋ? ಅಂದ್ರೆ ಅಲ್ಲಿ ಮೊದಲು ಶೃಂಗಾಕ್ಷರೋ ಜಾಯತೆ ಎಂಬುದಕ್ಕೆ ಏನು ಅರ್ಥ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಶೃಂಗ ಎಂಬುದು ಅವಧಿಭೂತವಾಗಿಯೇ ಇದೆ, ಕಿಂತು ಉಪಾದಾನ ಅಂಶವನ್ನು ಹೇಳಲಿಲ್ಲ. ಶೃಂಗಾತ್ ಎಂಬುವಂತಹ ಶೃಂಗ ಶಬ್ದ ಇದು ಅವಧಿಭೂತವಾದಂತಹ ಶೃಂಗವನ್ನು ಹೇಳ್ತಾ ಇದೆ ಹೊರತು ಉಪಾದಾನ ಅಂಶವನ್ನು ಹೇಳಲಿಲ್ಲ. ಅವಧಿಭೂತವಾದ ಶೃಂಗಾವಯವ ಆಗ್ತದೆ. ಶೃಂಗ ಹೆಂಗಾಗ್ತದೆ ಅಂತ ಹೇಳಿದ್ರೆ ಬಹುವಯವ ಇರೋದ್ರಿಂದ ಶೃಂಗ ಅಂತ ಹೇಳಿದ್ದು. ಅದೇ ಥರ ನಾನು ಏನು ಮಾಡ್ತೀವಿ, ಒಂದು 10 ಲೀಟರ್ ಹಾಲು ತಂದು 1 ಲೀಟರ್ ಮಾತ್ರ ಮೊಸರು ಮಾಡಿ ಅದೇ ಪ್ರಯೋಗ ಇರಬೇಕಾದ್ರೆ ಕ್ಷೀರ ದಧಿಜಾತಂ ಅಂತಲೇ ಪ್ರಯೋಗ ಮಾಡೋದು, ಇಲ್ಲದಿದ್ರೆ ಕ್ಷೀರಂ ದಧಿಜಾತಂ ಅಂತಲೇ ಪ್ರಯೋಗ ಮಾಡಬಹುದಾ ಅಂತ ಒಂದು ಉತ್ತರ. ಮಾಡಬಹುದಾ? ಅವಶ್ಯ ಮಾಡಬಹುದು. ಅವಧಿಭೂತವಂತ ಇಟ್ಕೊಳ್ಬೇಕಾದ್ರೆ ಕ್ಷೀರಾದ್ ದಧಿಜಾತಂ ಅಂತ ಮಾಡಬಹುದು. ಎರಡನೇದು ಇಲ್ಲ, ಸಮಗ್ರವಾಗಿ ಕ್ಷೀರದಿಂದ ದಧಿಜಾತ ಅಂತ ಹೇಳಿದ್ರೆ ಜನಿಕರ್ತು ಪ್ರಕೃತಿ ಬೇಡ, ಬೇರೆ ಸೂತ್ರದಿಂದ ನಾವು ಕ್ಷೀರಾದ್ ದಧಿಜಾತಂ ಅಂತ ಮಾಡಿ. ಅಲ್ಲಪ್ಪ, ಈಗ 10 ಲೀಟರ್ ಹಾಲು ತಂದಿದೆ ನಾನು, 1 ಲೀಟರ್ ಮಾತ್ರ ಮೊಸರಿಗೆ ಮೊಸರಾಯ್ತು, ಇನ್ನು 9 ಲೀಟರ್ ಉಳ್ಕೊಂಡಿದೆ. ಅದು ಆ ಕ್ಷೀರವನ್ನು ಇಟ್ಕೊಂಡು ಆ ಕ್ಷೀರಾದ್ ದಧಿಜಾತಂ ಅಂತ ಪ್ರಯೋಗ ಮಾಡಬಹುದಾ? ಅದು ಅವಧಿಭೂತನೇ. ಅದು ಅವಧಿಭೂತ. ಅದು ನಾವು ನಮ್ಮ ಅರ್ಥ ಸೂತ್ರಾರ್ಥ ಏನಿದೆ ಅದು ಮತ್ತೆ ಅದನ್ನ ನಾವು ಹೇಳಲಿಲ್ಲ. ಅದಕ್ಕೆ ಆಗಲ್ಲ. ಈಗ ಶೃಂಗಾಚರೋಜಾಯತೆ ಎಂಬುದರಲ್ಲಿಯೂ ಹಾಗೆ ಪೂರ್ವದಲ್ಲಿ ಸಂಸರ್ಗ ಇತ್ತು. ಅಲ್ಲಿ ಸಂಸರ್ಗ ಇದೆಯಪ್ಪ, ಅಲ್ಲಿ ಸಂಸರ್ಗ ಇದೆ ಅಂತ ತಿಳ್ಕೊಂಡ್ರೆ ಶೃಂಗಾಚರೋಜಾಯತೆ ಅಂತ ಹೇಳೋದು. ಶರ ಉತ್ಪತ್ತಿ ಹಂಗಲ್ಲ. ನಾವು ಏನು ಅವಾಗಿಲ್ಲ, ಒಂದೇ ಪಾತ್ರೆ ಇಟ್ಕೊಂಡು ಮೊದ್ಲು ಅದರಿಂದ ಅದು ಅದಿರೋದಿಲ್ಲ. ಇಲ್ಲಿಗೆ ವಾಕ್ಯಾನ್ವಯದಲ್ಲಿ 3 ಪ್ರಕಾರಗಳನ್ನು ಹೇಳಿದ್ದಾರೆ. ವಾಕ್ಯಾನ್ವಯದಲ್ಲಿ 3 ಪ್ರಕಾರಗಳು. ಆ ಪ್ರಕಾರಗಳೇನು, ಅವುಗಳಲ್ಲಿ ವಿರೋಧವನ್ನು ಶಂಕ ಮಾಡಿಕೊಂಡು ಉತ್ತರ ಕೊಟ್ಟಾರೆ ಒಂದು. ಇದಲ್ಲದೆ ಯಾವುದು ಪದ್ಯದಲ್ಲಿ ಏನು ತತ್ವಪ್ರಕಾಶಿಕ ವಿರೋಧವನ್ನು ಕೂಡ ಶಂಕ ಮಾಡಿಕೊಂಡು ಸಮಾಧಾನ ಕೊಟ್ಟಿದ್ದಾರೆ. ವಾಕ್ಯಾರ್ಥದಲ್ಲಿ ವಾಕ್ಯಾನ್ವಯದಲ್ಲಿ 3 ಪ್ರಕಾರಗಳು. ಪದ ಸಮನ್ವಯ, ವಾಕ್ಯ ಸಮನ್ವಯ. ಆ ವಾಕ್ಯ ಸಮನ್ವಯದ ವಿಜ್ಞಾನಾರ್ಥ ಅವಸ್ಥಾ ವಿಶೇಷ ಅಂದ್ರೆ ಅಲ್ಲಿ 2 ರೀತಿಯಾಗಿ ಹೇಳ್ಯಾರ. ಒಂದು ಯಾದುಪತ್ಯ ಮತ, ಒಂದು ಭಾವಬೋಧ ಮತ. ಜ್ಞಾನಿತ್ವಾವಸ್ಥಾ ಮತ್ತು ಜಿಜ್ಞಾಸುತ್ವಾವಸ್ಥಾ, ಮತ್ತೆ ಮೊದಲೇ ಜ್ಞಾನಿತ್ವಾವಸ್ಥಾ, ಜಿಜ್ಞಾಸುತ್ವಾವಸ್ಥಾ, ಜ್ಞಾನಿತ್ವಾವಸ್ಥಾ ಮತ್ತು ಮುಮುಕ್ಷುತ್ವಾವಸ್ಥಾ. ಭಾವಬೋಧಕಾರರಲ್ಲಿ ಮೊದಲೇದ್ದು ಇದು ಏನು, ಮೊದಲನೇದು ಏನಂತ ಹೇಳಿದ್ರೆ ಕರ್ಮ ಸ್ವರ್ಗಾದ್ಯರ್ಥಿತ್ವಾವಸ್ಥಾ, ಸ್ವರ್ಗಾದ್ರ ಅಪೇಕ್ಷಾವಸ್ಥಾ, ಜಿಜ್ಞಾಸುತ್ವಾವಸ್ಥಾ, ಜ್ಞಾನಿತ್ವಾವಸ್ಥಾ ಅಂತ ಯಾದುಪತ್ಯ. ಇವರು ಏನ್ ತಗೊಂಡಾರ ಅಂತ ಹೇಳಿದ್ರೆ ಮೊದಲು ಅಲ್ಲ, ತತ್ವಪ್ರಕಾಶಿಕದಲ್ಲಿ ಅಧಿಕಾರಿ ಭೇದೇನ ವಿರೋಧ ಪರಿಹಾರ ಮಾಡಿದ್ದಾರೆ. ಇಲ್ಲಿ ಅಧಿಕಾರಿ ಅವಸ್ಥಾ ಭೇದ ಏನಂತ ಹೇಳ್ತಾ ಇದ್ದೀರಲ್ಲ ಅಂತ ಪರಿಹಾರ ಹೇಗೆ? ಅಧಿಕಾರಿ ಅಲ್ಲಿರುವಂತಹ ಅಧಿಕಾರಿ ಶಬ್ದಕ್ಕೂ ಅಧಿಕಾರಿ ಅವಸ್ಥಾ ಅಂತಲೇ ಅರ್ಥ ಮಾಡ್ತೀವಿ. ಅದಷ್ಟೇ ಅಧಿಕಾರಿ ಅವಸ್ಥಾ ಭೇದನೇ ವಿರೋಧ ಪರಿಹಾರ.
ಸ್ವಾತಂತ್ರ್ಯ ತದ್ಗತತ್ವಗಳಲ್ಲಿ ಸ್ವಾತಂತ್ರ್ಯವು ಮುಖ್ಯವಾದರೆ ಭೃತ್ಯನು ಬದ್ಧನಾದಾಗ ಮೃತನಾದಾಗ ರಾಜಾಬದ್ಧ ರಾಜಾಮೃತ ಅಂತೇಳಿ ಯಾಕೆ ಪ್ರಯೋಗ ಮಾಡೋದಿಲ್ಲ? ಅಲ್ಲಿ ಏನದ ಅಂತ ಹೇಳಿದ್ರೆ ಬದ್ಧ ಮೃತತ್ವ ಎಂಬುದು ರಾಜನಲ್ಲಿ ಸಂಭಾವಿತ, ತತಶ್ಚ ರಾಜ ಮೃತ ಅಂತ ಪ್ರಯೋಗ ಮಾಡಿದರೆ ರಾಜ ವ್ಯಕ್ತಿನೇ ವ್ಯಕ್ತಿಯಲ್ಲೇ ಮರಣ ಹೊಂದಿತು ಎಂಬುದಾಗಿ ಬುದ್ಧಿ ಬರ್ತಿತ್ತು. ಆದರೆ ಪರಮಾತ್ಮ ಬದ್ಧ ಪರಮಾತ್ಮ ಸಂದೇಹ ಬಂದ ಮಾತ್ರಕ್ಕೆ ಪ್ರಯೋಗ ಯಾಕೆ ಮಾಡಬಾರ್ದು? ವ್ಯಾಖ್ಯಾನದೋ ವಿಶೇಷ ಪ್ರತಿಪತ್ತಿ ನಹಿ ಸಂದೇಹಾದ ಲಕ್ಷಣ. ಅಂತರಂಗವಾದಂತಹ ಭಯಾದಿಗಳು ಅಪ್ರೀತ್ಯ, ಅದರಿಂದ ಅವನಿಗೆ ಏನಾಗ್ತದೆ, ಮೃತ ಅಂತ ಹೇಳಿದ್ರೆ ಇದನ್ನು ಏನಾದ್ರೂ ದೋಷ ಕೊಡುವಂತಹ ಭಯಾದಿಗಳು ಇರೋದ್ರಿಂದ ಆ ರೀತಿಯಾಗಿ ಪ್ರಯೋಗ ಮಾಡೋ. ಇಲ್ಲೂ ಕೂಡ ಭಯ ಇದೆ, ವಿಷ್ಣು ವೈಷ್ಣವರಿಂದ ಇಲ್ಲ, ಅಲ್ಲಿ ಸ್ವಾಮಿತ್ವನೇ ಅರ್ಥ ತಗೊಳ್ಬೇಕು ಅಂತ ಅನ್ಯಥಾ ಸಿದ್ಧವಾದದ್ರಿಂದ ದುಃಖಾದಿ ಸ್ವಾಮಿ ಅಂತ ಮಾಡಿದ್ರೆ ಏನು ಇದಿಲ್ಲ, ತಾತ್ಪರ್ಯ ಅದೇ ಇರೋದ್ರಿಂದ ಭಯಾದಿ ಕಾರಣ ಇಲ್ಲ. ಇತೀತ್ಯಸ್ಯ ನಿರರ್ಥತ ಇತಿ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಮಾಡಿದ್ದಾರೆ. ಅದರಲ್ಲಿ ನನಗೆ ಇತಿ ಶಬ್ದಕ್ಕೆ ಆದಿ ಅಂತನೋ ಅರ್ಥವನ್ನು ಎಲ್ಲಿ ಮಾಡಿದ್ದಾರೆ? ಇತಿ ಶಬ್ದಕ್ಕೆ ಆದಿ ಜಾಗೃತ್ವಂ ಇತಿ ಭ್ರಮ ಎಂಬುದರಲ್ಲಿ ಜಾಗೃತ್ವಾದಿ ಭ್ರಮ ಅಂತ ಇದು ಮಾಡ್ಯಾರ. ಅಲ್ಲಿ ಇದು ಮೃದಾದಿ ಉಪಾದಾನಕತ್ವ ಇತ್ಯಾದಿಗಳು ಆದಿ ಶಬ್ದದಿಂದ ಅಂತ ಹೇಳಿ ಇಲ್ಲೇನು ದೃಷ್ಟಾಂತ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪರಿಮಳದಾಗ? ಇಮೆ ಜ್ವಲಿತಿ ಲಸಂತೇಭ್ಯ ಎಂಬುದರಲ್ಲಿ ಜ್ವಲಾದಿ ಅಂತ ಇಟ್ಕೊಂಡು ಇದು ಮಾಡಿ ಇಮೆ ಗ್ರಾಮೇ ಗ್ರಾಮ ಇಷ್ಟಾಪೂರ್ತೆ ದತ್ತಮಿತ್ಯುಪಾಸ್ತೆ. ಸರಿ, ಏಕವಿಜ್ಞಾನೇನ ಸರ್ವವಿಜ್ಞಾನ ಹೇಳ್ತಾ ಇದ್ದಾಗ ಸಾಂಕೇತಿಕ ನಾಮಗಳಿಗೆ ಉತ್ಪತ್ತಿ ವಿನಾಶ, ಸಂಸ್ಕೃತ ನಾಮಗಳಿಗೆ ನಿತ್ಯತ್ವ ಹೇಳೋದು ಉಪಯೋಗ ಏನು? ಅಂದ್ರೆ ಪ್ರಾಧಾನ್ಯ ಮತ್ತು ಸಾದೃಶ್ಯವನ್ನು ಹೇಳುವಂತದ್ದು ದೃಷ್ಟಾಂತವನ್ನು ಕೊಡ್ತಾ ಇರೋದ್ರಿಂದ ಏಕವಿಜ್ಞಾನ ಅದನ್ನು ಹೇಳ್ತಾ ಇದೆ. ಕೊನೆಯ ಪ್ರಶ್ನೆ ಇದು. ಸದಾ ಶಬ್ದಕ್ಕೆ ಇಲ್ಲಿಗೆ ಸಂಪೂರ್ಣ ಇಲ್ಲಿಗೆ ಪ್ರಥಮಾಧ್ಯಾಯವನ್ನು ಸಮಾಪ್ತಗೊಳಿಸಿದ್ದಾನೆ. ಎಲ್ಲ ವಿದ್ವಾಂಸರು ಪ್ರಶ್ನೆಯನ್ನು ಕೇಳೋದರಿಂದಲೇ ಗೊತ್ತಾಗ್ತದೆ